ದ್ವಾಪರ ಯುಗದ ಮಹಾಯುದ್ಧಕ್ಕೆ ಕಾಲಿಟ್ಟ ಕಿಟ್ಟ ಕಣ್ಬಿಟ್ಟ ತನಿ ಮೊಲೆಯ ವಿಷದ ಹಾಲಿಗೆ ಬಾಯಿಟ್ಟ ಇದ್ದ ಕತೆ ಇದು ಸರ್. ಅದು ಮಹಾರಸಿಕ ಮಹಾಶೂರ ಮಹಾನಾಯಕ ಮಹಾಗಾಯಕ ಮಹಾಯುಗದ ಮಹಾ ಧರ್ಮ ಸಂಸ್ಥಾಪಕ ಕಿಟ್ಟ ಕಣ್ಬಿಟ್ಟ. ಹಂಸಲೇಖ ಅವ್ರು ಸಿಕ್ಕ ತಕ್ಷಣ ಹೋಗಿ ಕಾಲಿಗೆ ಬೀಳ್ತೀನಿ. ಯಾಕೆ ಗೊತ್ತಾ, ನಾನು ಏನಾದ್ರೂ ಒಂಚೂರು ಈ ಕಡೆ ಏನಾರ ಬರ್ತದ ಬಳುವಳಿಯಾಗಿ ಅಂತ ಕುಡಿದ್ಬಿಟ್ಟು ಯಾವಾಗಲೂ ಹೊಡೆಯೋರು. ನಮ್ಮ ಅಮ್ಮಂಗೆ ಇವತ್ತು ನೀವು ನಾನು ಫೋಟೋದಲ್ಲಿ ಕಾಣಲ್ಲ, ಬೆರಳು ಒಂದು ಹಿಂಗಾಗೋಯ್ತೆ. ನಮ್ಮಮ್ಮ ಇಟ್ಕೊಂಡು ಮುರಿದ್ಬಿಟ್ಟಿದ್ರು, ಹೊಡೆದ್ಬಿಟ್ಟಿದ್ರು. ನೋವಿದೆ, ಅದನ್ನ ಜೋಗಿ ಮೇಲೆ ಪ್ಲೇ ಮಾಡಿದೆ, ಕಣ್ಣಲ್ಲಿ ನೋಡಿದ್ದು. ಬೆಂಗಳೂರಲ್ಲಿ ಓಡಾಡಿದ ಬಸ್ಸಲ್ಲ, ಬರೀ ಕಾಲ್ನಡಿಗೆಲಿ. ನಾನು ಅವಳು ಭಯದಿಂದ ಕೆಲವು ಟೈಮ್ ವಾರ್ ಮಾಡಕ್ ಹೋಗಲ್ಲ. ಇದನ್ನ ಸತ್ಯ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಿಮ್ಮ ಮುಂದೆಗಳೇ ಹೇಳ್ತಾ ಇದ್ದೀನಿ ಇದನ್ನ. ಅವಳು ಭಯದಿಂದ, ಅವಳು ಭಯ ಅಂತಂದರೆ ಎಲ್ಲಿ ನನ್ನಿಂದ ಅವಳಿಗೆ ಹರ್ಟ್ ಆಗುತ್ತೆ ಅನ್ನೋ ವಿಷಯ ಇಟ್ಕೊಂಡು ನಾನು ಎಲ್ಲೂ ವಾರ್ ಮಾಡಕ್ಕೆ ಹೋಗ್ತಾ ಇಲ್ಲ. 15,000 ರೂಪಾಯಿ ದರ್ಶನ್ ಅವ್ರಿಗೆ ಅಡ್ವಾನ್ಸ್. ಅವತ್ತೇ ಪೂಜೆ ದಿವಸನೇ ಮಾತಾಡಿ ಅವತ್ತೇ ಅವ್ರಿಗೆ ಅಡ್ವಾನ್ಸ್ ಕೊಟ್ವಿ 15,000. ಅಷ್ಟು ರೌಡಿಗಳನ್ನ ಇಟ್ಕೊಂಡು 4 ಜನ ಸತ್ತೋದ್ರು ಗ್ಯಾಂಗ್ ವಾರಲ್ಲಿ. ನಮ್ಮನ್ನ ಯಾರು ಹೊಡೆಯಕ್ಕೆ ಬಂದ್ಬಿಟ್ರು. ನಾನು ನಿನ್ನೆ ಆರ್ಟ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ, 30 ಕೋಟಿ ಸೆಟ್ಗಾಯ್ತಂತೆ. ಒಂದ್ಸರಿ ಸಟ್ಟ ಹಾಕಿದ್ವಾ, ಸಟ್ಟ ಹಾಕಿದ್ವಿ. ಸಟ್ಟ ಹಾಕಿದ್ಮೇಲೆ ಒಂದ್ ಹೆವಿ ಮಳೆ ಬಂದು ಎಲ್ಲ ಬಿದ್ದೋಯ್ತಂದ. ಯಾಕೆ ದಿನಾ ಸಾಯಿಸ್ತೀರಾ? ಓಪನಿಂಗ್ ಬಿಡಿ, ಒಂದೇ ಸರಿ ನುಗ್ಗು ನೋಡ್ತಾರೆ. ಇಷ್ಟ ಅಲ್ವಾ ನನಗೆ ಬೈತಾರೆ, ಇಷ್ಟ ಆಯ್ತಾ ನುಗ್ಗು ನೋಡ್ತಾರೆ. ಪ್ರತಿ ಇನ್ನೊಂದ್ಸರಿ ಬರ್ತಾರೆ, ಯಾಕೆ ತಲೆ ಕೆಡಿಸ್ಕೊತೀರಿ? ಅಲ್ಲಿ ಅಪ್ಪಾಜಿ ಏನ್ ಸಿನಿಮಾ ಅಪ್ಪಾಜಿ ನೀನ್ ತೆಗೆದಿದ್ಯಾ, ನಮ್ಗೆ ಆಗಲ್ಲ ಅಪ್ಪಾಜಿ, ನಾನು ಆಫೀಸ್ ಬಾಕ್ಲಾಕೊಂಡು ಹೊಡೈತೀನಿ, ಟಿಕೆಟೇ ಆಯ್ತಾ, ಅಲ್ಲಿ ಟಿಕೆಟ್ ಕೊಡಕ್ ಆಗ್ತಲ್ಲ ನನ್ನ ಕೈಗೆ. ವೇಸ್ಟ್ ಮಾಡ್ತಿದ್ಯಾ, ನಿನ್ಗೆ 100 days ಹೋಗಲ್ಲ ಬಿಡು ಪಿಕ್ಚರ್. ನಂಗೆ ಬೇಡ ರೀ 100 days. ನನಗೆ ಜನ ನೋಡ್ಬೇಕು ಗುರು. ಈಜಿಯಾಗಿ ಅವ್ನಿಗೆ ಸಿಕ್ಬೇಕು. 100 days ಹಾಕ್ಬೇಕು, ಬ್ಲಾಕ್ ಮಾರೋದು ಏನಕ್ಕೆ ಬೇಕು? ಜನ ನೋಡ್ಬೇಕು. ನಾನೇನಂದಕ್ಕೆ ಅವ್ರದ್ದು ಒಂದು ಮ್ಯೂಸಿಕ್ ಹಾಕೊಂಡಿದ್ದಾರೆ, ಅಂತ. ನನ್ನ ಜೀವನದ, ನನ್ನ ಸುತ್ತಮುತ್ತ ನನ್ನ ನಡೆದ ಘಟನೆಗಳನ್ನ ಅಡಾಪ್ಟೇಷನ್ ಮಾಡ್ಕೊಂಡು ಮಾಡ್ತೀನಿ. ಮತ್ತೆ ಸುಮ್ಮನೆ ನಾನೇನೋ ಕಿಸ್ತೆ, ನಾನೇನೋ ಕಿತ್ತಬಾಗ್ತೆ ಅಂತ ಮಾತ್ರ ಹೇಳಲ್ಲ. ನಾನು ಯಾವನಿಗೂ ಮೋಸ ಮಾಡಿಲ್ಲ, ಯಾವನಿಗೂ ತಲೆ ಹೊಡೆದಿಲ್ಲ, ಯಾವನಿಗೂ ತಲೆ ಹಿಡಿದಿಲ್ಲ. ನನಗದು ಅವಶ್ಯಕತೆ ಇಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಜೊತೆಗೆ ಆತ್ಮೀಯ ಕನ್ನಡಿಗ ಶ್ರೀಧರ್ ಆ್ಯಂಡ್ ನಾನು ಆತ್ಮೀಯ ಕನ್ನಡ ಪಿಕ್ಚರು ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಹೊಸದಾಗಿ ನಮ್ಮ ಜೊತೆಗೆ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಎಲ್ಲವೂ ಹರೀಶ್ ಆಜಾದ್. ಹರೀಶ್ ಆಜಾದ್, ಹರೀಶ್ ರಾಜಮಾರ್ಗ, ನಮ್ದೇನೋ ಪರ್ಸನಲ್ ಆಗಿ ಇನ್ನೊಂದು ಹೆಸರಿದೆ. ಸೊ ಆ ಥರ ಅವ್ರಿಗೆ ಸುಮಾರು ಹೆಸರುಗಳಿಂದ ಕರಿತೀವಿ. ಈಗ ವಾಪಸ್ಸು ನಮ್ಮ ಜೊತೆಗೆ ಬಂದಿದ್ದಾರೆ. ಆ ಖುಷಿಗೆ, ಅದು ಪ್ರೇಮ್ ಸಾರ್ ಜೊತೆಗೆ KD ಸಂದರ್ಭದಲ್ಲಿ, ಈ ಸುಸಂದರ್ಭದಲ್ಲಿ ಒಂದಷ್ಟು ಮಾತುಕತೆ. ಯಾಕೆಂದರೆ ನಮ್ಮೆಲ್ಲರಿಗೂ ಒಂಥರ ಗುರುಗಳು, ಮಾರ್ಗದರ್ಶಕರು ಥರ. ಅಂದರೆ ನಾವು ಉದ್ಯಮಕ್ಕೆ ಬಂದಾಗಿಂದನೂ ನಮ್ಮನ್ನಷ್ಟು ಪ್ರೀತಿಯಿಂದ ನಡೆಸ್ಕೊಂಡು ತುಂಬ ಸಿನಿಮಾ ವಿಷಯಗಳು ಚರ್ಚೆ ಮಾಡ್ತಾರೆ. ನಮ್ಗೆ ಗೊತ್ತಿಲ್ದಿರೋ ಸಾಕಷ್ಟು ವಿಚಾರಗಳು ಪ್ರತಿ ಸಲ ಹೇಳ್ತಾರೆ. ಪ್ರತಿ ಸಿನಿಮಾದಿಂದ ಏನಾದರೂ ಕಲಿತೀವಿ. KD ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ತುಂಬ ಹೊಟ್ಟೆ ತುಂಬ ವಿಷಯಗಳಿದೆ ಪ್ರೇಮ್ ಸರ್ ಜೊತೆಗೆ. ಒಂದಷ್ಟು ತುಂಬ ಕ್ಯಾಶುವಲ್ ಆಗಿ ಮಾತಾಡಬೇಕು ಅಂತ ಕೂತಿದ್ದೀವಿ. ಸರ್, ಫಸ್ಟಿಗೆ ಚಾಮುಂಡಿ ಬೆಟ್ಟ ನಾವು ರಥನ ದೇವ್ರದ್ದು ಒಂದು ರಥನ ಎಳೆದಿದ್ದು ತಾಯಿದು. ಸೊ ಒಂದು ಸಣ್ಣ ಮಳೆನೂ ಆಯ್ತು ಅವತ್ತು. ಬಿಸಿಲು ಪ್ರೆಸ್ ಮೀಟ್ ಮುಗಿಸಿ ಬಂದಾಗ ಒಂದು ಸಣ್ಣ ಮಳೆನೂ ಆಯ್ತು ಅಂತ ಒಂದು ಶುಭ ಸೂಚಕ. ಮತ್ತೆ ಅಲ್ಲಿಂದ ಅರ್ಜುನ್ ಜನ್ಯ ಅವ್ರನ್ನ ಕರ್ಕೊಂಡು ಒಂದ್ ಕಡೆ ಕರ್ಕೊಂಡು ಹೋಗ್ತೀರಿ, ಒಂದು ಸಾಂಗ್ ಬರೀತೀರಿ, ಒಂದು ರೆಕಾರ್ಡಿಂಗ್ ಆಗುತ್ತೆ. ಅಲ್ಲಿಂದ ಶುರುವಾಗಿದ್ದ ಜರ್ನಿ. ಹಿಂಗ್ರಪ್ಪ ಅಂತ ಇಲ್ಲಿ ನೋಡಿದ್ರೆ ಆಲ್ರೆಡಿ 3.5 ವರ್ಷ ಆಗೋಗಿದೆ ಅಲ್ಲ. ಸುಮ್ಮನೆ ಕಂಡ್ಬಿಟ್ಟು ನಾಳೆ ಅಪ್ಲೋಡ್ ಆಗ್ತಿದೆ ಪಿಕ್ಚರ್, ನಾಳೆ ರಿಲೀಸ್ ಆಗ್ತಿದೆ, ಇವತ್ತು ಅಪ್ಲೋಡ್ ಆಗ್ತಿದೆ. ಹೆಂಗೆ ಒಂದು ವಾಪಸ್ ಹಿಂಗೋದ್ರೆ ಪ್ರೇಮ್ ಸರ್ಗೆ ಏನನ್ಸುತ್ತೆ ಅಂತ ಒಂದು ಏನೋ ಅಂತೀವಲ್ಲ, ಕಣ್ಮುಂದೆ ಹೆಂಗೆ ಬಂದು ಪಾಸ್ ಆಗೋಯ್ತು ಟಣ್ ಅಂತ. ಗುರು ಹೋಯ್ತಾ ಇದ್ದ ಗುರು, ಸಡನ ಬಂದ ನೋಡ್ಬೇಕಾಯ್ತು ಗುರು, ಯಪ್ಪ ಅಂತೀವಲ್ಲ, ಹಂಗಂತೂ ಆಗಿಲ್ಲ ಇದು ನಿಜ ಹೇಳ್ಬೇಕು ಅಂದರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ನೀನು ಹೇಳ್ತಿದ್ದೆ ಇವಾಗ ಹಳೆ ಗುರುಗಳು ಹಾಗೆ ಹೀಗೆ ಅಂತ. ಹಳೆ ಮಿಷಿನು ಅಂತ ಹೇಳಲಿಲ್ಲ. ಓಕೆ, ಯಾಕೆ ಹಳೆ ಮಿಷಿನ್ ಅಂತಂದ್ರೆ, ನಾನು ಯಾವಾಗಲೂ ಅಷ್ಟೇ ನನ್ನ ಪತ್ರಕರ್ತರ ಮಿತ್ರಗಳಾಗ್ಲಿ ಎಲ್ಲರೂ ಅದು ಹಳೆ ಮಿಷಿನ್, ಹಳೆ ಮಿಷಿನ್ ಬಂದ, ಓಹೋ ಏನು ನೀವು ಹೊಸ್ತು, ನೀವೇನು ಹೊಸ್ತು ಅನ್ನೋರು. ಅಲ್ಲ, ನಾನು ಹಳೆ ಮಿಷಿನ್ನೇ, ಅದಂಗಿರ್ಲಿ. ಬಟ್ ಈ ನೀವೆಲ್ಲ ಸೇರಿರೋದು ಹೆಂಗಿದೆ ಅಂದ್ರೆ, ನನಗೆ ಈ ನಾನು ಊರಲ್ಲಿದ್ದಾಗ ಅಲ್ಲಿಂದ ಬಂದು ಸಿನಿಮಾ ಮಾಡ್ಕೊಂಡು ವಾಪಸ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ನನ್ನ ಪೋಸ್ಟಲ್ ಹೆಸರು ಬಂದೇ ಬರ್ತದೆ, ಪ್ರೇಮ್ ಅಂತ. ಒಂದಲ್ಲ ಒಂದು ದಿವಸ ಸಿನಿಮಾ ಮಾಡ್ತೀನಿ ಕಂಡ್ರು ಬಡಿ ಮಕ್ಳ ಅಂತ ಹೇಳ್ಬಿಟ್ಟು ಬಂದೆ. ಸಿನಿಮಾ ಮಾಡಾದ್ಮೇಲೆ ಹೋಗಿ ಕಾಯ್ಕೊಂಡಿದ್ರಲ್ಲ ನಮ್ಮ ಹುಡುಗರು, ಹಂಗಿದ್ದೀರ ನೀವು?
ಅಂದ್ರೆ ಅಷ್ಟು ನನ್ನ ಸ್ನೇಹಿತರು ಅಂತ. ಲೈಕ್ ಯಾಕೆ ಅಲ್ಲಿಗೆ ಹೋಲಿಸ್ತೀನಿ ಅಂತಂದ್ರೆ, ನನಗೆ ಚಿಕ್ಕದ್ರಿಂದ ತುಂಬಾ ಆತ್ಮೀಯವಾಗಿ, ತುಂಬಾ ಅಟ್ಯಾಚ್ಮೆಂಟ್ ಆಗಿ, ನನ್ನ ಎಲ್ಲಾ ಕಷ್ಟ ಸುಖದಲ್ಲಿ ಭಾಗಿಯಾಗಿ, ನಾನು ಹುಲ್ ಕುಯ್ಯುವಾಗ, ಏನೋ ತಿನ್ಬೇಕಾದ್ರೆ, ಮರಾತ್ ಕಳ್ತನ ಮಾಡ್ಬೇಕಾರೆ, ಕದ್ದು ತೆಂಗಿನಕಾಯಿ ಮಾರ್ಬಿಟ್ಟು ನಾನು ಹೋಗಿ ಸಿನಿಮಾ ನೋಡ್ಬೇಕಾರೆ, ಇದೆಲ್ಲ ಭಾಗಿಯಾಗಿದ್ರಲ್ಲ, ಆ ತರದ ನೆನಪುಗಳು ನಿಮ್ಮ ಹತ್ರ ಅಂತ. ವಾವ್. ಅದೇ ಒಂದೊಂದು ಸಿನಿಮಾ ಒಂದೊಂದು ವಿಷಯ ಓಪನ್ ಆಗಲ್ಲ. ಹೌದು ಹೌದು 100%. ಸೊ ಹಂಗೆ, ಸೊ ಈ ಸಿನಿಮಾ ಮಾಡ್ಬೇಕಾರೆ ಮಗನೆ ಒಂಥರ ಜೀವ ಜಲ್ ಅಂತೀವಲ್ಲ, ಸೊ ಆ ಥರ. ಬಟ್ ಕಷ್ಟ, ತುಂಬಾ ಇಷ್ಟಪಟ್ಟು ಮಾಡಿದೀನಿ ಮಗ. ಅಂದ್ರೆ ಅವತ್ತು ಐ ಥಿಂಕ್ ಕಮನ್ ಕಮನ್ ಕಾಳಿನ ಅಥವಾ ಇನ್ನೊಂದು 4 ಲೈನ್ ಬರೆದ್ರಿ, ಅದೇ ಎಲ್ಲೂ ಬಿಡಬಾರ್ದು, ಎಲ್ಲೂ ಹೇಳ್ಕೋಬಾರ್ದು ಅನ್ನೋದು ಒಂದು ಬೇರೆ. ಟೆಂಪ್ರಮೆಂಟು, ಆ ಫೋರ್ಸು KD ಶುರುವಾಗಬೇಕಾದ್ರೆ ಇದ್ದಿದ್ದು ಅಂದರೆ ಆಂಬಿಯನ್ಸ್ ಹಂಗಿತ್ತು. ಹೌದು, ಆಬ್ವಿಯಸ್ಲಿ. ಸೊ ಆ ಜರ್ನಿ ಇಲ್ಲಿಗೆ, ಅದೇ ನಾನು ಅದು ತುಂಬ ಏರುಪೇರಿದೆ ಸರ್. ಅಂದರೆ ಒಂದು ಸೆಟ್ಟು, ನನ್ನೆನ್ನೆ ಆರ್ಟ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ, 30 ಕೋಟಿ ಸೆಟ್ಗೆ ಆಯ್ತಂತೆ. ಇಡೀ ಬೆಂಗಳೂರನ್ನ ರೀಕ್ರಿಯೇಟ್ ಮಾಡೋಂಥ ವಿಷಯ. ಟೌನ್ ಹಾಲ್ ಸೈಜ್ ಏನಿದೆ ಅದೇ ಸೈಜ್ಗೆ ಇದೆ ಟೌನ್ ಹಾಲ್. ಹೌದು, ಸೇಮ್. ನೀವು ಮೆಟ್ಲು ಬಿಡ್ತಿ, ಅಗಲ ಎಷ್ಟಿದೆ, ಹೈಟ್ ಎಷ್ಟಿದೆ, ಮತ್ತೆ ತಿರ್ಗಿ ಕಂಬಗಳು ಹೈಟ್ ಎಷ್ಟಿದೆ, ದಪ್ಪ ಎಷ್ಟಿದೆ, ನಿಮಗೆ ಪ್ರತಿಯೊಂದು ನೀನು ನೋಡಿರ್ತೀಯ ಮಗ. ಒಂದು ಶಾರ್ಟಲ್ಲಿ ಈ ಕಡೆಯಿಂದ ಸಂಜಯ್ ದತ್ ಅವ್ರ ಫೈಟಲ್ಲಿ ತೋರಿಸ್ತೀವಿ, ಬೆಂಗಳೂರು ಫುಲ್ಲು ಇದೊಂದು ಇದು ಬಿಟ್ರೆ ಯಾವುದೋ ಒಂದು ಟೌನ್ ಹಾಲು, ಮತ್ತೆ ಈ ಕಡೆ ಒಂದು ಬ್ಯಾಂಕ್ ಏನೂ ಇರಲಿಲ್ಲ, ಕೆನರಾ ಬ್ಯಾಂಕು, ಇದು ಅದೆಲ್ಲ VFX. ನೀವು ನೋಡಿದ್ರೆ ಅನ್ಸೋದೇ ಇಲ್ಲ ನಿಮಗೆ VFX ಅಂತ. ನಾನು ಮೊನ್ನೆ ಯಾರು ಹೇಳಿದ್ರು, ಹೆಂಗ್ ಕ್ರಿಯೇಟ್ ಮಾಡಿದ್ರಿ ಇದನ್ನೆಲ್ಲ, ಹೆಂಗೆ ಇಷ್ಟು ಸೆಟ್ ಹಾಕಿದ್ರ ಅಂದು. ಇಲ್ಲ ಸ್ವಾಮಿ, ಅರ್ಧ ಫೋರ್ಡ್ ಸೆಟ್ಟು, ಸೊ ಇನ್ನು ಮಿಕ್ಕಿದೆಲ್ಲ VFX. ನಾವುಗಳು ಇದ್ದೀವಿ ಇಲ್ಲಿ ಕರ್ನಾಟಕದಲ್ಲಿ, ಎಲ್ಲ ಬಾಂಬೆಲಿ, ಹೈದರಾಬಾದಲ್ಲಿ, ಚೆನ್ನೈಲಿ ಎಲ್ಲ ಮಾತ್ರ ಇರಲ್ಲ, ನಾವು ಇದ್ದೀವಿ ಇಲ್ಲಿ ಟೆಕ್ನಿಷಿಯನ್ಗಳು ಅಂತ. ಅಷ್ಟು ಟೆಕ್ನಿಷಿಯನ್ಸ್ಗಳು ಇಲ್ಲಿ ಕೆಲಸ ಮಾಡಿದ್ರು. ಇವನು ಯಾರು, ನಮ್ಮ ಮೋಹನ್ ಬಿಕೆರೆ, ನಿನ್ನ ಕ್ಯಾಮ್ರಾಮನ್, ಬೋತ್ ಫೈಟರ್ಗಳು ಮಗನೆ, ಬೋತ್. ಈ ಮೊನ್ನೆ ಹಾಡ್ ಬಿಟ್ಟದ್ರಲ್ಲ, ರೈಲ್ ಹೋಗ್ತಾ ಇರುತ್ತೆ, ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ, ಹಿಂದೆ ರೈಲ್ ಹೋಗೋ ಅದು ಬ್ರಾಡ್ ಗೇಜು ಮತ್ತೆ ಗೂಡ್ಸ್ ಅಂತೀವಿಲ್ಲ ನಾವು, ಇದನ್ನ ತುಂಬಿಕೊಂಡು ಮೀಟರ್ ಗೇಜ್ ಅಂತ. ಅವ್ರು ಅದನ್ನ ಹೇಳ್ತಾ ಇದ್ರು, ಸೆಟ್ ಹಾಕ್ಬೇಕಾದ್ರೆ ಟ್ರೈನ್ಗಳು ತಂದು ನಿಲ್ಸಿದ್ವಿ ಅಂತ. ಈ ಕಮನ್ ಕಾಳಿಯಲ್ಲಿ ಅದು ಕಮನ್ ಕಾಳಿ. ಹೌದು ಹೌದು, ಫುಲ್ ನಿಮ್ಗೆ ಇದೇ ಡೆಪ್ತೆ ಸಖತ್, ಅದು ಬ್ಯೂಟಿಫುಲ್, ನೋಡಕ್ಕೆ ಮಜಾ ಇದೆ, ಅದು ಎಕ್ಸ್ಟ್ರಾ. ನೆನ್ನೆ ಹೇಳ್ತಾ ಇದ್ರು 5 ತಿಂಗಳು 5.5 ತಿಂಗಳಲ್ಲಿ ನಾವು ಪಿಕ್ಚರ್ ಮಾಡಿದ್ವಿ ಅಂತ. ಬಟ್ 3.5 ವರ್ಷ ಆಗಿದೆ. ಆ 3.5 ವರ್ಷದಲ್ಲಿ ಸೆಟ್ಗೆನೆ ಹೆಚ್ಚು ಕಮ್ಮಿ 1 ವರ್ಷ ಆಯ್ತಾ ಅಂತ. 1 ವರ್ಷ ಸೆಟ್ ಹಾಕಿ ಮಗನೇ, ಒಂದ್ಸರಿ ಸೆಟ್ ಹಾಕಿದ್ವಾ, ಸೆಟ್ ಹಾಕಿದ್ವಿ. ಸೆಟ್ ಹಾಕಿದ್ಮೇಲೆ ಒಂದು ಹೆವಿ ಮಳೆ ಬಂದು ಎಲ್ಲ ಬಿದ್ದೋಯ್ತು ಎಲ್ಲ ಬಿದ್ದೋಯ್ತು ಅಂದ್ರೆ ಸ್ಮ್ಯಾಶ್ ಆಗೋಯ್ತು. ಅದನ್ನ ನೋಡಿರ್ಬೇಕು, ವಿಡಿಯೋ ಕೂಡ ನೀವು ನೋಡಿರ್ತೀರಿ. ಸ್ಮ್ಯಾಶ್ ಆಗೋಯ್ತು. ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡಕ್ಕೆ 1.5 ವರ್ಷ ಆಯ್ತು. ಎಲ್ಲ ರೆಡಿ ಮಾಡಕ್ಕೆ 1.5 ವರ್ಷ ಆಯ್ತು. ಆಮೇಲೆ ಅದನ್ನ ಸೆಟ್ ಹಾಕೋದು ಹೆಂಗೆ ಗೊತ್ತಾ, ಒಂದೇ ಒಂದು ಬಿಲ್ಡಿಂಗ್ ಆದ್ರೆ ಓಕೆ, ಏರಿಯಾ ಸ್ಟ್ರೀಟ್ ಹಾಕ್ಬೇಕು. ಆಮೇಲೆ ತಿರ್ಗಾ ಪ್ರತಿಯೊಂದು ಬಸ್ಗಳೆಲ್ಲ ಹೋಗ್ತೇವೆ, ಯಾಕಂದ್ರೆ ಅದನ್ನ ನೋಡ್ಕೊಂಡೇ ಹಾಕ್ಬೇಕು. ಒಂದು ಬಸ್ ಡಬಲ್ ಟ್ರಕ್ಕರ್ ಹೋದ್ರೆ ಇನ್ನೊಂದು ಬಸ್ ಪಕ್ಕದಲ್ಲಿ ಹೋಗ್ಬೇಕು. ನಾವು ಅನ್ಯಾಚುರಲ್ ಹಾಕಂಗೆ ಇಲ್ಲ, ಬರೀ ಇಷ್ಟಾಗಲ್ಲ. ಸ್ವಲ್ಪ ರಿಯಾಲಿಟಿ, ಮನ್ಸನಿಗೆ ರಿಯಾಲಿಟಿ ತೋರಿಸ್ಬೇಕು. ಆಮೇಲೆ ನಾವು ಕ್ಯಾಮ್ರಾ ಇಡೋದು ಬಂದ್ಬಿಟ್ಟು ಟೆಲಿಲಿ ಇಡೋದು ಯಾವತ್ತೂ ಇಟ್ಟಿಲ್ಲ ನಾನು ಇವತ್ತಿನವರೆಗೂ. ನನ್ನ ಸಿನಿಮಾಗಳು ನೀನು ಯಾವುದೇ ನೋಡ್ಕೊಂಡು, ನೀನು ಅವಾಗಿಂದ 24 ಲೆನ್ಸು ಕರಿಯ 8R ಲೆನ್ಸ್ವರೆಗೂ ಮಾಡಿದೆ ನಾನು, ಬಿಫೋರ್ ಏಕ್ಲೆವಿವರೆಗೂ. ಈ ಸಿನಿಮಾಗೆ 8R ಲೆನ್ಸ್ ಹೊಂಟೋಯ್ತು, 12 ಲೆನ್ಸ್ ಬಂತು. ನಾನು ಏನಿದೆ 8R ಲೆನ್ಸು 24 ಲೆನ್ಸ್ ಅಂದ್ರೆ 24 IS ವೈಡ್ ಇದ್ದಿದ್ದು ಆಗ ಕರಿಯಾಗೆ. 24 ಅಂತಂದ್ರೆ 24 ಲೆನ್ಸ್ ಹಾಕ್ತೀವಿ ಅಂತಂದ್ರೆ ಏನೋ 24 ಸಾರ್, ಅದು ಲೈಟ್ ಮಾಡೋಕ್ಕಾಗಲ್ಲ, ಸಿಕ್ಕಾಬಿಟ್ಟೆ ಎಲ್ಲ ಕಡೆ ತುಂಬ ಲೈಟ್ ತುಂಬಬೇಕು. ನೀವು ಏನಿದ್ರು ಲೊಕೇಶನ್ಸ್ ನಾನು ಹೇಳಿದೆ, ಒಂದು ಕ್ಲೋಸ್ ತೆಗಿಬೇಕಾದ್ರೆ 24 ಲೆನ್ಸಲ್ಲಿ ತೆಗಿತಿದ್ದೆ ನಾನು. ಸರ್ ಇಲ್ಲ 100 ತೆಗಿಯೋಣ ಅನ್ನೋರು. ನಾನು ಹೇಗೆ ಜನ ನೀನು ಕೇಳ್ತಾರ, ನೀನು ಎಕ್ಸ್ಪ್ರೆಷನ್ ತಾನೇ ಬೇಕು, 24 ಹಾಕ್ಬಿಟ್ಟು ಇಡು ಕ್ಯಾಮ್ರಾ ತಗೊಂಡು ಹೋಗ್ಬಿಟ್ಟು ಇಲ್ಲಿ ನೀಟಾಗಿ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ ನಿನಗೆ. ಬ್ರಾಡ್ ಇರುತ್ತೆ, 3D ಇದ್ದಂಗೆ ಇರುತ್ತೆ ನಿಮ್ಗೆ ನೋಡಕ್ಕೆ, ವಾವ್ ಅಂತ ನೀನು ಎಕ್ಸ್ಪ್ರೆಷನ್ ಬರ್ತದೆ. ಬೈ ಮಿಸ್ಟೇಕ್ ಇವನೇನೋ ಹೆಚ್ಚು ಕಮ್ಮಿ ಮಾಡಿದ್ರೆ ಜನ ಅಲ್ಲಿ ನೋಡ್ತಾ ಇರ್ತಾರೆ, ಅಯ್ಯೋ ಏನ್ ಗುರು ಲೊಕೇಶನ್ ಅನಿಸ್ ಹೊಂಟೋಗಿರ್ತದೆ. ಇದು ಇವೆಲ್ಲ ಟೆಕ್ನಾಲಜಿ ಅವಾಗ ಹಂಗೆ ಇತ್ತು. ಅದಾದ್ಮೇಲೆ 8R ಬಂತು. 8R ನೋಡಿದ್ದೀನಿ, ರಾಜ ಸೋಮನ್, ಜೋಗಯ್ಯ, ಇದ್ರಲ್ಲೆಲ್ಲ ಯೂಸ್ ಮಾಡಿದೆ. ಕ್ಯಾಮ್ರಾ ಗ್ರೌಂಡ್ ಲೆವೆಲ್ಗೆ ಹೋದ್ರೆ ನಿಮ್ಗೆ ಭಾಗ ಆಗುತ್ತದು, ಭೂಮಿ ಭಾಗ ಆಗುತ್ತೆ. ಇದೆಲ್ಲ ಇವಾಗ 12 ಲೆನ್ಸ್ ಇದೆ. 12 ಅದಕ್ಕಿಂತ ದೊಡ್ಡದು ನಿಮ್ಗೆ. ಈ 12 ಲೆನ್ಸ್ ಹಾಕಿ ನಿಮ್ಗೆ ಏನಾದ್ರು ಸಿಟಿ ಇಟ್ರೆ ಬಿಲ್ಅಪ್ ಮಾಡ್ಬೇಕಲ್ಲ, ಅವನು ಯೋಚನೆ ಮಾಡುವ ಕ್ಯಾಮ್ರಾಮನ್, ಯಪ್ಪ ಸಾರ್ ಇದನ್ನ 12 ಹಾಕ್ಬಿಟ್ಟು ಇಡಿ ಅಂತೀರ ಸರ್. ಯೋ ಬಾರೋ ನೀನು, ಯಾಕೋ ನಾನು ಮಾಡ್ತೀನಿ ಕ್ರಿಯೇಟ್, ಬಾರೋ ನೀನು ಇಡಿ ತೆಗಿ, ನೀನ್ ಯಾಕೆ ಟೆನ್ಷನ್, ಬಾಲ ನೀನು ಬಣ್ಣ ಬಿಡಿಸ್ದಂಗೆ, ಚಿತ್ರ ಬಿಡಿಸ್ದಂಗೆ. ಅಲ್ಲ ಹೌದು ಹೌದು ಮಗ, ಅದನ್ನ ಮೇಂಟೈನ್ ಮಾಡೋದಿತ್ತಲ್ಲ, ಅಯ್ಯೋ ಕೆನಾಟ್, ಅಷ್ಟು ಈಸಿ ಅಲ್ಲ ಅದು, ಭಾಳ ಇದು. 2010ರಲ್ಲಿ ಭಾಳಷ್ಟು ನೆನಪುಗಳಿದೆ ಪ್ರೇಮ್ ಸರ್ ಜೊತೆ. 2010ರಲ್ಲಿ ಚಿತ್ರದುರ್ಗದಲ್ಲಿ ಬಹುಶಃ ಶೂಟಿಂಗು ಜೋಗಯ್ಯ ಅದು. ನಾನು ಅಲ್ಲಿಗೆ ಸ್ಪೆಷಲ್ ಶೂಟ್ಗೆ ಅಂತ ನಾನು ಫಸ್ಟ್ ಔಟ್ಡೋರ್ ಅನಿಸುತ್ತೆ, ಅಂದರೆ ದೊಡ್ಡ ಸಿನಿಮಾಗೆ ಹೋಗಿದ್ದು ಅಂಥದ್ದು. ಅಲ್ಲಿವರೆಗೂ ಒಂದು ಪ್ರೀತಿ
ನಮ್ಮ ಈ ಗ್ರಾಮೀಣ ಭಾಗದಿಂದ ಬಂದು ಒಂದು ಸಾಧನೆ ಮಾಡಿದಂಥವ್ರು, ದೊಡ್ಡ ಹೆಸರು ಮಾಡಿದಂಥವ್ರು ಪ್ರೇಮ್ ಸರ್ ನಮ್ಮವರು. ಪ್ರೀತಿ ಇದ್ದಾಗ ಸಲಿಗೆ ಇರುತ್ತೆ, ಆ ಸಲಿಗೆಲ್ಲೇ ಇದ್ದೆ. ಆ ಶೂಟಿಂಗು ಇದ್ದು 2 ದಿನ ಬರೋಷ್ಟರಲ್ಲಿ ಗೌರವ ಹೆಚ್ಚಾಗಿತ್ತು ಪ್ರೇಮ್ ಸರ್ ಮೇಲೆ. ಯಾಕೆಂದರೆ ಇದು ಹೊಗಳಿಕೆ ಅಲ್ಲ, ಎಂಥ ಬಿಸಿಲು ಅಂತಂದರೆ ಕ್ಯಾರವ್ಯಾನಲ್ಲಿ ಕೂತ್ಕೊಂಡ್ರೂ ಬೆವರ್ತಾ ಇದ್ವಿ, ಅಂಥ ಬಿಸಿಲು. ಆಮೇಲೆ ಎಲ್ಲಿ ನೆರಳಿತ್ತು ಅಲ್ಲಿ ಕೆಲವರು ಕೂತ್ಕೊಂಡಿರ್ತಿದ್ರು, ನಿಂತ್ಕೊಂಡಿರ್ತಿದ್ರು ಬ್ರೇಕಲ್ಲಿ, ಎಲ್ರಿಗೂ ಬ್ರೇಕು. ಈ ಮನುಷ್ಯ ಬ್ರೇಕ್ ತಗೊಂಡಿದೆ ನೋಡಲಿಲ್ಲ ನಾನು. ಬೆಳಿಗ್ಗೆ ಬಂದು ಇದು ಸುಳ್ಳಲ್ಲ, ಇದು ಮುಖಸ್ತುತಿ ಅಲ್ಲ. ನೆಕ್ಸ್ಟ್ ಶಾರ್ಟ್ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡು ಅಲ್ಲೇ ಮಜ್ಜಿಗೆನೋ ಅಲ್ಲೇ ಇನ್ನೊಂದು ಮತ್ತೊಂದು ಮುಗಿಸ್ತಾ ಇದ್ರೆ ಹೊರತು ಕ್ಯಾರವ್ಯಾನಲ್ಲಿ ಹೋಗಿ ಕೂತ್ಕೊಂಡಿದ್ದು ನೋಡಲೇ ಇಲ್ಲ ನಾನು. ಅವರ ಗಾಡಿಗೆ ಬ್ರೇಕ್ ಕಿತ್ತಾಕ್ಬಿಟ್ರೆ ಸ್ಲೆಚ್ಚು ಆಕ್ಸಿಲೇಟರ್ ಎರಡೇ ಇರೋದು. ನನಗೆ ಆವಾಗಿಂದ ಭಾಳ ಗೌರವ ಮಾಡ್ತು. ಅಂದರೆ ಶೋಮ್ಯಾನ್ ಅಂತ ಹಾಕೋತಾರೆ, ನಮಗೆ ಗೊತ್ತಿದ್ದು ಶೋಮ್ಯಾನು ರಾಜ್ ಕಪೂರ್ ಅವ್ರು ಮಾತ್ರ. ಅದಾದಮೇಲೆ ನಾನು ಯಾರು ಇಟ್ಕೊಂಡಿದ್ದು, ಒಂದು ಟೈಟ್ಲ್ ಇಟ್ಕೊಳ್ಳೋಕ್ಕೂ ಒಂದು ಮೀಟ್ರ್ ಬೇಕು. ಹೌದು, ಬಿಕಾಸ್ ಯು ಹ್ಯಾವ್ ಟು ಜಸ್ಟಿಫೈ ದಟ್ ಅಲ್ಲ. ಆ ಜಸ್ಟಿಫೈ ಮಾಡೋ ಥರ ನಿಜಕ್ಕೂ ಅಂಥ ಉರ್ಬಿಸ್ನಲ್ಲೂ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ ಎಲ್ಲೂ ಕೂರಲಿಲ್ಲ. ಕ್ಯಾರವನ್ಗೆ ಬಂದು ಕೂತ್ಕೊಳ್ಳೋರು ಇಷ್ಟ ಎಲ್ಲೂ ಇಲ್ಲ. ನಾನು ನೋಡಿದೆ ಆವತ್ತಿನ ನನಗೆ ಉಪೇಂದ್ರ ಅವ್ರು ಹಾಕೊಂಡಿದ್ರಲ್ಲ ಬುದ್ಧಿವಂತರಿಗೆ ಮಾತ್ರ ಅಂತ, ಹಂಗೆ ದಿ ಶೋ ಹಂಗೇನಿಲ್ಲ. ಜಾಬ್ ಮಾಡಿ ಕೆಲಸ ಮಾಡ್ಬೇಕಾದ್ರೆ ಮನೆಗೆ ಹೆಂಗೆ ಅಂತಂದರೆ ನಾವು ಹಳ್ಳಿಗಳ ಕಡೆನೂ ಹೋಗಿ ಕೆಲಸ ಮಾಡ್ತಿದ್ವಿ. ನೀವು ಸಾಮಾನ್ಯವಾಗಿ ನಾವೆಲ್ಲ ಒಂದು ಕಬ್ಬು ಕಡಿಯೋಕ್ಕೆ ಹೋಗಲಿ, ಭತ್ತ ಕುಯ್ಯೋಕ್ಕೆ ಹೋಗಲಿ, ನಿಮಗೆ ರಾಗಿ ಕುಯ್ಯೋಕ್ಕೆ ಹೋಗಲಿ, ಇಲ್ಲ ಎಮ್ಮೆ ದನ ಮೇಯ್ಸೋಕ್ಕೆ ಹೋಗಲಿ, ಆಲ್ಮೋಸ್ಟ್ ಅಲ್ಲಿ ನಾನು ಒಬ್ಬ ಅಲ್ಲಿ ಹೋಗಿ ನೆರಳಲ್ಲಿ ಕೂತೀನಿ ಅಂತಂದರೆ ಇನ್ನು ಮಿಕ್ತವ್ರಲ್ಲ MMS ಅವರೆಲ್ಲ ಹೋಗಿ ಬಿಸಲು ಮೇಯಿಸ್ತಿದ್ರ, ಅವರು ಬಂದು ಕೂತ್ಕೊಳ್ಳೋರು, ಇಲ್ಲ ನಾನು ಅವ್ರ ಜೊತೆ ಹೋಗ್ತಿದ್ದೆ. ಸೊ ರೂಟೀನ್ ಅದು ಲೈಫ್. ನಮ್ಗೆ ಏನಾಗ್ಬಿಡ್ತದೆ, ನಾವು ಇಲ್ಲಿ ಕಲ್ತಿಲ್ಲ, ಅದು ಬಂದ ಮಗ ನಾವು ಅಲ್ಲಿಂದ ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಏನು ರಿಯಲ್ ಲೈಫ್ ಅಂತ ಏನಿದೆ ಹಳ್ಳಿ ಜೀವನ ಅದೇ ಕಂಟಿನ್ಯೂ ಆಗಿದೆ ಅಷ್ಟೇ. ಸೊ ಆಮೇಲೆ ಇಲ್ಲಿ ಜಾಬ್ ಇದೆಯಲ್ಲ, ಈ ಜಾಬ್ ನಮ್ಗೆ ಶ್ರದ್ಧೆಯಿಂದ ತುಂಬ ಡೆಡಿಕೇಟಾಗಿ ಮಾಡಿದ್ರೆ 100% ಒಲಿತಾಳೆ ಇವಳು. ಹೌದು, ಸಿನಿಮಾ ಇದೆಯಲ್ಲ ಮಗನೇ, ಇದೊಂಥರ ತಾಯಿ ಒಲಿತಾಳೆ ಇವಳು 100%. ಆ ಒಲಿಕೆಗೆ ಒಂದು ಚಿಕ್ಕ ಉದಾಹರಣೆ ನನ್ನ ಲೈಫಲ್ಲಿ ಆದಂಥದ್ದು. ETV ಕನ್ನಡದಲ್ಲಿ ಜೋಗಿ ಸಕ್ಸಸ್ ಮೀಟ್ನ ಮಾಡಿದಾಗ ನನಗೆ ಪ್ರೇಮ್ ಅವರು ತುಂಬ ಹತ್ತಿರ, ಅಂದರೆ ಮೀನ್ಸ್ ನೋಡುಗನಾಗಿ. ಆಗ ಶೀಲ್ಡ್ ಅದು ಒಂಥರ ಗ್ರೀನ್, ಇದು ಶೀಲ್ಡ್ ಇನ್ನೂ ಇದೆ. ಅಂದ್ರೆ ಅದು ಅಷ್ಟು ವಿಷಯಗಳು ಪೇಪರ್ ಹ್ಯಾಂಡ್ ನಾನು ಯಾವಾಗ್ಲೂ ನೋಡ್ತಿದ್ದೆ. ಫಸ್ಟ್ ಇಷ್ಟು ಥಿಯೇಟರ್ ಇರೋದು, ಆಮೇಲೆ ಇಷ್ಟು ಥಿಯೇಟರ್, ಆಮೇಲೆ ಜಾಸ್ತಿ ಖುಷಿ ಆಗೋದು. ಆ ಪೇಪರ್ ಎಲ್ಲ ಕಟ್ಟಿಂಗ್ಸ್ ಇಟ್ಕೊತಾ ಇದ್ದೆ ನಾನು ಉದಯವಾಣಿಯಲ್ಲಿ ಬರೋದು. ಅಂದ್ರೆ ಫಸ್ಟ್ ಇಷ್ಟು ಮಿನಿಮಮ್ ಥಿಯೇಟರ್. ನಾನು ಇವ್ರ ಸಿನಿಮಾ ಅಂದ್ರೆ ಖುಷಿ ಏನ್ ಗೊತ್ತಾ, ಎಲ್ಲರಿಗಿಂತ ಜಾಸ್ತಿ ಥಿಯೇಟರ್ ಇವ್ರ ಪಿಕ್ಚರ್ದು ಪೇಪರ್ ಕಟ್ಟಿಂಗ್ಸ್ ಇಟ್ಕೊಳ್ಳೋದು ಅಷ್ಟು ಇದು. ಬಟ್ ಆಮೇಲೆ ನನಗೆ ಅದಕ್ಕೆ ಬೈದ್ರು ಈ ಥಿಯೇಟರ್ಗಳ್ದು ಹೇಳ್ದಲ್ಲ. ನಾನು ಸ್ಟಾರ್ಟಿಂಗ್ ಸಿನಿಮಾ ಇದು ಮಾಡಿದಾಗ ರಿಲೀಸ್ ಟೈಮಲ್ಲಿ ರಾಜ್ಯ ಸೋಮ್ಯಾನ್ ಸ್ಟಾರ್ಟ್ ಆಯ್ತು. ಹೌದು, ರಿಲೀಸ್ ಆಗ್ಬೇಕಾದ್ರೆ ಜಯಣ್ಣ ರಿಲೀಸ್ ಮಾಡಿದ್ರು. ಬೇಕಾದ್ರೆ ಯಾವಾಗ ಜಯಣ್ಣ ಸಿಕ್ಕರೆ ಕೇಳಿ ನೀವು. ನಾನು ಜಯಣ್ಣ ಎಷ್ಟು ಥಿಯೇಟರ್ ಆಗ್ತಾ ಇದ್ದೀರಾ? ಅಪ್ಪಾಜಿ ಒಂದು 100 ಥಿಯೇಟರ್ ಆಗ್ತೀನಿ ಅಪ್ಪಾಜಿ ಅಂತಂದ್ರು. ಜಯಣ್ಣ ಎಷ್ಟು ಥಿಯೇಟರ್ಗಳಿದೆ ಕರ್ನಾಟಕದಲ್ಲಿ, ಅಷ್ಟು ಥಿಯೇಟರ್ ತಂದು ಕೂರಿಸಿ ಜಯಣ್ಣ ಈಗ ದಯವಿಟ್ಟು ನನಗೆ ಅಂದೆ. ಬೇಡ ಅಪ್ಪಾಜಿ, ಪಿಕ್ಚರು ರನ್ ಆಗಲ್ಲ. ನಿಮ್ಗೆ ಏನಕ್ಕೆ ಬೇಕು ಜಯಣ್ಣ? ಓಕೆ, ರನ್ ಆಗಲ್ಲ, ನಿಮ್ಗೆ ಏನು ಬೇಕು? ದುಡ್ಡು, ಜನ ನೋಡ್ಬೇಕು, ಎರಡೇ ತಾನೆ. ಒಂದೇ ಸರಿ ನೋಡ್ತಾರೆ ಬಿಡಿ, ನೀವ್ ಯಾಕೆ ಟೆನ್ಷನ್ ತಗತ್ತೀರಾ? ಯಾಕೆ ದಿನಾ ಸಾಯಿಸ್ತೀರಾ? ಓಪನಿಂಗ್ ಬಿಡಿ, ಒಂದೇ ಸರಿ ನುಗ್ಗು ನೋಡ್ತಾರೆ. ಇಷ್ಟ ಅಲ್ವಾ ನನಗೆ ಬೈತಾರೆ, ಇಷ್ಟ ಆಯ್ತಾ ನುಗ್ಗು ನೋಡ್ತಾರೆ. ಪ್ರತಿ ಇನ್ನೊಂದ್ಸರಿ ಬರ್ತಾರೆ, ಯಾಕೆ ತಲೆ ಕೆಡಿಸ್ಕೊತೀರಿ? ಅಪ್ಪಾಜಿ ನೀನ್ ಹೇಳೋದೇನೋ ಕರೆಕ್ಟು, ಬಟ್ ನನ್ನ ಮಾತು ಕೇಳಪ್ಪಾಜಿ, ಬೇಡ ಜನ ಹಾಕಿ ಜನ. ನೀನು ಹಾಕಿದ್ರು, ನನಗೆ ಸಿಕ್ಕಾಪಟ್ಟೆ ಬೈದ್ರಾಗ ಹಾಕಾದ್ಮೇಲೆ ಟಿಕೆಟ್ಗಳು ಸಿಗ್ತಾ ಇಲ್ಲ. ಅಲ್ಲಿ ಅಪ್ಪಾಜಿ ಏನ್ ಸಿನಿಮಾ ಅಪ್ಪಾಜಿ ನೀನ್ ತೆಗೆದಿದ್ಯಾ, ನಮ್ಗೆ ಆಗಲ್ಲ ಅಪ್ಪಾಜಿ, ನನ್ನ ಆಫೀಸ್ ಬಾಕ್ಲಾಕೊಂಡು ಹೊಡೈತೀನಿ, ಟಿಕೆಟೇ ಆಯ್ತಾ, ಅಲ್ಲಿ ಟಿಕೆಟ್ ಕೊಡಕ್ ಆಗ್ತಾ ಇಲ್ಲ ನನ್ನ ಕೈಗೆ ಅಂತ. ಅದಕ್ಕೆ ಹೇಳಿದ್ರು ಜನ ಎಲ್ಲ ಬಿಟ್ಬಿಡಿ ಅಂತ. ಅದಾದ್ಮೇಲೆ ಸುಮಾರು ಜನ ಬೈದ್ರು, ಪ್ರೇಮ್ ಸಿನಿಮಾ ಅಂದ್ರೆ ಜಾಸ್ತಿ ಥಿಯೇಟರ್ ಹಾಕ್ಸ್ತಾನೆ, ಟೂ ಮಚ್ ಹಾಕ್ತಾನೆ. ಜೋಗ ತಗೊಂಡು 2 ಥಿಯೇಟರ್ ಹಾಕ್ತೆ. ಗಾಂಧಿನಗರದಲ್ಲಿ ಫಸ್ಟ್ ಟೈಮ್ ಮೆಜೆಸ್ಟಿಕ್ ಅಲ್ಲಿ 2 ಥಿಯೇಟರ್. ಎಲ್ಲರೂ ಹೇಳಿದ್ರು, ವೇಸ್ಟ್ ಮಾಡ್ತಿದ್ಯಾ, ನಿನ್ಗೆ 100 days ಹೋಗಲ್ಲ ಬಿಡು ಪಿಕ್ಚರ್. ನಂಗೆ ಬೇಡ ರೀ 100 days, ನನಗೆ ಜನ ನೋಡ್ಬೇಕು ಗುರು, ಈಜಿಯಾಗಿ ಅವ್ನಿಗೆ ಸಿಕ್ಬೇಕು. 100 days ಹಾಕ್ಬೇಕು, ಬ್ಲ್ಯಾಕ್ ಮಾರೋದು ಏನಕ್ಕೆ ಬೇಕು, ಜನ ನೋಡ್ಬೇಕು. ತಗೊಂಡೋಗ್ಬಿಟ್ಟೆ ನಾನು. ಅವಾಗ ನನ್ಗೆ ಎಲ್ಲರೂ ಬೈದ್ರು. ಈಗ ಸಂಸ್ಕೃತಿ ನಾನು ಅವಾಗ ಶುರು ಮಾಡಿದ್ದು, ಇವತ್ತು ಅದೇ ಬುನಾದಿ. ಅಂದ್ರೆ ಪ್ರೇಮ್ ಅವ್ರಿಗೆ ಆಸೆ ಜಾಸ್ತಿನಾ ಅಂತ ಮೊದಲಿಂದ ಚಿಕ್ಕ ವಯಸ್ಸಿಂದ ಈಗ ನಾವು ಸ್ಕ್ರೀನ್ ಮೇಲೆ ನೋಡಿ ಆಸೆ ಪಡ್ತಾ ಇದ್ದಂತ ಮೇಡಮ್ಮು ರಕ್ಷಿತಾ ಅವರನ್ನ ಮಡದಿಯಾಗಿ ಮಾಡ್ಕೊಂಡ್ರು, ಆಯ್ತಾ. ಆಸೆ ಅನ್ನಕ್ಕಿಂತ ದೊಡ್ಡದಾಗಿ ರಿಲೀಸ್ ಮಾಡೋಂಥದ್ದು ಸಿನಿಮಾಗಳು. ಆಮೇಲೆ ದೊಡ್ಡ ನಟ
6 ಅಡಿ ಚಿಲ್ಲರೆ ಕಟ್ಔಟು ಪ್ರೇಮ್ ಅವ್ರನ್ನ ಕ್ಯಾಶ್ ಮಾಡುವಂಥದ್ದು, ಆಮೇಲೆ ಶಿವಣ್ಣ ಅವರಂತ ಪ್ರತಿಭಾನ್ವಿತ ದೊಡ್ಡ ನಟರನ್ನ ಕ್ಯಾಶ್ ಮಾಡುವಂಥದ್ದು, ಈ ದೊಡ್ಡ ಬಜೆಟ್ 3-4 ವರ್ಷ ಶೂಟ್ ಆಗುವಂಥದ್ದು ಅಂದ್ರೆ ಆಸೆ. ನಾನು ಹೇಳ್ಬಿಡ್ತೇನೆ ಅಂದ್ರೆ ಕನಸು ದೊಡ್ಡದ ಅಂತ. ಅಲ್ಲ ಅದಕ್ಕಿಂತ ಇನ್ನೊಂದು ವರ್ಡ್. ಆಸೆ ಕನಸು ಅನ್ನೋದಕ್ಕಿಂತ ಆಕ್ಯುಪೈಡ್, ಆಕ್ರಮಣ ನೀತಿ. ಆಕ್ರಮಿಸಿದ್ರೆ ಮಾತ್ರ ಈ ಮಾರ್ಕೆಟ್ನ ಆಳಕ್ ಸಾಧ್ಯ. ಅಲ್ಲ, ಅದು ಡೈಲಾಗ್ ಬರ್ದವ್ರೆ. ಕರೆಕ್ಟಾ ಸರ್? ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಹಸು ಇದ್ದವ್ರಿಗೆ ಎಷ್ಟು ಜನ ಇದು ಮಾಡ್ತಾರೆ? ಹುಲಿಗೆ ಎಲ್ಲರೂ ಶರಣಾಗೋದು. ಸರ್ ಅಂದ್ರೆ ನಾನು ಅವಾಗಲೇ ಕೇಳಕ್ ಬಂದಂದ್ರೆ, ಈಗ ನೀವು ಹಳ್ಳಿಲಿದ್ರಿ, ಮದ್ದೂರಲ್ಲಿದ್ರಿ, ಅಂದ್ರೆ ನೀವು ಸಿನಿಮಾಗಳು ನೋಡ್ತಿರೋಂಥ ಟೈಮಲ್ಲಿ, ನೀವು ಇಂಡಸ್ಟ್ರಿಗೆ ಬರೋಂಥ ಟೈಮಲ್ಲಿ ಆಕ್ಚುಲಿ ಡೈರೆಕ್ಟರ್ಗೆ ಅಂತ ನಮ್ಮ ಇಂಡಸ್ಟ್ರಿಯಲ್ಲಿ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಗೆ ಅಂತ ಸ್ಕೋಪ್ ಅಂದರೆ ಒಂದು ಸುಮಾರು ಸ್ವಲ್ಪ ಜನದ ಹೆಸರು ಅಷ್ಟೇ. ಈಗ ನಮ್ಮ ಸೌತ್ ಇಂಡಿಯಾಗೆ ಬಂದರೆ ಬಾಲಚಂದ್ರ ಅವರು, ಪುಟ್ಟಣ್ಣ ಅವರು ನಮ್ಮ ಇಂಡಸ್ಟ್ರಿನಲ್ಲಿ, ಮಣಿರತ್ನಂ ಅವರು, ಆಮೇಲೆ ಶಂಕರ್ ಅವ್ರು ಬಂದರು. ಅದಾದ್ಮೇಲೆ ಈ ರೀತಿಯಾದಂಥ ಒಂದಷ್ಟು ಡೈರೆಕ್ಟರ್ಗಳಂದ್ರೆ ಸ್ಟಾರ್ಗಳು ಅನ್ನೋ ಥರದಕ್ಕೊಂದು. ಆಮೇಲೆ ನಮ್ಮ ಇಂಡಸ್ಟ್ರಿ ಅಂತ ಬಂದಾಗ, ನಮ್ದೊಂದು ಈ 2000ದಿಂದ ಈಚೆಗೆ ಒಂದು ಬಂದಾಗ, ಆ ಥರದ್ ನಮ್ಮ ಇಂಡಸ್ಟ್ರಿಯಲ್ಲಿ ಪುಟ್ಟಣ್ಣನ್ ಬಿಟ್ರೆ ಮತ್ತೆ ಡೈರೆಕ್ಟರ್ ಸ್ಟಾರಿಸಮ್ದು ಉಪೇಂದ್ರ ಅವರು. ಉಪೇಂದ್ರ ಅಂದ್ರೆ ನಾನು ಹೇಳೋದು ಕ್ರಿಯೇಟ್ ಮಾಡಿದ್ರು. ಹೋಗ್ತಾ ಹೋಗ್ತಾ ಹೆಂಗ್ ಕಂಪೇರ್ ಮಾಡಕ್ ಶುರು ಮಾಡ್ತು ಅಂತಂದ್ರೆ, ಒಂದು ಶಂಕರ್, ಒಂದು ಪ್ರೇಮ್, ಆಮೇಲೆ ಬರ್ತಾ ರಾಜಮೌಳಿ, ಆಮೇಲೆ ಅಂದ್ರೆ ಈ ಒಂದು 9 ಸಿನಿಮಾಗಳನ್ನ ಮಾಡಿದ್ರ, 10 ಸಿನಿಮಾಗಳನ್ನ ಮಾಡ್ತಾ ಇದ್ರ. ಆಲ್ಮೋಸ್ಟ್ ಒಂದು 20 ವರ್ಷದ ಮೇಲೆ ಆಯ್ತಲ್ಲ, 25 ವರ್ಷ ಆಯ್ತು. 25 ವರ್ಷ ಆಯ್ತು. ನಗ್ತಾರೆ 25 ವರ್ಷ. ನಾನು ಹೇಳ್ತಾ ಇರೋದು ಮೊನ್ನೆ ಹೇಳಿದೆ, 25 ವರ್ಷ ಮಾಡೋದು ಬೇಡವಾ? ಕ್ವಾಲಿಟಿ ಸಿನಿಮಾ ಮಾಡೋದು. 25 ವರ್ಷನೂ ಪ್ರೇಮ್ ಹೆಸರು ಇನ್ನೂ ಚಾಲ್ತಿಯಲ್ಲಿದೆ. ಇವತ್ತಿಗೂ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಗಳು ಅಂತಂದ್ರೆ ಪ್ರೇಮ್ ಅನ್ನೋ ಅದು ಸುದೀಪ್ ಸರ್ ಹೇಳಿದ್ರಲ್ಲ. ಸುದೀಪ್ ಸರ್ ಏನ್ ಹೇಳಿದ್ರು ಅದು ಮಗ, ನನಗೆ ಈ ಸಸ್ಟೈನಬಿಲಿಟಿ ಹೆಂಗೆ ಇನ್ಸ್ಪೈರ್, ಇವರೆಲ್ಲ ಇನ್ಸ್ಪೈರ್. ಯಾಕಂದ್ರೆ ನೀನ್ ಹೇಳ್ದಲ್ಲ ಮಗನೇ, ಇವಾಗ ರಾಜ್ ಕಪೂರ್ ಇಂದ ತಗೊಂಡ್ರೆ ಸೋಮ್ಯಾನ್ಸ್ಗಳನ್ನ, ರಾಜ್ ಕಪೂರ್, ಸುಭಾಷ್ ಗೈ, ಯಶ್ ಚೋಪ್ರಾ, ಮಣಿರತ್ನಂ, ವರ್ಮಾ, ಅಂಡ್ ದೆನ್ ಶಂಕರ್ ಅವರು, ಇದಕ್ಕಿಂತ ಇವರೆಲ್ಲ ಹೆಂಗಂದ್ರೆ ಕಮರ್ಷಿಯಲ್ ಇದರಲ್ಲಿ ಇಂಡಿಯನ್ ಡೈರೆಕ್ಟರ್ಗಳಾಗಿ ಬಂದ್ರು. ಇನ್ ಮಿಕ್ಕರು ಒಳ್ಳೆ ದೊಡ್ಡ ಡೈರೆಕ್ಟರ್ಗಳಿದ್ದಾರೆ, ಬಟ್ ಅವ್ರ ಹೆಸರು ಮುಂಚೂಣಿ ಬರಲಿಲ್ಲ. ಯಾಕಂದ್ರೆ ಪಿಕ್ಚರ್ ಹಿಟ್ ಆಗ್ತಾ ಇತ್ತು, ಎಲ್ಲ ಆರ್ಟಿಸ್ಟ್ಗಳ ಮೇಲೆ ಇದ್ರ ಮೇಲೆ ಹೋಗ್ತಾ ಇತ್ತು. ಬಟ್ ಇಲ್ಲಿ ಬುನಾದಿ ಕ್ರಿಯೇಟ್ ಮಾಡಿದ್ದು ಉಪ್ಪಿ ಸಾರ್. ನನ್ನ ಜನರೇಷನ್ ಅಲ್ಲೂ ನನ್ನ ಇದ ಒಂದು ಉಪ್ಪಿ ಸಾರ್ ಈಸ್ ಫಸ್ಟ್ ಹೀರೋ ಡೈರೆಕ್ಟರ್. ಅಂದ್ರೆ ಯಾರು ಡೈರೆಕ್ಟರ್ ಗುರು? ಉಪೇಂದ್ರ ಅಂದ್ರೆ ನೋಡ್ಬೇಕು ಪಿಕ್ಚರ್ ಅನ್ನೋರು. ಅಂದ್ರೆ ಆ ಮಟ್ಟಕ್ಕೆ ಇತ್ತು. ಅದಾದ್ಮೇಲೆ ನಾನೇನ್ ಮಾಡಿದೆ, ಸೊ ನಾನ್ ಮಾಡ್ಬೇಕು ಅಂತಿಲ್ಲ, ಇವರೆಲ್ಲ ಏನೇ ಮಣಿರತ್ನಂ ಮನೆ ಬಾಗಿಲಿಗೆ ಹೋಗಿ ನಿಂತಿದ್ದೆ ನಾನು, ಶಂಕರ್ ಸರ್ ಮನೆ ಬಾಗಿಲಿಗೆ ಹೋಗಿ ನಿಂತಿದ್ದೆ. ಓಕೆ, ಕೆಲಸ ಕಳ್ಕೊಂಡು. ಹೌದಾ? ಕೆಲಸ ಕಳ್ಕೊಂಡು ಹೋಗಿದ್ದೆ ನಾನು ಅವ್ರ ಮನೆ ಬಾಗಿಲ ಹತ್ರ, ಮಣಿ ಸರ್ ಮನೆ ಹತ್ರ ಒಂದು ನಿಂತಿದ್ದೆ. ಕೆಲಸ ಕೊಡೋದ್ ಬೇಡ ಗುರುವೇ ಅವರು, ನಾನು ನೋಡ್ಬಿಟ್ರೆ ಸಾಕು ಅಂತ. ಗುರುವಿನ ದೃಷ್ಟಿ ಬಿದ್ರೆ ಸಾಕು, ನಾನು ದೃಷ್ಟಿ ಬಿದ್ರೆ ಸಾಕು. ನಾನು ಈಗಲೂ ನಾನು ಹಂಸಲೇಖ ನಾನು ಯಾವಾಗಲೂ ಹೇಳ್ತಿದ್ದೀನಿ ಗೊತ್ತಾ ನಿನ್ಗೆ, ಹಂಸಲೇಖ ಅವ್ರು ಸಿಕ್ಕ ತಕ್ಷಣ ಹೋಗಿ ಕಾಲಿಗೆ ಬೀಳ್ತೀನಿ. ಯಾಕೆ ಗೊತ್ತಾ, ನಾನು ಏನಾದ್ರೂ ಒಂಚೂರು ಈ ಕಡೆ ಏನಾರ ಬರ್ತದ ಬಳವಳಿಯಾಗಿ ಅಂತ. ಆದ್ರೂ ಅವ್ರು ಏನ್ ಹೇಳ್ತಾರೆ ನನ್ಗೆ, ಗೌಡ ಅಲ್ಲೆಲ್ಲಿದ್ದದ್ಲ ಪೆನ್ನು ಕೈಯಲ್ಲಿದೆ ಕಣೋ ನನ್ನ ಮಗನೇ ಅಂತಂತಾರೆ. ರಪ್ಪನ್ ಕೈ ಹಿಡ್ಕೊಂತೀನಿ ನಾನು, ಏನಾದ್ರೂ ಒಂಚೂರು ಗೀಜ್ ಬಿಡಿ ಹಿಂಗೆ ಅಂತ ಹಿಂಗೆ. ಸೊ ಇವರೆಲ್ಲ ಬಂದು ಇನ್ಸ್ಪೈರ್ ನಮ್ಗೆ. ನೇಮ್ಗಳು ಹಾಕಿದ ತಕ್ಷಣ ಜನ ಥಿಯೇಟರ್ಗೆ ಬರೋರು, ಡೈರೆಕ್ಟರ್ಗಳ ನೇಮ್ಗಳು ಹಾಕಿದ ತಕ್ಷಣ. ಮೊದಲೆಲ್ಲ ಇದ್ದಿದ್ದು ಹೀರೋಗಳ ನೇಮು, ಸೊ ಹೀರೋಯಿನ್ಸ್ಗಳ ನೇಮು, ಸೊ ಹಿಂಗೆ ಬರೋದು. ಈಗ ಹಂಗಲ್ಲ ಇವಾಗ. ಸೊ ನೇಮ್ಗಳು, ಡೈರೆಕ್ಟ್ರು ಯಾರು, ಟೆಕ್ನಿಷಿಯನ್ಸ್ ಯಾರು ಗುರು? ಉಪೇಂದ್ರ ಡೈರೆಕ್ಟ್ರು. ಉಪೇಂದ್ರ ಅವರು ಅಂದ ತಕ್ಷಣ ನಾಳೆ ರಿಲೀಸ್ ಆಗೋ ಪಿಕ್ಚರ್ ಇವತ್ತು ಟಿಕೆಟ್ ಸೋಲ್ಡ್ ಔಟು, ಹಿಂಗಿತ್ತು. ನನಗೆ ಇವರೆಲ್ಲ ಇನ್ಸ್ಪೈರ್ ಮಗನೆ, ಅದನ್ನು ಫಾಲೋ ಮಾಡ್ಕೊ ಬಂದೆ ನಾನು. ಇವರೆಲ್ಲ ಗುರುಗಳು ನನಗೆ. ಇದನ್ನು ಫಾಲೋ ಮಾಡಿ ನಾನು ಏನು ಕಿಸ್ತಿಲ್ಲ ಮಾತ್ರ. ಸೊ ಇವ್ರು ಫಾಲೋ ಮಾಡ್ಕೊ ಬಂದಾಗ ಕರಿಯ ಅಂತ ಟೈಟ್ಲ್ ಬಿಟ್ಟೆ, ನೀನು ನೋಡಿರ್ಬೇಕು ನೀವು. ರೋಸು ಮತ್ತೆ ಅದ್ರ ಮೇಲೆ ಪ್ರೇಮ್ಸ್ ಅಂತ ಹಾಕ್ತೆ. ಮೇಲೆ ಹಾಕ್ಬಿಟ್ಟು ಒಂದೇ ಒಂದು ಚಿಕ್ಕ ಕಡ್ಡಿ ಹೂವು ಕೊಟ್ಬಿಟ್ಟು ಒಬ್ಬ ಬೇರೆ ಬಾಡಿಲಿ ಒಂದು ಹುಡುಗ ಅಂಡರ್ವೈರು ಮೈಯೆಲ್ಲ ಹೊಲ್ದಿರ್ತಾರೆ, ಓಡ್ತಾ ಇರ್ತಾನೆ ರಸ್ತೆಯಲ್ಲಿ ಅಂತ ಮಾಡಿದೆ. ಅದನ್ನ ಬಿಟ್ಟ ತಕ್ಷಣ ಎಂಟೈರ್ ಗಾಂಧಿನಗರ ಆಗ್ಲಿ, ಎಂಟೈರ್ ಕರ್ನಾಟಕ ಆಗ್ಲಿ, ಇದು ಏನ್ರಿ ಯಾರ್ರಿ ಇವನು ಪ್ರೇಮು? ನನಗೆ ಅವಾಗ ಹೊಡೀತು, ಕರೆಕ್ಟು. ನಾವು ಇವ್ರನ್ನ ಹೆಂಗೆ ಮಾಡಬೇಕು ಅಂತಂದ್ರೆ, ನೀನ್ 100ರಲ್ಲಿ ನೀನೊಬ್ಬ, ನೀನೇನು ಸ್ಪೆಷಲ್ಲು, ನೀನೇನು ಕಿಸಿತ್ಯಾ, ನೀನೇನು ತೋರಿಸ್ತೀಯ ಅಂತ ಕೇಳ್ತಾರೆ. ಇದನ್ನ ಹುಡಿಕೊಂಡು ಇನ್ಸ್ಪೈರ್ ತಗೊಂಡು ಬಂದಿದ್ದು ನಾನು. ಸೊ ಅವತ್ತು ರಿಲೀಸು ಸಿನಿಮಾ, ದರ್ಶನ್ ಅವರು ಹೊಸಬ್ರು. ನಾನು ಸ್ಟಾರ್ಟಿಂಗ್ ಅವ್ರಿಗೋಗಿ ಕಮಿಟ್ಮೆಂಟ್ ಆದಾಗ ಮೆಜೆಸ್ಟಿಕ್ ಶೂಟಿಂಗ್, ಫಸ್ಟ್ ಡೇ ಮೆಜೆಸ್ಟಿಕ್ ಶೂಟ್, ಮುಹೂರ್ತ, JP ನಗರ ಅಂಬರೀಷನ ಮನೆ ಇದೆಯಲ್ಲ, ವೆಂಕಟೇಶ್ವರ ಮನೆ, ವೆಂಕಟೇಶ್ವರ ಟೆಂಪಲ್ ಇದೆಯಲ್ಲ, ಅಂಬರೀಷನ ಮನೆಗೆ ಹೋಗ್ಬೇಕಾದ್ರೆ ಅಣ್ಣನ ಮನೆಗೆ ವೆಂಕಟೇಶ್ವರ ಇದೆ, ಅಲ್ಲಿ
ಮುಹೂರ್ತ ಯಾವುದು ಮೆಜೆಸ್ಟಿಕ್ಕು, ಅಲ್ಲಿ ಹೋಗಿ ಗುರುವೆ ಈ ಥರ ಒಂದು ಸಿನಿಮಾ ಒಂದು ಕತೆ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಅಡ್ವಾನ್ಸ್ ಕೊಡ್ಬೇಕು. ಅದಂಗೆ ಸರ್, ಅವರು ಎಸ್ಟಾಬ್ಲಿಷ್ ಆಗಿರ್ಲಿಲ್ಲಲ್ಲ. ಇಲ್ಲ, ಅವಾಗ ಫಸ್ಟ್ ಕಮಿಟ್ಮೆಂಟು, ಅವ್ರು ಫಸ್ಟ್ ಹೀರೋ ಮೆಜೆಸ್ಟಿಕ್ಗೆ, ಅದಾದ್ಮೇಲೆ ನಂದು ಫಸ್ಟ್ ಕಮಿಟ್ಮೆಂಟು ಹೀರೋಗೆ ಅಲ್ಲೇನೆ ದುಡ್ಡು ಕೊಟ್ಟಿದ್ದು, ಅಡ್ವಾನ್ಸ್ ಕೊಟ್ಟಿದ್ದು ಅವ್ರಿಗೆ. ಆನೇಕಲ್ ಬಾಲರಾಜ್ ಅವ್ರ ಪಾಪ ಈಗ ನೋ ಮೋರ್, ಓಕೆ, ಪಾಪ ಅನ್ನ ಹಾಕ್ತವ್ರು ನನ್ಗೆ ಅವರೆಲ್ಲ. ಸೊ ಅವರು ಸರ್ ಈ ಥರ ದರ್ಶನ್ ಅಂದ್ಬಿಟ್ಟು ಸರ್ ನಾನು ಮೆಜೆಸ್ಟಿಕ್ ಅಂತ ಸಿನಿಮಾ ಪೂಜೆ ಮಾಡ್ತೀನಿ. ನೀವೆಲ್ಲಿ ನೋಡಿದ್ರಿ? ನನಗೆ ಅಣಜಿ ನಾಗರಾಜ, ಅಣಜಿ ಅವ್ರ ಜೊತೆಲಿ ಚಿತ್ರಾನ್ನ ಫ್ರೆಂಡ್ಸ್, ಚಿತ್ರದ ಫ್ರೆಂಡ್ಸ್ಗಳು ಚಿತ್ರಾನ್ನದಲ್ಲಿ ಆಫ್ ಓಕೆ, ಅವ್ರ ಜೊತೆಲಿ ಇದ್ದಾಗ ನನ್ಗೇನಾಯ್ತು, ಮಚ ನೀನು, ನಾನು ಯಾಕಂದ್ರೆ ಅಲೋಯಮ್ಮ ಕೆಲಸ ಮಾಡಿದ್ದೆ ಅಣಜಿ ನಾನು ಇಬ್ರು. ಅವನು ನನ್ನ ವೇವ್ ಲೆಂತ್ ನನ್ನ ಇದು ಗೊತ್ತು, ಯಾಕಂದ್ರೆ ಮಲಗ್ತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ, ಅಂತಿರ್ಲಿಲ್ಲ. ಆಮೇಲೆ ಕದ್ದು ಮುಚ್ಚಿ ಪಿಕ್ಚರ್ಗೆ ಹೋಗ್ಬಿಡುವೆ, ಅವ್ನು ನಾನು ಕಾಸು ಕೊಡುವ, ಅಣಜಿನೇ ಕಾಸು ಕೊಡ್ತಿದ್ ಮಗ ನನಗೆ. ಒಂದ್ಸಲ ಅಲೋಯಮ್ಮ ರಿಲೀಸು, ಸರ್ಟಿಫಿಕೇಟ್ ಸೆನ್ಸರ್ ಸರ್ಟಿಫಿಕೇಟ್ ಸಿಕ್ತು, ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ದಿಲ್ಸೆ ರಿಲೀಸು. ಅಲೋಯಮ್ಮ ರಿಲೀಸ್ ಇಲ್ಲ, ದಿಲ್ಸೆ ಪಿಕ್ಚರ್ ರಿಲೀಸ್ ಮಣಿರತ್ನಂ ಅವ್ರದ್ದು ಸಂತೋಷ್ ಥಿಯೇಟರ್ಲಿ. ಅಲೋಯಮ್ಮ ಬಂದ್ಬಿಟ್ಟು ಸರ್ಟಿಫಿಕೇಟ್ ಸಿಕ್ತು, ಇನ್ನೊಂದು ವಾರಕ್ಕೆ ರಿಲೀಸ್ ಅದು. ಸರ್ಟಿಫಿಕೇಟ್ ಎತ್ಕೊಂಡು ನಾನು ಸೀದಾ ದಿಲ್ಸೆ ಪಿಕ್ಚರ್ಗೆ ಕೂತಿದ್ದೆ. ದಿಲ್ಸೆ ಸಿನಿಮಾ ದಿಲ್ಸೆ ಬೆಳಗ್ಗೆ ಪಿಕ್ಚರ್ ರಿಲೀಸು 6 ಗಂಟೆ, ಏನ್ ಟಿಕೆಟ್ ಸಿಕ್ಕೋದಿಲ್ಲ. ಮಣಿರತ್ನಂ ಬೇರೆ ಏನ್ ಗುರುವೆ ಹುಡುಗಾಟನ. ನಾನು ಬಾಸ್ ಸೀದಾ ನಾನೇನ್ ಮಾಡ್ಬಿಟ್ಟೆ, ಸ್ಟ್ರೈಟ್ ಪಿಕ್ಚರ್ ಹೋಗಿ ಕೂತ್ಕೊಂಡೆ. ಇದು ಗೊತ್ತಿದ್ದು ಒಬ್ಬನಿಗೆನೆ, ಈ ನನ್ನ ಮಗ ಎಲ್ಲವನೇ ಅಂತ. ಯಾರು? ಅಣಜಿ ನಾಗರಾಜ್. ಇವತ್ತು ಟಿಲ್ ಯಾವ ತರ ಕೇಳಿ ಅವ್ರಿಗೆ. ಕೆ ವಿ ನಾಗೇಶ್ ಕುಮಾರ್ ಇದಾರಲ್ಲ, ಅವರು ಫೈನಾನ್ಸರು, ಪ್ರೊಡ್ಯೂಸರ್ ನಮ್ಮ ಆನೇಕಲ್ ಬಾಲರಾಜ್ ಅವರು. ಇದೆಲ್ಲ ಅಲ್ಲಪ್ಪ, ನೆಕ್ಸ್ಟ್ ವೀಕ್ ರಿಲೀಸು, ಸೆನ್ಸರ್ ಸರ್ಟಿಫಿಕೇಟ್ ಇಲ್ಲದೆ ಅದಕ್ಕೆ ಅಲ್ಲಿ ಲ್ಯಾಬ್ಗೆ ಹೋಗ್ಬೇಕದು. ಅವಾಗೆಲ್ಲ ಲ್ಯಾಬು ಇತ್ತು. ಈ ನನ್ನ ಮಗ ಎಲ್ಲೋಗವನೆ ಅಂದ್ರೆ ಹೇಳ್ಬಿಟ್ಟು ಬಂದಂತೆ ಅಣಜಿ, ಇರಿ ನಾ ಕರ್ಕೊಬತ್ತೀನಿ ಎಲ್ಲವನೇ ಅಂತ ನನಗೆ ಗೊತ್ತು ಅಂತ. ನಾನು ಹೋಗಿ ಮನೆ ನಮ್ಮ ಸಿನಿಮಾ ನೋಡೋದು ಸಂತೋಷದಲ್ಲಿ ಕೂತಿದ್ದೆ. ಆಯ್ತಾ, ಒಂದು ಬಿಟ್ಟ ಬಂದು, ಏನೋ ನನ್ನ ಮಗನೇ ನೀನು ಸರ್ಟಿಫಿಕೇಟ್ ಯಾರ ಕೊಡು ನೀನು, ನನಗೆ ಗೊತ್ತು ನೀನು ಆಗಲ್ಲ ನೀನು ಅಂತ ಬಂದು ಸರ್ಟಿಫಿಕೇಟ್ ಕೈ ಕೊಟ್ಬಿಟ್ಟು ಅವನಿಗೆ ಹೋಗಿ ತಗೊಂಡೋಗು ಅಂತ ಕೊಟ್ಬಿಟ್ಟು ಅಲ್ಲೇ ತಿರ್ಗಾ ಓಡ್ ಬಂದ್ಬಿಟ್ಟು, ಲೇ ಕಾಸು ಕೊಡಲ್ಲ, ನೆಕ್ಸ್ಟ್ ಶೋ ನೋಡ್ಬೇಕು, ಲೇ ಕಾಸಿಲ್ಲ. ಮಾರ್ನಿಂಗ್ ಶೋ ನೋಡಿ ತಿರ್ಗಾ 1:30 ಶೋ ನೋಡಿದೆ ನಾನು. ಮಾರ್ನಿಂಗ್ ಶೋ ನೋಡಿ ತಿರ್ಗಾ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ಬಿಟ್ಟ. ಸಾಂಗ್ ಹೋಗ್ತಾ ಇರ್ಬೇಕಾರೆ ಎಲ್ಲ ಡಿಸ್ಟರ್ಬ್ ಆಯ್ತು ನನಗೆ. ಅದಕ್ಕೆ ಇನ್ನೊಂದು ಈ ತರ ಅಲ್ಲಿಂದ ದರ್ಶನ್ ಅವ್ರಿಗೆ ನಾನು ಹೋಗ್ಬಿಟ್ಟು ದರ್ಶನ್ಗೆ ಸೊ ಅಲ್ಲಿ ಹೇಳ್ದೆ ನಾನು, ಸರ್ ಹಿಂಗೆ ಆನೇಕಲ್ ಬಾಲರಾಜ್ ಅವ್ರಿಗೆ ಈ ಥರ I2 ಪರ್ಸನಾಲಿಟಿ ಎಲ್ಲ ಸಖತ್ ನನ್ನ ಕತೆಗೆ ಹೇಳಿ ಮಾಡಿಸ್ತಾನು, ಸೊ ನಾನು ಹೋಗಿ ಸಿನಿಮಾ ಮಾಡ್ತೀನಿ ಅಂತ. ಸರಿ ಆಯಿತು ಪ್ರೇಮ್ ಅವರೇ, ಪಾಪ ಆನೇಕಲ್ ಬಾಲರಾಜ್ ಸರ್ ಈಸ್ ನೋ ಮೋರ್. ಬಟ್ ಎಷ್ಟು ಹಂಬಲಾಗೆ ನನಗೆ ನನ್ನ ಅಲೋಯಮದಲ್ಲಿ ನನ್ನ ಕೆಲಸ ನೋಡಿ, ಬಾ ನೀನು ಡೈರೆಕ್ಟರ್ ಆಗು ಅಂತ ಕರ್ಕೊಟ್ಟಿದ್ದೆ ನಮಗೆ. ನನಗೆ ನೀನು ನೆಕ್ಸ್ಟ್ ಡೈರೆಕ್ಟರ್ ಆಗು, ನೀನು ಹಗಲು ರಾತ್ರಿ ಹಿಂಗೆ ದುಡಿತೆ, ನಂಗೆ ಗೊತ್ತಿರಲಿಲ್ಲ, ನೀನು ಮಾಡು, ಡೈರೆಕ್ಷನ್ ಮಾಡು, ಒಳ್ಳೆ ಕತೆ ಮಾಡ್ಕೊಂಬ ಅಂತ. ಸೊ ಅವಾಗ ಹೋಗಿ ಹೇಳಿದೆ, ಸರ್ ದರ್ಶನ್ ಅವ್ರು ನನಗೆ ಇಟ್ಕೊಂಡು ಈ ಥರ ಮಾಡೋಣ, ಇದು ಪೂಜೆ ಆಗ್ತಾ ಇದೆ ಮೆಜೆಸ್ಟಿಕ್ಕು ಸಿನಿಮಾ, ಸತ್ಯ ಅವ್ರದ್ದು, PN ಸತ್ಯ ಅವ್ರದ್ದು. ನಾನು ಹೋಗಿ ಕಮಿಟ್ಮೆಂಟ್ ಮಾಡ್ಬಿಡ ಸರ್. ಆಯಿತು ಕಮಿಟ್ಮೆಂಟ್ ಮಾಡ್ಬಿಡು. 15,000 ಅಡ್ವಾನ್ಸ್ ಕೊಟ್ಟರು. 15,000 ರೂಪಾಯಿ ದರ್ಶನ್ ಅವ್ರಿಗೆ ಅಡ್ವಾನ್ಸ್. ಅವತ್ತೇ ಪೂಜೆ ದಿವಸನೇ ಮಾತಾಡಿ ಅವತ್ತೇ ಅವ್ರಿಗೆ ಅಡ್ವಾನ್ಸ್ ಕೊಟ್ವಿ. 15,000 ಕೊಟ್ಟು ಶುರು ಮಾಡಿದ್ಕಂದ ಅಲ್ಲಿಂದ ಟಿಲ್ ಟುಡೇ ಇಲ್ಲಿವರೆಗೂ ಆ ಪ್ರೇಮ್ ಅನ್ನೋದು ಏನು ನೇಮ್ ಇರ್ತದೆ, ಅವನ ಹೆಸರಿಗೆ ಸಿನಿಮಾ ನೋಡ್ಬೇಕು ಅಂತ ಕೆಲವು ಇದು ಎಲ್ಲೋ ಒಂದು ಕಡೆ ಕ್ರೇಜ್ ಹುಟ್ಟಿಸ್ತಾನೆ ಅಂತ ಒಂದಿದು. ಇದೆಲ್ಲ ಸಾಧ್ಯ ಹೆಂಗೆ ಅಂತಂದರೆ, ನನಗೆ ಪುಷ್ ಮಾಡೋಂಥ ಎಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು, ಪ್ರತಿಯೊಬ್ಬ ಕಲಾವಿದ, ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ, ನನ್ನ ಶ್ರಮ ಏನೇ ಇರ್ಬೋದು, ಕರಿಯ ಸಿನಿಮಾ ಮಾಡಾದ್ಮೇಲೆ ಅಡಚಣೆಗಳು ನೀನು ಕೇಳ್ಬೇಕು ಮಗನೇ, ಕರಿಯೋದು ಚಾನ್ಸೇ ಇಲ್ಲ, ತಿಂಕೇ ಮಾಡೋಕ್ಕಾಗಲ್ಲ. ನಾವೆಲ್ಲ ಹಿಂಗೆ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾನೆ ಇರಲಿಲ್ಲ. ಅವತ್ತೇ ಹೋಗ್ಬಿಡುವ ನಾವು ಹಾರಾಕ್ಸ್ಕೊಂಡು, ನಾವು ಯಾವತ್ತೋ ಒಂದ್ಸರಿ ಆ ಮಟ್ಟಕ್ಕೆ ಹೊಡೆದಾಡ್ಕೊಂಡು ಸಿನಿಮಾ ಮಾಡಿ ಸಿನಿಮಾ, ಅದು ಹೊಡೆದಾಡ್ಕೊಂಡು ವಾರ್ ಮಾಡ್ಕೊಂಡು ಮಾಡಿ ಸಿನಿಮಾ. ಬಟ್ ಅಷ್ಟು ರೌಡಿಜಗಳನ್ನ ಇಟ್ಕೊಂಡು 4 ಜನ ಸತ್ತೋದ್ರು ಗ್ಯಾಂಗ್ ವಾರಲ್ಲಿ, ನಮ್ಮನ್ನ ಯಾರು ಹೊಡೆಯಕ್ಕೆ ಬಂದ್ಬಿಟ್ರು, ಎಲ್ಲ ಏನೇನು ವಿಚಿತ್ರ ಆಯಿತು, ಎಲ್ಲ ಸಾವಿರ್ಕೊಂಡು ಆ ಎಮೋಷನ್ಸಲ್ಲಿ ಎಲ್ಲ ಹೋಗಿ ಕೊನೆಗೆ ಪಿಕ್ಚರ್ ನಾಳೆ ರಿಲೀಸು. ಹಿಂದಿನ ದಿವಸ ಕೇಳ್ತೀನಿ, ಏನು ಗುರು ಅಂತಂದರೆ, ಚಾಪೆ ಹಾಸ್ಕೊಂಡು ರಗ್ ತಗೊಂಡು ನಾಳೆ ಪಿಕ್ಚರ್ ರಿಲೀಸ್ ಇವತ್ತು ಟಿಕೆಟ್ ತಗೊಳಕ್ಕೆ ನಿಂತವ್ರೆ. ಅವತ್ತು ನಾನು ಅನ್ಕೊಂಡೆ, ಯಾರು ನಾನು ಅಂತ. ನಾನು ಯಾರು, ನಾನು ಏನು ನಾನು, ಹೌದು ಚತುರ್ಮುಖ. ಅದಕ್ಕೆ ಅದೇ ಹೌದು ಕಶ್ಯಪ. ನನಗೆ ಅವತ್ತು ಹೊಡೆದ ಸ್ಟ್ರೈಕು, ಇವತ್ತಿನವರೆಗೂ ನಾನು ಅದೇ ಕೇಳ್ತೀನಿ, ನಾನೇನಾರು ಅಂದಕ್ಕೆ ಅವ್ರದ್ದು ಒಂದು ಮ್ಯೂಸಿಕ್ ಹಾಕೊಂಡಿದ್ದಾರೆ, ಅಂತ. ಸರ್ ಆಕ್ಚುಲಿ ಜೋಗಿ ಫಿಲ್ಮ್ ಹಂಗೆ ಆಗಿತ್ತಲ್ಲ, ಸಂತೋಷ್ ಹತ್ರ ಇದ್ರ ಹತ್ರ ಅವಾಗ ಸುದ್ದಿ ಆಗಿತ್ತು ತುಂಬಾ ದೊಡ್ಡದಾಗಿ. ಬೆಳಗಿನ ಜಾವನೆ ಎಲ್ಲ ಕಂಪ್ನಿ ಎಲ್ಲ ಹೊಚ್ಕೊಂಡು ಟಿಕೆಟ್ ತಗೊಂಡಿರೋದು. ಜೋಗಿ ಮಗನೇ, ಅದೊಂದು ಇತಿಹಾಸ. ಅದೆಲ್ಲ ಏನೋ ಸರ್ ನಮ್ಮ ಕಾಲೇಜ್ 18,000 2004, 5
8,000 ರೂಪಾಯಿ, 16,000 ರೂಪಾಯಿ, ಅಷ್ಟು ದೊಡ್ಡ ಇದು ಟಿಕೆಟ್. ಹೌದು, ಟಿಕೆಟ್ 4,000 ರೂಪಾಯಿ. ನಾವು ಫಸ್ಟ್ ಡೇ ಪಿಕ್ಚರ್ ನೋಡಕ್ ಆಗಿಲ್ಲ. ನಾನು ಯಾವ ಬುಧವಾರ ನೋಡಿದ್ದು ನಾನು. 15 ಡೇಸ್ ಮುಂಚೆ ಸೋಲ್ಡ್ ಔಟ್ ಆಗಿತ್ತು ಟಿಕೆಟ್. 15 ದಿವಸ ಮುಂಚೆ. ಪ್ರೇಮ್ ಸರ್ ಅವರ ಈ ಮ್ಯೂಸಿಕಲ್ ಟೇಸ್ಟು, ಅದು ಹಾಡಿಗೆ ಆಗಿರ್ಬೋದು ಅಥವಾ ಬರವಣಿಗೆ ಆಗಿರ್ಬೋದು, ಹಾಡುಗಳನ್ನು ಬರೆಯೋದಾಗಿರ್ಬೋದು, ಆಮೇಲೆ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಳ್ಳೋ ಟ್ಯೂನ್ಗಳಾಗಿರೋದು ಭಾಳ ಮೊದಲಿಂದನೂ ಒಂಥರ ಕೌತುಕ. ಈ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಅಣ್ಣವರು ಆ ಭಾಗದ ಭಾಷೆನೇ ಮಾತಾಡೋದು, ಮಂಡ್ಯ, ಚಾಮರಾಜನಗರ ಆ ಭಾಗದ ಭಾಷೆನೇ ಮಾತಾಡೋದು. ಅದರಲ್ಲಿ ಕಾಳಿಕಾದೇವಿ ಬಂದು ಪ್ರತ್ಯಕ್ಷ ಆಗಿ ಓಂ ಅಂತ ಬರೆದು ಬಿಡ್ತಾರೆ. ಏನು ಬೇಕು ನಿನಗೆ ಅಂತ ಅದಕ್ಕೆ ಮುಂಚೆ ಕೇಳಿದ್ರೆ ಇದ್ಯಾ ಬುದ್ಧಿ ಅಂತ. ನಿಮಗೆಲ್ಲಾದ್ರೂ ಅದೇ ರೀತಿ ಅದರ ಕನ್ಸಲ್ಲೋ ಅಥವಾ ಇನ್ನೆಲ್ಲಾದ್ರೂ ಬಂದು ಈ ವಿದ್ಯಾರಶ್ಮಿ ಸರಸ್ವತಿ ಏನಾದ್ರೂ ಬರೆದಿದ್ರ ಅಂತ? ನನಗೆ ಹೇಗೆ ಆರಂಭ ಆಯ್ತು ಅದು ಅಂತ ನಿಮ್ಮ? ನನಗೆ ಸಂಗೀತದ್ದು ಫಸ್ಟ್ ಜ್ಞಾನನೇ ಇಲ್ಲ ಮಗ. ನನಗೆ ಸಂಗೀತನೇ ಇಲ್ಲ. ನಾವೆಲ್ಲ ಹಾಡ್ಕೊಂಡು ಗಿಡ್ಕೊಂಡು ಈ ಸಂಗೀತ ಜ್ಞಾನ ಇಲ್ಲ ಸರ್, ಹಂಸಲೇಖ ಜ್ಞಾನ ಇತ್ತಲ್ಲ, ಅದೇ ನಿಮ್ಮನ್ನ ಕಾಪಾಡ್ತಿರೋದು. ಅದನ್ನೇ ಹೇಳೋದು. ನಾವೆಲ್ಲ ಈ ನಮ್ಮೂರಲ್ಲಿ ಬೆಸರಳ್ಳಿಲಿ ವಿಡಿಯೋಗಳು ಹಾಕೊಂಡು ನೋಡ್ತಿದ್ದೋ. ಕ್ಯಾಸೆಟ್ ತಗೊಳಕ್ಕೆ ಎಷ್ಟು ಸಹಾಯ ಗೊತ್ತಾ ನಾವು? ಒಂದು ಕ್ಯಾಸೆಟ್ ತಗೋಬೇಕು ಅಂತಂದ್ರೆ ಅಯ್ಯೋ ಏನೆಲ್ಲ ಚರಿತ್ರೆ ಆಗಿರೋ ನಮ್ಮವೆಲ್ಲ ಅಂತಂದ್ರೆ ಹೊಸಿಯೆಲ್ಲ ಕಷ್ಟ ನಮಗೆ. ಒಂದು 100 ಸುಳ್ಳು ಹೇಳಿ ಮದುವೆ ಮಾಡುವಂತಾರಲ್ಲ, ಆ ಥರ 1000 ಸುಳ್ಳು ಹೇಳ್ಬಿಟ್ಟಿದ್ದೀವಿ ಒಂದು ಮ್ಯೂಸಿಕ್ ಕೇಳೋಕ್ಕೆ. ನಾವು ರೇಮಂದ್ ಅವ್ರದ್ದಾಗಲಿ, ಹಂಸಲೇಖ ಅವ್ರದ್ದಾಗಲಿ, ಇಳಿಯೋದಾಗಲಿ ತೊಗೊಂಡು ಕೇಳೋಕ್ಕೆ. ಆಮೇಲೆ ನಮ್ಗೆ ಹೆಂಗಾಯ್ತು ಅಂತಂದ್ರೆ, ನೀನು ಆಡಿದ್ದೇ ರಾಗ ಅಂತ ನಮ್ದು. ನೀನು ಆಡಿದ್ದೇ ರಾಗ ಅಂತ ಹೆಂಗೆ ಅಂತಂದ್ರೆ, ಎಲ್ಲರೂ ಹೋಯ್ತಾ ಇದ್ದಾಗೆ ಸುಮ್ಮನೆ ಆಡ್ಕೊಂಡು ಹೋಯ್ತಾ ಇರೋದು. ಬೆಳಿಗ್ಗೆ ನಮ್ಮ ಅಜ್ಜಿ ಹಾಲು ಕರ್ಕೊಡೋರು, ನಾವು ತೊಗೊಂಡೋಗಿ ಡೈರಿಗೆ ಹಾಕು, ಬೆಳಿಗ್ಗೆ ಡೈರಿಗೆ ಹಾಕು, ತೊಗೊಂಡೋಗಿ ಹಿಡ್ಕೊಂಡು ಹೋಗ್ತಾ ಇರ್ಬೇಕು. ಯಾವ ಹಾಡು ಆಡ್ತಿದ್ರಿ ಅವಾಗ? ಎನಿಥಿಂಗ್ಸ್. ನಾವು ಹಂಸಲೇಖ ಅವರೇ, ನಮ್ಮ ಗುರುಗಳವರು ಭಾಳ ರಾಗವಾಗಿ ಆಡ್ಕೊತಾ ಇದ್ವಿ. ಅವ್ರಂತರ ನಮ್ಗೆ ಹಂಸಲೇಖ ಅವ್ರದ್ದು ಹೆಂಗೆ ಅಂತಂದ್ರೆ, ಸಾಂಗ್ಗಳು ರವಿ ಸಾರ್ ಹಂಸಲೇಖ ಅವ್ರದ್ದು ಕೆಲವು ಸಾಂಗ್ಸ್ಗಳಂತೂ ರೇಡಿಯೋಲಿ ಬರುವಾಗ, ಕೆಲವೆಲ್ಲ ಉದಯ ಶಂಕರ್ ಸರ್ ಬರ್ದಿರೋದು ಇದಾಗಲಿ ಎಂಥವೆಲ್ಲ. ಬಟ್ ಜಾಸ್ತಿ ಹಂಸಲೇಖ ಅವ್ರದ್ದು ಯಾಕೆ ನಮ್ಗೆ ಇಷ್ಟ ಆಗ್ತದೆ ಅಂತಂದ್ರೆ, ಮಾತಾಡೋರು ಅವರು. ಸಂಗೀತನ ಅಂಡ್ ಸಾಹಿತ್ಯನ ಎರಡು ಮಾತಾಡೋರು. ಎರಡು ಹೇಳೋ ಮಟ್ಟಕ್ಕೆ ಅಂದ್ರೆ ಸಂಗೀತನೂ ಹೇಳ್ಬೋದು, ಸಾಹಿತ್ಯನೂ ಹೇಳ್ಬೋದು. ಹೌದು ರಾಗ ಅದೇ ಕಾಪಿ. ಹೌದು, ನಾನು ಕಾಪಿ. ನಾನು ಅದನ್ನೇ ಹೇಳ್ತೀನಿ, ಅವ್ರ ಕಾಪಿ. ನಾವು ನಿಮ್ಮದೇ ಸಿನಿಮಾ ಹಾಡು ನೀವೇ ಹಾಡಿರೋ ಹಾಡು ಯಾವ್ದಾದ್ರು ನೀವು ಅಂದ್ರೆ ಚೆನ್ನಾಗಿ ಹಾಡಿದೀನಿ ಪರವಾಗಿಲ್ಲ ಅಂತ ಅನ್ಕೊಂಡು ನೀವು ಗುರುಕೊಳ್ಳೋಂಥದ್ದು? ಇಲ್ಲ, ನಾನು ಆಡ್ಬೇಕಾರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಇಟ್ಕೊಳ್ಳಲ್ಲ. ಅಲ್ಲ, ಹಾಡಿದ್ಮೇಲೆ ಈಗೆಲ್ಲ ಹಾಡುಗಳು ಹಿಟ್ ಆಗಿದೆ ನಿಮ್ದು, ಅದು ಮತ್ತೆ ನೆನೆಸ್ಕೊಂಡು ಚೆನ್ನಾಗಿ ಹಾಡಿದೀನಲ್ಲ ಪರವಾಗಿಲ್ಲ ಅಂತ. ನಾನು ಯಾವ್ದು ಹಂಗೆ ಅನ್ಸ್ತಾ ಇಲ್ಲ ನನಗೆ ಇವತ್ತು. ಅಲ್ಲ, ಹಂಗಲ್ಲ. ಈಗ ಕೆಲವೊಂದು ಹಾಡುಗಳೀಗ ಎದು ಬಂದ ಒಂದೇ ಒಂದು ಟೂನ್ ಬಂದ್ರೆ ತಾರಾರ ತಾರಾರ ದಿನ ಪೂರ್ತಿ ಇರ್ತದ. ಬೆಳಿಗ್ಗೆ ಎತ್ತರೆ ಒಂದ್ಸಲ ನಿಮ್ಗೆ ಯಾವ್ದಾರ ನಿಮ್ಮ ಟೂನ್ ನಿಮ್ಗೆ ಕಾಡ್ತಾವ ಯಾವ್ದಾರ? ಇಲ್ಲ, ನನ್ನ ಟೂನ್ ನಾನು ಏನು ಮಾಡಿಲ್ಲಲ್ಲ. ಇನ್ನೂ ಏನಾರು ಬೇಕು ಅಂತ ಇದು ಮಾಡ್ತಾ ಇರ್ತೀನಿ ನಾನು. ಇನ್ನೂ ಏನಾದ್ರು ಬೇಕು ಅಂತ ನಾವೇನು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಾನು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗಳ ಹತ್ರ ಕುತ್ಕೊಂಡ ತಕ್ಷಣ ನಾನು ಕೇಳೋದೆ ಒಂದು, ಏನಾದರೂ ಇದ್ರೆ ಕೊಟ್ಬಿಡ್ರಪ್ಪ ಅಂದ್ಬಿಟ್ಟು ಕುತ್ಕೊಂಡು ಕಂಪೋಸ್ ಮಾಡ್ಬೇಕಾರೆ ಅವ್ರು ಕೀಬೋರ್ಡ್ ಮೇಲೆ ಕುತ್ಕೊಂಡು ಯಾವತ್ತೂ ಕಂಪೋಸ್ ಮಾಡಿದ್ದೇ ಇಲ್ಲ. ಸುಮ್ಮನೆ ಆಟ ಆಡ್ಕೊಂಡು, ಕಾಫಿ ಕುಡ್ಕೊಂಡು, ಊಟ ಮಾಡ್ಕೊಂಡು, ಬಿರಿಯಾನಿ ತಿನ್ಕೊಂಡು, ರಸ್ತೆಲಿ ಓಡಾಡ್ಕೊಂಡು ಹಿಂಗೆ ಕಂಪೋಸ್ ಮಾಡಿ ಸಾಂಗ್ ಗೆದ್ದಿರೋದು ನಾನು. ಅದಕ್ಕೆ ಮುಹೂರ್ತ ನೋ. ಆಮೇಲೆ ಆ ಮುಹೂರ್ತ ಇವತ್ತು ನಂಬಲ್ಲ ನಾನು. ಗುಳಿ ಕಾಲ, ರಾವಣ ಕಾಲ ಇದು ಏನು ಮಾಡಲ್ಲ. ಯಾಕಂದ್ರೆ ನಿನ್ನ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಅದೇ ದೇವರು. ನಿನ್ನ ಕೆಲಸನೇ ದೇವರು. ನೀನು ಅದಕ್ಕೆ ಯಾಕೆ ಪೂಜೆ ಮಾಡ್ಕೊಂಡು, ಗಂಧದ ಕಡ್ಡಿ ಹಸ್ಕೊಂಡು ಅದಕ್ಕೆ ಯಾಕೆ ಬತ್ತೀಯಾ ನೀನು ಉಬತ್ತಿ ಇಕ್ಕೊಂಡು? ಸೊ ಏನಕ್ಕೆ ಬರ್ತೀಯ? ಸರ್, ಈ ಕ್ಷಣಕ್ಕೆ ನಂಗೆ ನೆನಪಾಗ್ತಿದೆ, ನಾವು ಮೊನ್ನೆ ಕೆಡಿ ಪ್ರಮೋಷನ್ಗೆ ಹೋದಾಗ ಆಕಾಶದಲ್ಲಿ ಮಾತು ಹೇಳಿದ್ರಿ, ಮೇಲ್ಗಡೆ ಹೋಗ್ಬೇಕಾರೆ ಕಿಟ್ಟ ಬಿಟ್ಟ ಅಂತ. ಅಂದ್ರೆ ದೊಡ್ಡವ್ರ ಸರ್, ಅಂದ್ರೆ ನಿಮ್ದವ್ರದ್ದು ಕಾಂಬಿನೇಷನ್ ಬರುತ್ತೆ. ಕಲ್ಕಿ ಸಿನಿಮಾ ದೊಡ್ಡದಾಗಿ ನಾವೆಲ್ಲ ತುಂಬಾ ಸಂಭ್ರಮದಲ್ಲಿ ಬಂದಿದ್ವಿ ಅವರು. ಅಂದ್ರೆ ಅವರು ಸಂಪ್ರದಾಯಬದ್ಧವಾಗಿ ಹಾರ್ಮೋನಿಯಂ ಇಟ್ಕೊಂಡು ಮಾಡಿದ್ದು. ಸರ್, ಅದು ಬರ್ಬೇಕು ಸರ್. ಅದು ಯಾವತ್ ಬರುತ್ತೋ ಗೊತ್ತಿಲ್ಲ. ಅದು ಹುಟ್ಟಿದ್ದು ಒಂದ್ ಸ್ವಲ್ಪ ಅಲ್ಲ, ಅದು ಹುಟ್ಟಿದ್ದೆ ಸಖತ್. ಯಾಕಂದ್ರೆ ನನ್ನ ಒಬ್ಬಂಗ್ ಗೊತ್ತು, ಎಲ್ಲರೂ ಗೊತ್ತಾಗ ನನಗೂ ಗೊತ್ತು, ನಾನು ಇದ್ದೆ ಇತ್ತು. 15 ದಿನ ಕಂಪೋಸ್ ಆಗಿದೆ. 15 ದಿನ ಸಾಂಗ್. ಫಸ್ಟ್ ಆಫ್ ಆಲ್ ಗುರುಗಳು ಹಿಂಗ್ ಬರ್ಕೊಡೋರು 15 ದಿವಸ ತಗೊಂಡಿರೋ ಲೆಕ್ಕ ಹಾಕಿ. ಅದು ಗುರುಗಳು ಏನ್ ಮಾಡ್ಬಿಟ್ರು, ಒಂದ್ಸರಿ ನಾನು, ಗುರುಜಿ, ಹರಿಕೃಷ್ಣ ಅವರು, ಜೋಗಯ್ಯ ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇತ್ತು ಎಲ್ಲಿ, ಚೆನ್ನೈಲಿ. ಜೋಗಯ್ಯ ಬಂದಿತ್ತು, ಹಂಸಲೇಖ ಸರ್ ಬಂದ್ಬಿಟ್ರು ಸ್ಟುಡಿಯೋ. ಬಂದ್ಬಿಟ್ಟು ನಿಮ್ಗೆ ಗುರುಜಿದು ಗುರುಕೇಣಿದ್ದಾರೆ. ನಾನು ಗುರುಜಿ ಮತ್ತೆ ಇದು ನಿಂತ್ಕೊಂಡಿದೀವಿ. ಗುರುಗಳು ಬಂದ್ಬಿಟ್ರು, ನಮಸ್ಕಾರ ಮಾಡ್ಬಿಟ್ಟು ನಿಂತ್ಕೊಂಡ್ವಿ. ಏನೋ ಹರಿ, ಈ ನನ್ನ ಮಗನ ಬ್ಯಾಕ್ಗ್ರೌಂಡ್ ಮಾಡ್ತಾ ಇದೀಯಾ? ಸಾಧ್ಯ ಹೋಗ ನೀನು ಆಯ್ತಾ. ಹಂಗಂದ ತಕ್ಷಣ ಅವ್ರಿಗೆ ಹೇಳಿದ್ರು, ನೋಡಿ ಗುರು, ನೀವು ಏನೇನು ಟಾರ್ಚರ್ ಅಂತಲ್ಲ ಅವನು ಅಂದ್ರು ಗುರುಜಿಗೆ. ಗುರುಜಿ ಹೇಳ್ತಾರೆ, ಗುರುಜಿ ನಾನು ಯಾವ್ದು ಟಾರ್ಚರ್ ಕೊಟ್ಟಿದ್ದೀನಿ ಗುರುಜಿ? ಲೋ ರೀ, ನಿಂದು ಟಾರ್ಚರ್ ಅಂತಲ್ಲ, ಅದಕ್ಕೆ ನನ್ನ ಮಗನ್ ಯಾವುದೇ ಕಾರಣಕ್ಕೂ ಈ ನನ್ನ ಮಗನ ಪಿಕ್ಚರ್ ಬಂದ್ರೆ ಮಾಡಲ್ಲ ನಾನು ಅಂದ್ರು. ಬನ್ನಿ ಗುರುಗಳೇ, ನಿಮ್ಮನ್ನ ಬಿಟ್ಬಿಟ್ಟವ ಆ ಸ್ಟೇಜಿಗೆ. ಅಯ್ಯೋ, ಆ ಸ್ಟೇಜಿಗೆ ಎಲ್ಲಿ ಬಿಟ್ಬಿಡ್ತೀನಿ ನಾನು ನಿಮ್ಮನ್ನ ನೋಡ್ಕೊಂಡೆ ಇಂಡಸ್ಟ್ರಿಗೆ ಬಂದಿರೋದು. ಅದೇ ನಿಮ್ಮನ್ನ ಬಿಟ್ಬಿಟ್ಟು ಸಿನಿಮಾ ಮಾಡ್ಬಿಡ್ತೀನಿ ನಾನು ಅಂತ. ಯಾವ್ದೇ ಕಾರಣಕ್ಕೂ ಬೇಡ ಕಣ, ನಿನ್ ಬಗ್ಗೆ ಎಲ್ಲ ಹೇಳ್ತಾರೆ ನನ್ನ ಮಗನೇ, ಇದು ಕಟ್ ಮಾಡಿ ಅಲ್ಲಿ ಹಾಕು, ಅಲ್ಲಿ ಕಟ್ ಮಾಡಿ ಇಲ್ಲಿ ಹಾಕು, ಇಲ್ಲಿ ಕಟ್ ಮಾಡಿ ಅಲ್ಲಿ ಹಾಕು, ಈ ತರ ಎಡಿಟ್ ಮಾಡ್ತೀನಿ ಅಂತ ಮ್ಯೂಸಿಕ್ನ ನೀನು. ಅವೆಲ್ಲ ಆಗ್ದಿರೋ ಕೆಲಸ ನಡೆಯಲ್ಲ ಅಂದ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಟ್ರು. ಅದಾದ್ಮೇಲೆ ಹೋದೆ
ಗುರುಗಳೇ ಒಂದು ಸಾಂಗ್ ಮಾಡಿಕೊಡಿ ಗುರುಗಳೇ. ಬೇಡ ಕಣ ಗೌಡ, ನನಗೂ ನೀವು ಸೆಟ್ ಆಗಲ್ಲ, ಹೋಗಪ್ಪ. ಇಲ್ಲ ಗುರುಗಳೇ, ನನ್ನ ಲೈಫಲ್ಲಿ ನಾನು ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ನಾನು ಏನಾದರೂ ಸಾಧನೆ ಮಾಡಿದ್ದೀನಿ ಅಂದರೆ ನಿಮ್ಮ ಹತ್ರ ಒಂದು ಸಾಂಗ್ ಮಾಡಿಸ್ಕೋಬೇಕು. ನನಗೆ ಇದು ಇಂಪಾರ್ಟೆಂಟ್, ಒಂದು ಸಾಂಗ್ ಮಾಡ್ಕೊಡಿ. ನೀವು ಗುರುಜಿ, ಅರ್ಜುನ್ ಜನ್ಯ, ಹರಿ, ರೆಹಮಾನ್ ಇಷ್ಟು ಜನ ಆ ಪಿಕ್ಚರ್ಗೆ ಮ್ಯೂಸಿಕ್ ಅಂತ ಹೋಗ್ಬಿಟ್ಟು ಇಷ್ಟು ಜನ ಸಾಂಗ್ಗಳು, ಒಂದೊಂದು ಸಾಂಗ್. ಓ ಇವರೆಲ್ಲ ಮಾಡ್ತಾವ್ರಾ, ಸರಿ, ಅವರೆಲ್ಲ ಹಾಳಾಗೋಯ್ತು ನನ್ನ ಮಗ. ಅಯ್ಯಯ್ಯಪ್ಪ. ನಿನ್ ಸವಾಸ ಮಾಡಿದ್ರೆ ನನ್ನ ಮಗನೇ ಅಂದ್ರು. ಇಲ್ಲ ಗುರುಗಳೇ, ಎಲ್ಲ ಮಾಡ್ಕೊಟ್ಟವ್ರೆ. ಓ ಎಲ್ಲ ಮಾಡ್ಕೊಟ್ಟವ್ರಾ, ಹಾಂ ಸರಿ, ಹಂಗಾರೆ ಒಳ್ಳೇದಾಯ್ತು. ಈಗ ನಾನು ಮಾಡಲ್ಲ, ಹೋಗು ಅಂದ್ರು. ಏನ್ ಮಾಡ್ಲೇಬೇಕು, ಇಲ್ಲೇ ಕೂತ್ಕೊತೀನಿ ಹಿಂದೆ. ಒಂದ್ ದಿವಸ ಒಪ್ಲಿಲ್ಲ. 2ನೇ ದಿನ ಹೋದೆ. 2ನೇ ದಿನ ಹೋದ್ಮೇಲೆ ಆಯ್ತು ಕಣ ಗೌಡ, ಬಾರ ನಿನ್ನ ಫ್ಯಾಷನ್ ಡೆಕೋರೇಷನ್ ಮಾಡ್ತೀನಿ ಬಾಲ. ಕತೆ ಹೇಳಿಸ್ದೆ. ತುಂಬ ಚೆನ್ನಾಗಿದೆ ಕಣ, ಭಾಳ ಖುಷಿ ಆಯ್ತು ಕಣ. ಏನು ಮಾಡ್ಬೇಕು ನಾನು ಜಗತ್ತಲ್ಲಿ? ನೀವು ಈ ಕತೆನ, ಟೈಟ್ಲ್ ಕತೆ ನೀವು ಹೇಳಕ್ಕೆ ನಿಮ್ಮ ಒಬ್ಬರ ಕೈಲೇ ಸಾಧ್ಯ. ಯಾವನು ಈ ಸಾಹಿತ್ಯನಾಗಲಿ ಈ ಸ್ಟೋರಿ ಆಗಲಿ ಬರೆಯೋಕ್ಕೆ ಚಾನ್ಸ್ ಇಲ್ಲ. ಇದನ್ನ ನಂಗೆ ಸಾಂಗ್ ಮಾಡ್ಕೊಡ್ಬೇಕು ನೀವು. ಅಷ್ಟು ನಂಬ್ಕೊಂಬಂದಿದೆ ಕೊಡೋಣ ನಾನೇನು. ಮತ್ತೆ ಗುರುಗಳೇ, ನೀವು ಬರೀದಿರೋ ಪದನೇ ಇಲ್ಲ ಅಂದ್ಬಿಟ್ಟು ಶುರು ಮಾಡಿದೆ. 1 ದಿನ ಆಯಿತು, 2 ದಿನ ಆಯಿತು, ರಿಜೆಕ್ಟು, ಸಾಂಗ್ ರಿಜೆಕ್ಟು. ಹೋಗೋದು, ಉಪ್ಪಿಟ್ಟು ಮಾಡಿಸೋರು, ಕಾಫಿ ಕುಡಿಯೋರು, ಉಪ್ಪಿಟ್ಟು ಮಾಡಿಸೋದು, ಕಾಫಿ ಕುಡಿಯೋದವ್ರ ಮನೇಲಿ. ಆಮೇಲೆ ಎಲ್ಲ ಹೋಯ್ತು. ಕೊನೆಗೆ ಲೈ ರೆಡಿ, ನಾಳೆಗೆ ಒಂದು ಕೆಲಸ ಮಾಡ, 5 ಗಂಟೆ ಬರ, ಹೋಗ. ಬೆಳಿಗ್ಗೆ 5 ಗಂಟೆ ಬರಲಾಗ ಬೆಳೆಯಿಂದ ಆಯಿತು, 5 ಗಂಟೆ ಬಾ ಹೋಗು. ಹೋದೆ, ಹೋಗಿ ನೀಟಾಗಿ ನಾನು ಕುಂಕುಮ ಇಟ್ಕೊಂಡು ಹೋದೆ. ಹೆಂಗೆ ಕೂತಿದ್ರು ಅಂದರೆ ಸರಸ್ವತಿ, ಯಪ್ಪ, ಈ ಕಡೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಮಧ್ಯ ಇದು ಹಾರ್ಮೋನಿಯಂ, ಒಂದು ಸಾಲ ಹಾಕೊಂಡವ್ರೆ. ಏನೇ ನನ್ನ ಮಗಂದು ಒಂದು ಸಾಲ ಹಾಕೊಂಡು ಕುಂತವ್ರ ಮಗ. ನಾನು ಅವಾಗಲೇ ನೋಡಿದ್ದು ಬ್ರಹ್ಮ ಅಂತ. ಅಯ್ಯೋ ಏನು ಬ್ರಹ್ಮನೇ ಅದು. ಕುತ್ಕೊಳ್ಳೋಗೌಡ ಅಂದರು, ಕೂರೋಗೌಡ ಕುಂತ್ಕೊಂಡೆ. ನುಡ್ಸಿದ್ರು ಮಗ. ಫಸ್ಟು ಹಿಂಗೆ ಅಂದರು ಸುಮ್ಮನೆ. ನನಗೆ ಅಲ್ಲೇ ಗೊತ್ತಾಯಿತು, ಓಹೋ ಅಂತ, ಏನೋ ಹೊಡಿತಾರೆ ಈಗ ನನಗೆ ಅಂತ. ಪ್ರತಿ ಸಾರಿನೂ ನನಗೆ 15 ದಿವಸದಿಂದ ಇದಾಗಲಿಲ್ಲ. ಅಲ್ಲಿ ಹಾಕಿದ್ರು ಕಿಟ್ಟ ಕಣ್ಬಿಟ್ಟ ಅಂದರು. ಸುಮ್ಮನೆ ಇದ್ದೆ. ದ್ವಾಪರ ಯುಗದ ಮಹಾಯುದ್ಧಕ್ಕೆ ಕಾಲಿಟ್ಟ ಅಂದರು. ನಾನು ಬಿದ್ದುಬಿಟ್ಟೆ ಉದ್ದ ಕಾಲಿಗೆ. ನಾನು ಸಾಕು ಬಿಡಿ ಅಂದೆ. ಫುಲ್ ಪಲ್ಲವಿ ಲಾಕ್ ಮಾಡಿ ನನ್ನ ಮಕ್ಕಳು, ನಮ್ಮ ಹುಡುಗರನ್ನೆಲ್ಲ ಕರೆದೆ. ರವಿ, ನಮ್ಮ ಮಂಜ, ಇವರೆಲ್ಲ ಕರೆದೆ. ಬರೋ ಅದ್ಭುತ ಸಾಂಗು ಅಂದೆ. ಇವರೆಲ್ಲ ಎದ್ದು 7 ಗಂಟೆ ಬಂದರು. 5 ಗಂಟೆಗೆ ನಾನು ಹೋಗಿದ್ದೀನಿ, 7 ಗಂಟೆಗೆ ಬಂದರು ಎಲ್ಲರೂ. ಬಂದು, ಏನು ಸರ್ ಇವ್ನು ರವಿ ಇದ್ನಲ್ಲ ನಮ್ಮ ಪ್ರಕಾಶಪುರದಲ್ಲಿ ಡೈರೆಕ್ಟ್ರು, ಅಕ್ಕೋತಿ ನನಗೆ ಸುಮ್ಮನಿರ್ಲಿಲ್ಲ. ಬಂದ ತಕ್ಷಣ ಏನು ಸರ್, ಏನು ಇಷ್ಟು ಬೇಗ ಓಕೆ ಆಗೋಯ್ತು ಸಾಂಗು ಅಂತ. ಇನ್ನು ಕೇಳಬೇಕ ಮಗ, ಇಲ್ಲ ನನ್ನ ಮಕ್ಳು ನೀವೇನು ಆಟ ಆಡ್ತೀರ ನನ್ನ ಮಕ್ಳ? ನಮ್ಮ ಯಜಮಾನ್ರು ಬರ್ತಾರೆ. ನಮ್ಮ ಯಜಮಾನ್ರು ಬಂದರೆ ಕುಂತ್ಕೊಂಡು ರಣಧೀರ ಅಪರಂಜಿ ಅಂದ ತಕ್ಷಣ, ರಾಜು ಪಲ್ಲವಿ ಚೆನ್ನಾಗಿದೆ, ಚರಣ ಮಾಡಿ ಕಳಿಸ್ಬಿಡು, ಶೂಟಿಂಗ್ ಹೋಗ್ತೇನೆ ನಾನು ಅಂತ ಹೋಗೋರು. ನನ್ನ ಮಕ್ಳ ನೀವೆಲ್ಲ ಸೇರ್ಕೊಂಡು ನನಗೆ ಹಾಳು ಮಾಡ್ಕೊಂಡು ಬಂದಿರ, ಹೋಗ ನನ್ನ ಮಕ್ಳ ಸಾರಂಗ ಹಂಗೆ ಅವರೆಲ್ಲ ಮಗ. ಅವ್ರ ಹತ್ರ ಏನೇನು ಬೇಸಿಕಲಿ ನೀನ್ ಏನು ಕೇಳ್ತೀಯ ಸರ್, ಅದು ಲೈನ್ ಅವತ್ತು ಹೇಳಿದ್ರಲ್ಲ ಸರ್, ಅಷ್ಟು ಹೇಳಿದ್ರೆ ಅವತ್ತು ಅದಕ್ಕೆ ವಿಮಾನ ಹಾರ್ತಿತ್ತು. ಅಂದ್ರೆ ಅದು ಪದೇ ಕೇಳಬೇಕು. ಅಲ್ಲ, ಎಕ್ಸ್ಟ್ರಾ ಅದು ಕಿಟ್ಟ ಕಣ್ಬಿಟ್ಟ, ದ್ವಾಪರ ಯುಗದ ಮಹಾಯುದ್ಧಕ್ಕೆ ಕಾಲಿಟ್ಟ, ಕಿಟ್ಟ ಕಣ್ಬಿಟ್ಟ. ಅದು ಮಹಾರಸಿಕ, ಮಹಾಯೋಗಿ, ಮಹಾನಾಯಕ, ಮಹಾಗಾಯಕ, ಮಹಾಯುಗದ ಸಂಸ್ಥಾಪಕ ಕಿಟ್ಟ ಕಣ್ಬಿಟ್ಟ ಅಂದ್ರು. ಏನ್ ಮಾತಾಡ್ತೀವಿ ಅವ್ರ ಹತ್ರ? ಅಂದ್ರೆ ಏನು ಮಹಾಭಾರತನ, ವಾಟ್ ಇಸ್ ಮಹಾಭಾರತ ಅನ್ನೋದೇನಿದೆ, 1-2 ಲೈನಲ್ಲಿ ಹೇಳದ್ ಬರದ್ ಗೀಜ್ ಬಿಸಾಕ್ಟ್ರು. ಮಹಾ ಸಂಸ್ಥಾಪಕ ಅವನು ಯಾರು ಅಂದ್ರೆ ಮಹಾಯೋಗಿ, ಮಹಾಗಾಯಕ, ಮಹಾನಾಯಕ, ಮಹಾಯುಗದ ಇದನ್ನ ಸಂಸ್ಥಾಪಕ ಅಂದ್ರು. ಅಂದ್ರೆ ಮಹಾಭಾರತ ಏನು ತ್ರೇತಾಯುಗದಲ್ಲಿ ದ್ವಾಪರಯುಗ ಬಂತು, ಅದರ ಸಂಸ್ಥಾಪಕ ಅವನು ಅಂತ ಬರೀ ಪಲ್ಲವಿಯಲ್ಲಿ ಹೇಳಿ ಬಿಸಾಕ್ಬಿಟ್ರು. ಅದ್ರ ಮೇಲೆ ಏನು ಯಾವ ಜಗತ್ತಲ್ಲಿ ಅದ್ರ ಮೇಲೆ ಬರೆಯೋಕ್ಕೆ ಯಾವ ನನ್ನ ಮಗನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಈ ತ್ರೇತಾಯುಗ ದ್ವಾಪರಯುಗ ಅಂದಾಗ ನನಗೆ ನೆನಪಾಯಿತು, ಸೂರಿ ಸರು ತಮ್ಮ ಸಿನಿಮಾಗಳ ಕ್ಯಾರೆಕ್ಟರ್ಗಳಿಗೆ ಡಿಫ್ರೆಂಟ್ ಆಗಿರೋ ಹೆಸರು ನೀಡಿ, ಕಾಕ್ರೋಚ್ ಅಂತನೋ, ಅಂಕಲ್ ಅಂತ. ನೀವು ನಿಮ್ಮ ಸಿನಿಮಾ ಕ್ಯಾರೆಕ್ಟರ್ಗಳಿಗೂ ದೇವರ ನಾಮಗಳನ್ನು ಇಡುವಂಥದ್ದು ಈ ಥರ ಇದಿದೆ. ವಾಟ್ ಇಫ್ ವಿ ಪ್ಲೇ ಅ ಗೇಮ್? ಈಗ ಫಾರ್ ಎಕ್ಸಾಂಪಲ್ಲು ಮಚ್ಚಿಗಳಿಗೆ ನೀವು ಕೊಟ್ಟಿರೋ ಲಾಂಗ್ಗಳಿಗೆ, ಒಂದೊಂದು ಲಾಂಗ್ಗೂ
ಈಗ ಶಿವಣ್ಣ ಅವ್ರು ಇದ್ದಿದ್ದಂಥ ಲಾಂಗು. ಈಗ ಫಾರ್ ಎಕ್ಸಾಂಪಲ್ಲು ಶಿವನ ಧನುಸ್ಸಿಗೆ ಪಿನಾಕ ಅಂತ ಹೇಳ್ತಾರೆ, ವಿಷ್ಣು ಬಿಲ್ಲಿಗೆ ಇನ್ನೊಂದೇನೋ ಇದೆ, ಹೆಸರಿದೆ. ಹೀಗೆ ಶಿವಣ್ಣನ ಲಾಂಗಿಗೆ ಒಂದು ಹೆಸರು ಕೊಡೋದಾದರೆ ಏನು ಹೆಸರು ಕೊಡೋದು? ಹಂಗೆ ಕೇಳ್ಕೊಂಡು ಹೋಗ್ತೀನಿ ಲೈನಾಗಿ. ನೆಕ್ಸ್ಟ್ ನೀವು ಯಾರಿಗೆ ಮಚ್ಕೊಟ್ರಿ ಆ ಲಾಂಗಿಗೆ ಏನು ಹೆಸರಿಡ್ತಾ ಇದ್ರಿ ಅಂತ ಕೇಳ್ಬೋದು. ಆಯುಧಗಳಿಗೆ ಹೆಸರು ಅಲ್ಲಲ್ಲ ಶಿವಣ್ಣನ ಆಯುಧಕ್ಕೆ ಎಲ್ಲ ಆಯುಧಗಳು ನಾವ್ ಏನೇ ಯೂಸ್ ಮಾಡಿದ್ರು ಎಲ್ಲಿಂದ ಬಂದಿರೋದು? ಎಲ್ಲ ಪುರಾಣಗಳಿಂದ ಬಂದಿರೋದು. ಈಗ ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದೀವಿ ಅಷ್ಟೇ ಬಿಟ್ರೆ, ಸೊ ಅಲ್ಲಿಂದ ಪುರಾಣಗಳಿಂದ ಇರೋದು. ವಿಷ್ಣು, ಶಿವ, ರಾಮ ಎಲ್ಲಾರು ಅವ್ರವ್ರದೇ ಆದ ಒಂದು ಇದರಲ್ಲಿ ಬಿಂಬಿಸ್ಕೊಂಡ್ ಬಂದಿದ್ದಾರೆ. ಸೊ ಅದನ್ನ ನಾವು ಒಂದು ಸ್ವಲ್ಪ ತಗೊಂಡು ಇವಾಗ ಏನ್ ಜಂಜಿ ಸ್ಟೈಲ್ ಅಂತಾರಲ್ಲ ಹುಡುಗರುಗಳು, ಅದನ್ನ ಸ್ವಲ್ಪ ಹಿಂದೆ 20 ವರ್ಷದಿಂದ ನಾವು ಒಂದು ಸ್ವಲ್ಪ ಉಜ್ಜಾಡ್ಕೊಂಡು ಸೊ ನಾನು ಅದಕ್ಕೆ ಹೆಸರುಗಳು ಇಡಕ್ಕೆ ಇಷ್ಟಪಡಲ್ಲ. ಯಾಕೆ ಇಷ್ಟಪಡಲ್ಲ ಅಂತಂದ್ರೆ ಅದು ಬೇಸಿಕಲಿ ಅಂಡರ್ವರ್ಲ್ಡ್, ಬೇಸ್ಡ್ ಆನ್ ಅಂಡರ್ವರ್ಲ್ಡ್ ಬ್ಯಾಕ್ಗ್ರಾಪ್ ಸಿನಿಮಾಗಳು. ಆಮೇಲೆ ರಿಯಲ್ ಸ್ಟೋರಿಗಳು ನಾವು ಮಾಡಿರೋದು ಕರಿಯರ್ ರಿಯಲ್ ಸ್ಟೋರಿ, ಜೋಗಿ ರಿಯಲ್ ಸ್ಟೋರಿ. ಸೊ ಇದು ಅಷ್ಟೊಂದು ರಿಯಲ್ ಸ್ಟೋರಿ. ಇದು ಕೊಟ್ಟರೆ ನಾವು ಪ್ರೊವೋಕ್ ಮಾಡ್ದಂಗೆ ಇರ್ತದೆ. ಅದನ್ನ ಎಸ್ ಎ ಫ್ರೆಂಡ್, ಎಸ್ ಎ ನನ್ನ ಸರ್ಕಲ್ ಆಗಿದೆ, ನಾವೇ ಪ್ರೊವೋಕ್ ಮಾಡ್ದಂಗೆ ಹೆಸರುಗಳು ಇಟ್ಬಿಟ್ರೆ ಅದನ್ನೇ ದೊಡ್ಡ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ದೊಡ್ಡ ಇದಾಗಿ ಇದು ಮಾಡ್ತಾರೆ. ಎಸ್ ಫನ್ನಾಗಿ ತಗೋಬಹುದು. ಈಗ ನಾನೇನು ಫನ್ನಾಗಿ ಮಾತಾಡ್ಬೋದು, ಫನ್ನಾಗಿ ತಗೋಬಹುದು. ಅದನ್ನ ಕೆಲವರು ಅದನ್ನ ವೈಬೀಕರಿಸ್ಬಿಡ್ತಾರೆ. ಆ ವೈಬೀಕರ್ಸ್ ಆದ್ಮೇಲೆ ಪ್ರೇಮು ಇದನ್ನು ಬೇರೆ ಪ್ರಚಾರ ಮಾಡ್ತಾನೆ. ಇದೆಲ್ಲ ಹುಡುಗರಿಗೆ ಯಂಗ್ಸ್ಟರ್ಸ್ಗಳಿಗೆ ತೊಂದರೆ ಆಗಲ್ವಾ? ನಾನು ಏನು ಮಾಡಿರಲ್ಲ ಗುರುವೆ, ನನ್ನನ್ನು ಹುಡುಕ್ತಾ ಇರ್ತಾರೆ. ಏನಾದ್ರೂ ಏನು ಮಾಡ್ಲಿಲ್ಲ ಅಂದ್ರೆ ಹುಡುಕ್ತಾ ಇರ್ತಾರೆ, ಏನಾರು ಕೆದಕ್ತಾರೆ, ಏನು ಸುಮ್ಮನೆ ಇರ್ತಾರೆ ಕೆರ್ಕಂಡ ಅಂತ. ಅದಕ್ಕೆ ನಾವೇ ಕೆರ್ಕೊಳ್ಳೋದು ಬೇಡ ಅಂತ ಏನಂತೀಯ? ಎಸ್ ಅಣ್ಣ, ಈ ವಿಷಯದ ಇಷ್ಟೆಲ್ಲ ಮಾತಾಡ್ತಾರೆ. ಕೇಳಿ ಬಗ್ಗೆ ನನಗೊಂದು ಮ್ಯೂಸಿಕ್ ತುಂಬಾ ಕಾಡ್ತಾ ಇದೆ. ಅದು ಹೆಂಗ್ ಹುಟ್ಟಿತು ಅಂತ ಕೇಳ್ಬೇಕು. ಬೆಳಗಿಂದ ಗುಂಗ್ತಾ ಇದೆ. ಬೆಳಗಿಂದ ಅದೇ ಗುಂಗ್ತಾ ಇರೋದು. ಈಗ ಜೇಮ್ಸ್ ಬಾಂಡಲ್ಲಿ ಅಂತ ಈ ಥರದ್ರಲ್ಲಿ ಅದೊಂದು ಸೋಲ್, ಇಡೀ ಕೇಡಿಗೆ ಅದೊಂದು ಸೋಲ್. ಈಗ ಮೊನ್ನೆ ಕಾಳಿ ಹಾಡು ಬಂದು ಅದು ಎಲ್ಲಿ ಹುಟ್ಟಿದ್ದು, ಏನ್ ಕತೆ ಅಂತ. ನೆಕ್ಸ್ಟ್ ವರ್ಷನ್ ಓಪನಿಂಗ್ ಕಂಪೋಸಿಂಗ್ ಸಾಂಗ್ ಓಪನಿಂಗ್ ಅದೇ ನಮಗ ಹುಟ್ಟಿದ್ದು ಮೈಸೂರಲ್ಲಿ. ಮೈಸೂರು ಸ್ಟಾರ್ಟಿಂಗ್ ಶುರು ಮಾಡಿದ್ದೆ ಅದು ನೋಡು. ನೋವು ಅದು ಅದು ಕಟಿಂಗ್ಸ್ ಇರ್ಬೋದು. ಅದು ಮಾತು, ಅದು ನೋವು, ವೇದನೆ ಅಂತೀವಲ್ಲ, ದಟ್ ಇಸ್ ಮ್ಯೂಸಿಕ್. ಅಲ್ಲೂ ಹುಟ್ಟಿದ್ದದು. ಹೆಂಗೆ ಸಂಗೀತ ಟಕ್ಕಂತ ಕೊಟ್ರ ಸರ್? ಹೆಂಗೆ ಸಂಗೀತದಲ್ಲಿ ಮಗನೇ ಎಮೋಷನ್ಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನಾನು ಅದಕ್ಕೆ ಯಾಕೆ ಹಂಸಲೇಖರನ್ನ ಫಾಲೋ ಮಾಡ್ತೀನಿ ಅಂದ್ರೆ ಕೆಲವು ವರ್ಡ್ಸ್ಗಳು, ಕೆಲವು ಸ್ವರಗಳು, ಕೆಲವು ಇದೆಲ್ಲ ಇದೆ. ನನಗೆ ಅರ್ಜುನನ ಮೊನ್ನೆ ಹೋಗ್ಬೇಕಾರೆ ಚೆನ್ನಾಗಿ ಹೋಗ್ಬೇಕಾರೆ ಹೇಳ್ತಿದ್ದ, ಒಂದೊಂದು ಸ್ವರಗಳಲ್ಲಿ ಎಷ್ಟೆಷ್ಟೋ ಸಾಂಗ್ಗಳನ್ನ ಮಾಡ್ಬೋದಂತೆ, ಎಷ್ಟೆಷ್ಟೋ ಸಾಂಗ್ಗಳನ್ನ ಯಾವ್ಯಾವ ರೀತಿ ಬೇಕಾದ್ರೆ ಮಾಡ್ಕೋಬೋದಂತೆ. ಬಟ್ ಸ್ಟೋರಿ ಹೇಳ್ಬೇಕು. ಆ ಸ್ಟೋರಿ ಹೇಳೋದ್ರಲ್ಲಿ ಎತ್ತದ ಕೈ ಅಂತಂದ್ರೆ ಹಂಸಲೇಖ ಅವರು, ಇಳಿಯರಾಜ್ ಅವರು. ಸಂಗೀತ ಅಂದರೆ ಲಿರಿಕ್ಕೆ ಬೇಡ ಮಗನೇ ನಿನಗೆ, ಲಿರಿಕ್ ತೊಗೊಂಡು ಕಡೆ ಸೈಡಲ್ಲಿ ಇಟ್ಬಿಡು. BGM ಕೇಳಿದ್ರೆ ಮೈಯೆಲ್ಲ ಜುಮ್ ಅನಿಸ್ತದೆ, ಅಯ್ಯೋ ಅನಿಸುತ್ತೆ. ಆ ಅಯ್ಯೋ ನಂಗೆ ಮಾಡೋದೇ ಇವರಿಬ್ರು. ಆ ಡೈರೆಕ್ಟ್ರು ಹೋಗಿ ಕತೆ ಹೇಳಿದ ತಕ್ಷಣ ಅವ್ನು ಫಸ್ಟು ಕೈ ಹಾಕೋದು ಲಿರಿಕ್ಗಲ್ಲ, ಹಂಸಲೇಖರನ್ನ ತಗೊಂಬಗನೆ. ಡೈರೆಕ್ಟ್ ಹೇಳಿದ ತಕ್ಷಣ ಫಸ್ಟು ಆ ಕತೆನ ಇನ್ಕ್ಲೂಡ್ ಮಾಡ್ಕೋತಾರೆ ಮ್ಯೂಸಿಕ್, ಸಂಗೀತಕ್ಕೆ. ಓವರಾಲ್ ನೀವೇನು ಸ್ಕ್ರಿಪ್ಟ್ ಮಾಡಿದ್ದೀರಾ ಅದನ್ನು ಒಂದು 2-3 ಇನ್ಸ್ಟ್ರೂಮೆಂಟಲ್ಲಿ ಹೇಳಕ್ಕೆ ಟ್ರೈ ಮಾಡ್ಬಿಡ್ತಾರೆ. ಅದು ಅವ್ರು ದೊಡ್ಡತನ. ಗ್ರೇಟ್ ಕ್ರಿಯೇಟರ್ಸ್ ನಿಜವಾಗಿ ಸರ್. ನನಗೆ ಅಂದರೆ ಈಗ ಓಕೆ, ನಿಮ್ಮದು ಮಂಡ್ಯ ಇದರ ಈ ಬೆಂಗಳೂರು ಕನೆಕ್ಷನ್ ಹೆಂಗೆ ಅಂತ ಅಂದರೆ, ನೀವು ಕರಿಯ ಮಾಡ್ತೀರಾ ಒಂದು ರಿಯಲ್ ಇನ್ಸಿಡೆಂಟು, ಅದು ಬೆಂಗಳೂರು ಬೇಸ್ಡು, ಮತ್ತು ಜೋಗಿ ಮಾಡ್ತೀರಾ ಅಗೇನು ಬೆಂಗಳೂರು, ಎಕ್ಸ್ಕ್ಯೂಸ್ ಮೀ ಮಾಡ್ತೀರಾ ಅಲ್ಲೂ ಒಂದು ಅರ್ಧ ಬೆಂಗಳೂರು ಕನೆಕ್ಷನ್ನು, ಒಂದಿಬ್ರು ಲವ್ ಸ್ಟೋರಿನ ಬೆಂಗಳೂರಲ್ಲಿ ಹೇಳ್ತೀರಾ, ಊರಿನ ಕರ್ಕೊಂಡು ಅದಾದಾಗಿ ಜೋಗಯ್ಯನು ಮತ್ತೆ ಅಗೇನ್ ಬಾಂಬೆ ಕನೆಕ್ಟ್ ಮಾಡ್ತೀರಾ, ಅದು ಬೇರೆ ವಿಷಯ. ಬಟ್ ಬೆಂಗಳೂರು KD ಅಗೇನ್ ಬೆಂಗಳೂರು. ಮತ್ತೆ ನನಗೆ ಇರುವಂಥ ಕುತೂಹಲ, ಬೆಂಗಳೂರು ಬಗ್ಗೆ ನಿಮ್ಗಿರುವಂಥ ಒಂದು ಎಮೋಷನ್, ನೀವು ಕಂಡಿರುವಂಥ ಬೆಂಗಳೂರು, ಆ ಎಮೋಷನ್ ಇದ್ರೆ ಮಾತ್ರ ಈ ಥರದ್ದನ್ನು ಎಕ್ಸಿಕ್ಯೂಟ್ ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ. ನನಗೆ ಯಾಕೆ ಇದು ಅನ್ನಿಸ್ತು ಅಂದ್ರೆ, ನಿನ್ನೆ ಆರ್ಟ್ ಡೈರೆಕ್ಟರ್ ಜೊತೆ ಮಾತಾಡ್ಬೇಕಾದ್ರೆ ಅವರು ಇಡೀ ಬೆಂಗಳೂರನ್ನ ಕಟ್ಕೊಡೋದು ಡೈರೆಕ್ಟರ್ ವಿಜುವಲೈಸೇಷನ್, ಇದು ಡೈರೆಕ್ಟರ್ದು ಕಂಡಿರೋ ಪ್ರಪಂಚ, ಇದು ಆ ಪ್ರಪಂಚ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ. ಈ ಪ್ರಪಂಚನ ಕಾಣೋದಕ್ಕೆ ನೀವು ಇಲ್ಲಿ ಹುಟ್ಟಿಲ್ಲ, ಬಟ್ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದೀರಾ. ನೀವು ಬೆಸ್ಕರಳ್ಳಿಯಿಂದ ಬೆಂಗಳೂರಿಗೆ ಬಂದಾಗ ಕಂಡಂತ ಬೆಂಗಳೂರು ಹೆಂಗಿತ್ತು, ಅದು ಕಲಿಸಿದಂಥ ಪಾಠ ಏನು, ಈ ರಿಸರ್ಚ್ಗಳೇನು ಅಂತ ನನಗೆ ತುಂಬ ದೊಡ್ಡ ಕುತೂಹಲ. ಕರಿಯಾದಾಗ್ಲಿ ಇದಾಗಲಿ ಅಂದರೆ ಆ ಕಲ್ಚರು, ನೇಟಿವ್ ಅಷ್ಟು ಡೀಟೇಲ್ಡಿಂಗ್ ಆಗಿ ತೊಗೊಂಡು ಬರ್ತೀರಂಥದ್ದು. ನೀವು ಬೆಂಗಳೂರನ್ನ ಎಷ್ಟು ನೀವು ಪ್ರೀತಿಸಿದ್ದೀರಾ ಅಂತ. ನಾನು ಮಗ ಬೆಂಗಳೂರು ಬಂದಾಗ 90s, ನಾನು ಬಂದಾಗ 92 ಐ ಥಿಂಕ್ ಫಸ್ಟ್ SSLC ಎಕ್ಸಾಮ್ ಬಂದಮೇಲೆ ಬಂದಿದ್ದು. ಬಟ್ ನಾನು ಬೆಂಗಳೂರು ಬಂದಾಗ, ನಾನು ಬೆಂಗಳೂರಿಂದ ಬಸ್ಸಲ್ಲಿ ಇಲ್ಲಿಗೆ ಬಂದೆ ಬಿಟ್ಟರೆ, ಬೆಂಗಳೂರಲ್ಲಿ ಓಡಾಡಿದ ಬಸ್ಸಲ್ಲ, ಬರೀ ಕಾಲ್ನಡಿಗೆಲಿ. ಕಾಲ್ನಡಿಗೆಲಿ ಹೆಂಗೆ ಅಂದರೆ, ನಂದು ವಿಜಯನಗರ ಮನೆ, ವಿಜಯನಗರದಿಂದ ಮೆಜೆಸ್ಟಿಕ್ ಬರ್ತಾ ಇದೆ.
ಮೆಜೆಸ್ಟಿಕ್ಕಿಂದ ನಿಮಗೆ ಕಾಟನ್ಪೇಟೆ, ಕಬ್ಬನ್ಪೇಟೆ, ಗಲ್ಲಿ ಗಲ್ಲಿ ಸುತ್ತಾ ಇದೆ ಮಾರ್ಕೆಟು ಇದೆಲ್ಲ. ಮಾರ್ಕೆಟಿಂದ ಹೋಗಿ ತಿರ್ಗಾ ನಿಮಗೆ ಕಲಾಸಿಪಾಳ್ಯ ಅಲ್ಲಿ ಹೋಗ್ತಾ ಇದೆ. ಸೊ ಅಲ್ಲಿಂದ ಬಂದರೆ ನೀವು ತಿರ್ಗಾ ಈ ಕಡೆಯಿಂದ ನಮ್ಮ ನಿಮಾನ್ಸ್ ಹಾಸ್ಪಿಟ್ಲು ಅಲ್ಲಿವರೆಗೂ ಹೋಗ್ತಾ ಇದೆ. ಹೌದು ಹೌದು ಜಯನಗರ. ಹೌದು, ಒಂದೇ ದಿವಸ ಅಲ್ಲ ನಾನು ಹೇಳಿದ್ದು, ಬರೀ ಕಾಲ್ನಡಿಗೆ ಸುತ್ತಿರೋದು ನಾನು. ಓಕೆ, ನಿಮಾನ್ಸ್ ಹಾಸ್ಪಿಟ್ಲು ಅಲ್ಲಿಂದ ನೀವು ಈ ಕಡೆ ಇಲ್ಲಿ ಬಂದರೆ ನಿಮಗೆ ಎಮ್ ಜಿ ರೋಡಿಂದ ಹಿಂದೆ ಒಂದು ಏರಿಯಾ ಇದೆ, ಅಲ್ಲ ಮಗನೆ, ಲೈಕ್ ಕೆರೆ ಎಲ್ಲ ಇದೆ, ಹಲ್ಸೂರು ಕೆರೆ. ಹಿಂಗೆ ಈ ರೌಂಡಲ್ಲಿ ಬಂದು ಮತ್ತೆ ತಿರ್ಗಾ ಇಲ್ಲಿ ಯಾವುದಿದು ನಮ್ಮ ಶಂಕರಮಠ ಹಿಂಗೆ ಬಂದು ವಿಜಯನಗರ ಈ ಏರಿಯಾಗಳಿದೆಯಲ್ಲ, ಈ ಏರಿಯಾ ಒಳಗಡೆ ಸುತ್ತೀನಿ ನಾನು. ಶ್ರೀರಾಮ್ಪುರ ಗಲ್ಲಿ, ಕಾಟನ್ಪೇಟೆ ಗಲ್ಲಿ, ಪ್ರಕಾಶ್ ನಗರ ಗಲ್ಲಿ, ಹಿಂಗೆ. ಏನಕ್ಕೆ ಅಂತಂದರೆ ನನಗೆ ಅವಾಗ ಕಾಸಿರಲಿಲ್ಲ, ಓಡಾಡೋಕ್ಕೆ ಬಸ್ ಚಾರ್ಜ್ ಇಲ್ಲ. ಬಟ್ ನನಗೆ ಸಿನಿಮಾ ಮಾಡಬೇಕು, ಸಿನಿಮಾ ಹುಚ್ಚು. ನಾನು ಯಾರನ್ನ ಮೀಟ್ ಮಾಡಬೇಕು, ನೀನು ಮೀಟ್ ಮಾಡಬೇಕು ಅಂದರೆ ನೀನು ಎಲ್ಲೋ ಎಲ್ಲಿರ್ತೀಯ? ಸೊ ಎಮ್ ಜಿ ರೋಡಿಂದ ಆಚೆ ಯಾವುದೋ ಏರಿಯಾ ನಡ್ಕೊಂಡು ಹೋಗ್ಬಿಡೋದಲ್ಲ. ನಾನು ನಡ್ಕೊಂಡು ಹೋಗ್ತಿದ್ದೆ. ಬೆಳಿಗ್ಗೆ ಎದ್ರೆ ಅದೇ ಒಂದು ಟೂರು. ಇವತ್ತು ಇಲ್ಲಿ ಮೀಟ್ ಮಾಡಬೇಕು ಅವ್ರ ಮನೆಯಲ್ಲಿ. ಇಲ್ಲಿಂದ ಮೆಜೆಸ್ಟಿಕ್ ಇದರಿಂದ ನಾನು ಹೋದರೆ ವಾಕು. ಬೆಳಿಗ್ಗೆ 5 ಗಂಟೆಗೆ ಸ್ನಾನ ಮಾಡ್ಕೊಂಡು ಎದ್ದು ಚಪ್ಪಲಿ ಹಾಕೊಂಡು ಹೊರಟ್ರೆ ಸೀದಾ ಅಲ್ಲಿ ಹೋಗ್ತಾಯಿದ್ದೆ. ಇಲ್ಲಾಂದರೆ ಬೆಳಿಗ್ಗೆ ಎದ್ದು ಶೂಟಿಂಗ್ ಹೋಗ್ತಾರೆ ಅವರು. ಅವ್ರು ಕೇಳೋದು ಅಲ್ಲಿ ಹಿಂದಿನ ದಿವಸ ಹುಡುಗರನ್ನ, ಶೂಟಿಂಗ್ ಎಷ್ಟು ಗಂಟೆಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಮನೇಲಿ ಇರ್ತಾರೆ ಅಂತ ಕೇಳೋದು. ಹಿಂಗೆ ಸ್ಟ್ರೈಟ್ ಬರೀ ಈ ಹಲದಾಟ, ಈ ಅಲೆಮಾರಿ ಜೀವನ ಇದೆಯಲ್ಲ, ಅದೇ ನನಗೆ ಈ ಬೆಂಗಳೂರು ಜೀವನ ಕಟ್ಕೊಟ್ಟಿದ್ದು. ನನಗೆ ಈ ಬೆಂಗಳೂರು ಜೀವನ ಕಟ್ಟಿದ್ದೆ ಅದು ನನಗೆ. ಆಮೇಲೆ ನಾನು ಯಾಕೆ ಅಂಡರ್ವರ್ಲ್ಡ್ನ ಅಷ್ಟು ಬಿಂಬಿಸ್ಕೊಂಬಂದೆ ಅಂತಂದರೆ, ಒಂದು ಅಂಡರ್ವರ್ಲ್ಡ್ ಅನ್ನೋದೇ ನನ್ನ ಕಣ್ಣಲ್ಲಿ ನೋಡಿದ್ದೆ ನಾನು ತುಂಬ ಹತ್ತಿರದಿಂದ. ನಡ್ಲಿಕ್ಕೆ ಯಾವುದೇ ಬುಕ್ಸ್ ಆಗಲಿ, ಯಾವುದೇ ಬೇರೆ ವಿಷಯಗಳಾಗಲಿಲ್ಲ, ನಾನು ತುಂಬ ಹತ್ತಿರದಿಂದ ನೋಡಿದ್ದೆ. ಒಡೆದಾಟ ನೋಡಿದ್ದೆ. ಓಕೆ, ಆಮೇಲೆ ತಿರ್ಗಾ ಯಾರ್ಯಾರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ, ಸ್ಕೆಚ್ಗಳಾಗ್ತಾರೆ ನೋಡಿದ್ದೆ. ಸೊ ಆಮೇಲೆ ಜೈಲು ಒಳಗಡೆ ನಾನು ಸುಮಾರು ಸರಿ ಅವಾಗೆಲ್ಲ ಜೈಲು ತುಂಬ ಈಸಿ ಇತ್ತು ಹೋಗೋಕ್ಕೆ. ಒಳಗಡೆ ನಾನೊಂದು ಸಿನಿಮಾ ಮಾಡ್ತೀನಿ ಇದೆಲ್ಲ ಹೇಳ್ಕೊಂಡು ಜೈಲು ಒಳಗಡೆ ಹೋಗಿ ಎಲ್ಲರನ್ನ ಇಂಟ್ರೂ ಮಾಡಿದ್ದೆ, ಸುಮಾರು ಜನ ರೋಗಿಗಳನ್ನ ಮಾತಾಡ್ಸಿದ್ದೆ. ನನಗೆ ಇದೆಲ್ಲ ನಿಯರ್ ಇತ್ತು. ಬಟ್ ನನಗೆ ಅವಾಗ ಯಾವಾಗ ಬದುಕೋಕ್ಕೆ ಆಸೆ ಅಂತಾಗಲಿ, ಬೇರೆ ಏನೋ ಭಯ ಆಗಲಿ ಏನೂ ಇಲ್ಲ. ನನಗೇನು ಒಂದು ಸಿನಿಮಾ ಮಾಡಬೇಕು, ಇಡೀ ಸಿನಿಮಾ ಒಂದು ಚಿತ್ರರಂಗದಲ್ಲಿ ಬರೀ ಒಂದು ಅಜ್ಜಿ ಪ್ರೇಮ್ ಅನ್ನೋ ಹೆಸರು ಹೋಗ್ಬೇಕು ಪಿಕ್ಚರ್. ಹೆಂಗೆ ಸುಭಾಷ್ ಗೈ, ಮಣಿರತ್ನಂ, ಇವರೆಲ್ಲ ಉಪೇಂದ್ರ ಅವರು, ಇವರೆಲ್ಲ ಹೆಂಗೆ ಅವ್ರದ್ದೇ ಅದೊಂದು ಚಾಪ್ ಹಾಕೊಂಡು ನಾನು ಹಂಗೆ ಹೋಗ್ಬೇಕು. ಅದಕ್ಕೆ ಏನಾದರೂ ಮಾಡೋಣ, ಒಟ್ಟು ಹೊಸ್ದಾಗಿ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಶುರು ಮಾಡಿದ್ದು ನಾನು. ಆವಾಗ ಬೆಂಗಳೂರನ್ನ ಹಲ್ಕೊಂಡು ನೋಡಿದ್ದು ಮಗ. ಬಟ್ ಅದೇ ನಮ್ಮನ್ನು ಹೆಲ್ತಿಯಾಗಿ ಇಟ್ಟಿರೋದಂತ ಈಗ ನನಗೆ. ಯಾಕೆಂದರೆ ಆ ಓಡಾಡಿದ್ದು ದಿನಕ್ಕೆ ಇಲ್ಲ ಅಂದರೂ ಒಂದು 20 ಕಿಲೋಮೀಟ್ರ್ ಓಡಾಡ್ತಿದ್ದೆ. ದಿನಕ್ಕೆ 20 ಕಿಲೋಮೀಟ್ರ್. ಬಂದರೆ ಮಲಗಿದ್ರೆ ಎಂತ ನಿದ್ದೆ ಅಂತ್ಯ. ತಿರ್ಗಾ 4 ಗಂಟೆಗೆ ಸ್ನಾನ ಮಾಡಿ 30,000 ಹೆಜ್ಜೆ ಈಗ ಲೆಕ್ಕಾಚಾರ ಆಗ್ತಾರೆ. ತಣ್ಣೀರು ಸ್ನಾನ ಮಾಡ್ಕೊಂಡು ತಿರ್ಗಾ ಓಡೋಗುವೆ. ತಣ್ಣೀರು ಸ್ನಾನ ಮಾಡ್ಕೊಂಡು ತಿರ್ಗಾ ಎದ್ದು ನಡ್ಕೊಂಡು ಓಡಿ ಸದ್ಯ ಅವ್ರು ಕೊಟ್ಟರೆ ಸಾಕು ನನಗೆ ಯಾವುದೋ ಒಂದು ಚಾನ್ಸು ಅಂತ. ಈ ಥರ ಮಾಡಿ ತಿರ್ಗಾ ಬಂದೆ. ತಿರ್ಗಾ SLC ಬರುತ್ತೆ, SLCಗೆಲ್ಲ ಓಡಾಡಿದೆ. ತಿರ್ಗಾ ಫಸ್ಟ್ ಇಯರ್ಗೆ ಬಂದೆ, ಊರಿಗೆ ಹೋಗ್ಬಿಟ್ಟೆ. ತಿರ್ಗಾ ಸೆಕೆಂಡ್ ಇಯರ್ ಬಂದೆ, ಊರಿಗೆ ಹೋಗ್ಬಿಟ್ಟೆ. ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಬಂದವನು ಆಮೇಲೆ ಹೋಗಲಿಲ್ಲ. ಆಮೇಲೆ ಡೈರೆಕ್ಟ್ರಾಗೆ ಓದ್ತೀನಿ ನೋಟು ಹೇಳ್ಬಿಟ್ಟು ಬಂದವನು ಡೈರೆಕ್ಟ್ರಾಗೆ ಹೋದೆ. ಸರಿ, KD ಅವ್ರಿಗೆ ಬಂತು. ಸುಮಾರು ಜನ ಈ KD ಸಿನಿಮಾ ಟೈಟ್ಲ್ನ ಡಿಕೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನೆನ್ನೆ ಒಬ್ರು ಯಾರೋ ಪತ್ರಕರ್ತ ಮಿತ್ರರು ಯಾರು ಕಿಚ್ಚ ಆ್ಯಂಡ್ ಧ್ರುವ ಸರ್ಜನ ಅಂತ ಕೇಳಿದ್ರು. ಹೋಗ್ಬಿಡ್ದು ನನ್ನ ವರ್ಷನೂ ಒಂದಿದೆ ನನಗೆ. ಕರೆ ಹಳ್ಳಿಗಳ ಕಡೆ ಸಾಮಾನ್ಯ ತಾಯಂದ್ರು KD ನನ್ನ ಮಗನೇ ಅಂತ. ಕರೆಕ್ಟ್, ಶೂರ್ ಶಾಟ್ ಹಂಗಾರೆ ಅದೇ. ನನಗೆ ಇನ್ನೊಂದೇನಂದ್ರೆ, ನಾವು ಈ ಕಳ್ಳ KD ನನ್ನ ಮಗ ಅಲ್ಲ, ಇದು ಒಂದು ಬೈಗುಳ ಸರ್. ಇನ್ನೊಂದು, ನಾವು ಪಿಕ್ಚರ್ ನೋಡ್ಬೇಕಾದ್ರೆ KD ಇದನ್ನ ಪಿಕ್ಚರ್ ಅಲ್ಲಿ KDಗಳಿದಾರ ಅಂತ, ಅಂದ್ರೆ ವಿಲನ್ಗಳನ್ನ KDಗಳು ಅಂತಿದ್ರು. KDಗಳಿದಾರ, ಎಷ್ಟು ಜನ KDಗಳಿದಾರೆ, ಫೈಟಿಂಗ್ ಇದೆಯಾ ಅಂತ ಹಂಗನ್ನೋರು. ಆಮೇಲೆ ಈ ಇದರಲ್ಲಿ ಈ ಮೆಣಸಿನ ಡಬ್ಬಿಲಿ ಇದ್ರಲ್ಲಿ ದುಡ್ಡು ಎತ್ಕೊಂಡು ಹೋಗ್ಬಿಡೋರು. ಹೋಗ್ಬಿಟ್ಟಾಗ ಹೊರಗಡೆ ನಿಂತಿದ್ರೆ ಅವ್ನ ಯಾವನೋ ಬಂದ ಅಂದ್ರೆ ಆ KD ನನ್ನ ಮಗ ಬಂದ ನೋಡು, ಮೆಣಸಿನಕಾಯಿ ಡಬ್ಬದಲ್ಲಿ ದುಡ್ಡಿತ್ತು ಎತ್ಕೊಂಡು ತಾಯಿ ಭಾಗ್ಯನವ್ರು ನಿಮ್ಮನ್ನ ಕರಿತಿದ್ರ ಅಂತ ನಾನು ಆ ಪ್ರಶ್ನೆ ಕೇಳಕ್ ಬಂದೆ. ಅಂದ್ರೆ ನಾನ್ ಕರೀತಿರಲ್ಲ, ನನ್ ಕಂಡ್ರೆ ತುಂಬಾ ಇದಿತ್ತು. ನನ್ನ ತಮ್ಮನ್ ಕರೆಯೋರು KD ನನ್ನ ಮಗ. ಅದೇನಾ ಅವ್ನು ಹೆಂಗಾರ ಇಲ್ಲ, ನಮ್ಮಮ್ಮ ಯಾವಾಗ್ಲೂ ಅವ್ನು ಹೆಂಗಾರ ಬದುಕ್ಬಿಡ್ತಾನೆ, ಇವನ್ ಕಷ್ಟ ಅನ್ನೋರು. ಯಾರು ನೀವು? ನನ್ನ ಅನ್ನೋರವ್ರು. ಹೌದು, ಅವ್ನ ಹೆಂಗಾರ ಬದುಕ್ಬಿಡ್ತಾನೆ, ಚಮಕ್ ನನ್ ಮಗ, KD ನನ್ ಮಗ. ಅವನು ಅದನ್ನ ಹಿಂಗ್ ಮಾಡ್ಬಿಟ್ಟು ಇದನ್ನ ಹಿಂಗ್ ಮಾಡ್ಬಿಡ್ಬೇಕಾರೆ ಹೆಂಗಾರ ಬದುಕೇ ಬಿಡ್ತಾನೆ ಪಾಪ, ಇವನೇ ಕಣಪ್ಪ ಅನ್ನೋದು. ಕೊನೆಗೆ ಅದು ಲಾಸ್ಟಲ್ಲಿ ನನ್ನ ಮಗ ಚೆನ್ನಾಗಿ ಇದಾಗ್ಬಿಟ್ಟ, ಕಷ್ಟ ಬಿದ್ದ ಆಗ್ಲೋ ರಾತ್ರಿ ಒಂಚೂರು ನೋಡ್ಬಿಡಪ್ಪ. ಸಿನ್ಸ್ ವಿ ಆರ್ ಟಾಕಿಂಗ್ ಟೈಮ್ ಬರ್ಬೇಕೆಲ್ಲರಿಗೂ. ಅಂದರೆ ನಮ್ಮಮ್ಮ ಅವನ್ನ ಚಮಕ್ಕು, ಅವನ್ನ KD ನನ್ನ ಮಗ ನೋಡು. ಬಟ್ ಅದು KD ತನ ವರ್ಕ್ ಆಗಲಿಲ್ಲ ಆಗ, ಅವನಿಗೆ ವರ್ಕ್ ಆಗಿಲ್ಲ.
ಸೊ ನಮ್ಮಮ್ಮ ಅವನ ಬಗ್ಗೆ ಭಾಳ ಇದಿತ್ತು. ಅವ್ನು ಹೆಂಗಾರ ಜೀವನ ಮಾಡ್ತಾನೆ, ನನ್ನ ಮಗ ಜೀವನ, ಇವನು ಕಷ್ಟ ಇದೆ, ಇವನು ಭಾಳ ಸಾಫ್ಟು, ಭಾಳ ಇದು. ಇನ್ನೊಂದು ಲೈನ್ ಬಂತು ನನಗೆ, KD ಅನ್ನೋದಕ್ಕೆ ಇವ್ರಿಗೆ ಇನ್ಸ್ಪಿರೇಷನ್ ಆಗಿರೋ ಹೆಸರು KD ಅಲ್ವಾ, ಅದು ಕಷ್ಟದ ದಿನ ಅಂತ. ಈ ಸಿಚುವೇಶನ್ಗೆ ನನ್ನ ಮಗ ತಂದಿಟ್ಟಿದ ನನಗೆ. ಸರ್ ನನಗೆ ಇನ್ನೊಂದು ಯಾವಾಗಲೂ ನಮ್ಮ ಬದುಕಿನ ಅನುಭವಗಳೇ ನಮ್ಮ ಬಾಯಲ್ಲಿ ಮಾತಾಗಿ ಬರೋದು ಸುಮಾರು ವಿಷಯಕ್ಕೆ. ಈ ಥರ ಚರ್ಚೆಗಳಾಗಬೇಕು, ಅದಕ್ಕೆ KD ಅಂತ ಹೆಸರಿಟ್ಟಿರೋದು. ಅಲ್ಲಲ್ಲ, ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಎರಡು ವಿಷಯ ಅವಾಗಲೇ ಪ್ರೇಮ್ ಸರ್ ಮಾತಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಹಿಂಗೆ ಸ್ಕೆಚ್ ಹಾಕ್ತಾರೆ, ನನಗೆ ಅದು ಗೊತ್ತಾಯ್ತು ಹೆಂಗೆ ಇದು ಮಾಡ್ತಾರೆ ಅಂತ. ಒಂದೇ ತಟ್ಟೆಲ್ಲಿ ಅನ್ನ ಉಂಟು ಮೂರ್ತಾ ಇರ್ತಾರಂತ ಬರೀತೀರಾ. ಆಮೇಲೆ ಇನ್ನೊಂದು ಈಗ ಹೇಳಿದ್ರಿ, ಒಂದು ತಾಯಿ ಸೀನ್ ಬರುತ್ತೆ, ಕದ್ದು ತಿನ್ನೋದು ಕ್ಷಣಿಕ, ದುಡ್ಡು ತಿನ್ನೋದು ಕೊನೆ ತನಕ ಮಗನೆ ಅಂತ ಜೋಗಿಯಲ್ಲಿ ತಾಯಿ ಹೇಳ್ತಾರೆ. ಅಂದ್ರೆ ಇವರು ಬದುಕನ್ನ ತುಂಬಾ ಜೀವಿಸಿದ್ದಾರೆ. ಅಂದ್ರೆ ಅದು ಅದ್ರಲ್ಲಿ ಇನ್ನೊಂದು ಲೈನ್ ಇದೆ ಸರ್, ನಾನು ವಿತೌಟ್ ಎಕ್ಸ್ಪೀರಿಯನ್ಸ್ ಏನು ಮಾಡಲ್ಲ. ಅದು ಇನ್ನೊಂದು ಅದರಲ್ಲಿ ಸಿನಿಮಾದ ಏನ್ ನೋವಿದೆ ಅದನ್ನ ಜೋಗಿ ಮೇಲೆ ಪ್ಲೇ ಮಾಡಿದೆ, ಕಣ್ಣಲ್ಲಿ ನೋಡಿದ್ದೆ, ಜೋಗಿ ಮೇಲೆ ಪ್ಲೇ ಮಾಡಿದೆ. ಎಕ್ಸ್ಕ್ಯೂಸ್ ಮೀ ಯಾಕೆ ಮಾಡಿದೆ ಅಂತಂದ್ರೆ ನನ್ನನ್ನು ರೇಗಿಸಿದ್ರು. ಏನೋ ಅಂಡರ್ವರ್ಲ್ಡ್ ಸಿನಿಮಾ ಸಾಂಗ್ ಇತ್ತು, ಡೈರೆಕ್ಟರ್ ಆಗ್ಬಿಟ್ಟ, ನೆಕ್ಸ್ಟು ಹೊಸಬರು ಇಟ್ಕೊಂಡು ಮಾಡಲಿ ನೋಡೋಣ ಅಂದರು. ಆ ಚಾಲೆಂಜ್ ಮೇಲೆ ಮಾಡಿದೆ. ಬಟ್ ನಾನು ಏನೇ ಮಾಡಿದ್ರು ಅಡಾಪ್ಟೇಷನ್ ಮಾಡಿ, ನನ್ನ ಜೀವನದ, ನನ್ನ ಸುತ್ತಮುತ್ತ ನನ್ನ ನಡೆದ ಘಟನೆಗಳನ್ನ ಅಡಾಪ್ಟೇಷನ್ ಮಾಡ್ಕೊಂಡು ಮಾಡ್ತೀನಿ. ಮತ್ತು ಸುಮ್ಮನೆ ನಾನೇನೋ ಕಿಸ್ತೆ, ನಾನೇನೋ ಕಿತ್ತಬಾಗ್ತೆ ಅಂತ ಮಾತ್ರ ಹೇಳಲ್ಲ. ನನಗೆ ಆ ಥರದ್ದು ಸಪೋರ್ಟು, ಆ ಥರದ್ದು ಈಗ ಪ್ರವೀಣ ತಗೋ, ನೀನು ತಗೋ, ಅವ್ನು ತಗೋ, ನೀವೆಲ್ಲ ಯಾವಾಗಿಂದ ಇದ್ದೀರಿ ನನಗೆ 20 ವರ್ಷದಿಂದ ನೋಡ್ತಾನೆ, 20 ವರ್ಷದಿಂದ 20 ಇಯರ್ಸ್. ನಾನು ಸಿನಿಮಾ ಕರಿ ಆದಮೇಲೆ ನೀವೆಲ್ಲ ಸಿಕ್ಕಿದ್ದು ನನಗೆ, ಓಕೆ. ಬಟ್ ಟಿಲ್ ಟುಡೇ ಎಕ್ಸ್ಕ್ಯೂಸ್ ಮೀಯಿಂದ ನೀವು ಯಾವಾಗ ನನ್ನ ಕರಿಯರ್ ಸಿನಿಮಾ ನೋಡಿ ಎಕ್ಸ್ಕ್ಯೂಸ್ ಮೀ ಯಾವಾಗ ಸೂಪರ್ ಇದಾಯಿತು, ಯಾರೋ ಡೈರೆಕ್ಟ್ರ್ ಉಣ್ಕೊಂಡು ಬಂದವ್ರು ನೀವೆಲ್ಲ ಬಂದು ಅವತ್ತಿನಿಂದ ನನಗೆ ಸಪೋರ್ಟ್ ಮಾಡ್ಕೊಂಡು ಬೆಂತಟ್ಕೊ ಬರ್ತಾನೆ ಇದ್ದೀರಾ. ನಾನು ಏನೇ ತಪ್ಪು ಮಾಡಿ ನಾನು ಏದು ಮಾಡಿದ್ರು ಸರ್ ಹಂಗೆ ಮಾಡಬೇಡಿ, ಅದು ಹಂಗೆ ಆಗೋಯ್ತು, ನಾವು ಮಾಡ್ತೀವಿ, ನಾವು ಇರ್ತೀವಿ ಅಂತ. ಈ ಥರದವರು ನನ್ನ ಹಿಂದೆ, ನೀವು ಹೆಂಗೆ ನನ್ನ ಹತ್ರ ಇದ್ದೀರಿ, ಈ ಥರದವರು ಸುಮಾರು ಜನ. ಅದಕ್ಕೆ ಈ ಲೆವೆಲ್ಗೆ ಬಂದು ಅಲ್ಲಲ್ಲ ತಾಯಿದ್ ಬಂತಲ್ವಾ, ಅದ್ರಲ್ಲಿ ಒಂದು ಲೈನ್ ನಂಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಅರುಂಧತಿನಾಗ ಅವ್ರ ಸ್ಲಾಂಗಲ್ಲಿ ಹೇಳ್ತಾರೆ ಅದನ್ನ, ಅಲ್ಲ ಕೂಸೆ ಅನ್ನ ತಿಂದವರೇ ಬದುಕಲ್ಲ, ಬರ್ತಾರೆ. ಅದ್ರಲ್ಲಿ ಆವಾಗ ಅದ್ರ ಮ್ಯೂಸಿಕ್ ಬರುತ್ತೆ, ಇನ್ನೂ ತಾಕ್ಪಾನೇ ಇರುತ್ತೆ. ಒಂದು ಲೈನ್ ಸರ್, ನಿಮ್ಮನ್ನ ತುಂಬಾ ನಮ್ಗೆ ಒಳಗೆ ಯಾವಾಗ ಒಳಗೆ ಹೋದ್ರು ಅಂದ್ರೆ ನಾನು ಯಾವಾಗಲೂ ನೆನ್ಸ್ಕೊಂತ ಇರ್ತೀನಿ. ತುಂಬ ದೊಡ್ಡ ಲೈನ್ ಇದು ಲೈಫಿಗೆ. ಇವರು ಜೋಗಿ ಟೈಮಲ್ಲಿ ETV ಕನ್ನಡಕ್ಕೆ ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ. ಆಗ ಒಂದು ಮಾತು ಹೇಳಿರ್ತಾರೆ, ಎಂಥ ಲೈನ್ ಅಂದರೆ ಅದು, ನಾನು ನನ್ನ ಅಂಗಡಿಯಲ್ಲಿ ಕಸ ಗುಡಿಸ್ತಿದ್ದೆ, ಅವಾಗ ಅದನ್ನೆಲ್ಲ ನೆನ್ಸ್ಕೊಂತ ಇರ್ತೀನಿ. ಅವಾಗ ನೆನ್ಸ್ಕೊಂತಿದ್ದೆ, ಈಗಲೂ ನೆನ್ಸ್ಕೊಂತೀನಿ. ನಾನು ಅಥವಾ ಯಾವುದೊಬ್ಬ ಮನುಷ್ಯ ಕಸ ಕೂಡ ನಿಯತ್ತಾಗಿ ಯಾವಾಗ ಹೊಡಿತಾನೋ ಆಗ ಅವ್ನು ಮುಂದಕ್ಕೆ ಹೋಗ್ತಾನೆ. ಅವಾಗ ಕರೆಕ್ಟಾಗಿ ಹೊಡೆದಿದ್ದೀನಿ. ಹೌದು. ಇವತ್ತು ನನ್ನ ಮಗನಿಗೆ ಅದೇ ಹೇಳ್ಕೊಡೋದು, ಸೂರ್ಯಂಗೆ ಅದನ್ನೇ ಹೇಳ್ಕೊಡ್ತೀನಿ. ಇವಾಗಲೂ ನನ್ನ ಮನೇಲಿ ನಾನು ಸೂರ್ಯಂಗೆ ಅದನ್ನೇ ಹೇಳ್ಕೊಡ್ತೀನಿ. ನಾವೇನಾದರೂ ಏನೋ ಕೆಲಸ ಮಾಡ್ಬೇಕಾರೆ, ಏನಾದರೂ ಹುಡುಗರು ನಾನು ಇದು ಮಾಡ್ಬೇಕಾರೆ, ತೋಟದಲ್ಲಾಗಲಿ ಇದರಲ್ಲಾಗಲಿ ಕೆಲಸ ಮಾಡ್ಬೇಕು, ಹುಡುಗರು ಕೆಲಸ ಮಾಡ್ಬೇಕಾರೆ ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ಮಾಡ್ಬೇಕು, ನಾನು ಮಾಡ್ತಿರ್ತೀನಿ. ಯಾಕಂದರೆ ನನ್ನ ಜಾಬು, ನಂದು ಜಾಬ್ ಅದು. ಸೊ ನೀನು ಮಾಡೋ, ನಾನು ಮಾಡ್ತೀನಿ, ತೊಂದರೆ ಇಲ್ಲ. ಬಟ್ ನೀನು ಕಲ್ತ್ಕೋಬೇಕು. ಇದು ಕಲ್ತಿಲ್ಲ ಅನ್ಕೋ, ಕಸ ಹೊಡೆಯೋದು ನೀನು ಯಾವತ್ತು ಕಲ್ತಿಲ್ಲ, ನಿನ್ನ ಲೈಫಲ್ಲಿ ಇನ್ನೇನು ಕುರಕ್ಕಾಗಲ್ಲ, ಅಂಗಡಿ ಓನರ್ ಆಗಲ್ಲ, 100% ಚಾನ್ಸೇ ಇಲ್ಲ ಅಲ್ವಾ? ಅದ್ರಿಂದನೇ ಶುರು ಮಾಡ್ಬೇಕಲ್ಲ ಜೀವನ ಅನ್ನೋದನ್ನ. ಅದು ಯಾವಾಗ ನನಗೆ ಇನ್ನೊಂದು ಪ್ರೇಮರ್ ಬಗ್ಗೆ ಭಾಳ ಆಪ್ತ ಗೆಳೆಯರಲ್ಲಿ ಕೂತ್ಕೊಂಡಾಗ ಹಿಂಗೆ ಸಿನಿಮಾ ರಂಗ ಈ ಥರದ್ದೆಲ್ಲ ಮಾತಾಡ್ಬೇಕಾದ್ರೆ, ಅಥವಾ ನಿರ್ದೇಶಕರು ಅಥವಾ ಹೀರೋಗಳ ಬಗ್ಗೆ ಮಾತಾಡಿದಾಗ ಪ್ರಸ್ತಾಪ ಬರುತ್ತೆ. ಬಂದಾಗ ನಾನಾಗೆ ಹೇಳೋದು, ಆ ಮನುಷ್ಯನಿಗೆ ದುರಭ್ಯಾಸಗಳಿಲ್ಲ ಅಂತ. ಅಂದರೆ ಸಿಗರೇಟ್ ಸೇದಲ್ಲ, ಕುಡಿಯೋದಿಲ್ಲ, ಕಂಡ್ರೆ ಆಗಲ್ಲ. ಅಂದರೆ ದುಶ್ಚಟಗಳನ್ನ ಕಂಡ್ರೆ ಆಗಲ್ಲ ನಿಮಗೆ. ಯಾರಾದರೂ ಡ್ರಿಂಕ್ಸ್ ಮಾಡ್ತಾರೆ, ಅಪ್ಪ ಕುಡೀರಿ ಬನ್ನಿ, ಜೊತೆಲಿ ಕೂತ್ಕೊತೀನಿ, ನಾನು ಕುಡಿಯಲ್ಲ, ನಂಗೆ ಅಭ್ಯಾಸ ಇಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೂ ಆ ಥರದ್ದು ಯಾವುದೂ ಅಭ್ಯಾಸಗಳಿಲ್ಲ. ಏನಕ್ಕೆ ಅಂದರೆ ನಮ್ಮಮ್ಮ, ನಾ ಚಿಕ್ಕದ್ರಿಂದ ಏನು ತಗೊಳ್ಳಿ, ನಮ್ಮಪ್ಪ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಆಯಿತಾ. ನನ್ನ ತಂದೆ ಸರ್ಕಲ್ ಇನ್ಸ್ಪೆಕ್ಟ್ರು, ನನ್ನ ತಾಯಿ ಬಂದ್ಬಿಟ್ಟು ನಮ್ಮ 3 ಜನ ಮಕ್ಕಳು. ಯಾವಾಗಲೂ ಆಸ್ತಿ ವಿಷಯಕ್ಕೋಸ್ಕರ ಹೊಡೆಯೋರು, ಅಲ್ಲಿ ಯಾವ ತಂದಿಕ್ಕಿ. ಬಟ್ ನಮ್ಮಪ್ಪ ನಮ್ಮಮ್ಮಂಗೆ ಯಾವಾಗ ಹೊಡೆಯೋರು, ಕುಡಿದ್ಬಿಟ್ಟು ಯಾವಾಗಲೂ ಹೊಡೆಯೋರು. ನಮ್ಮಮ್ಮಂಗೆ ಇವತ್ತು ನೀವು ನಮ್ಮ ಫೋಟೋದಲ್ಲಿ ಕಾಣಲ್ಲ, ಬೆರಳು ಒಂದು ಹಿಂಗಾಗೋಯ್ತೆ ನಮ್ಮಮ್ಮಗೆ ಹಿಂಗೆ, ಓಕೆ. ಯಾವಾಗಲೂ ಹಿಂಗಿತ್ತು ಬೆರಳು, ಹೊಡೆದ್ಬಿಟ್ಟು ಅಂದರೆ ಇಟ್ಕೊಂಡು ಹೊಡೆದ್ಬಿಟ್ಟಿದ್ರು. ಆಯಿತಾ. ಸೊ ಆ ಟೈಮಲ್ಲಿ ನನಗೆ ನಮ್ಮಮ್ಮ, ನನ್ನ ಮಕ್ಕಳು
ಈ ಯಾರು ಬೇಡ, ನಮ್ಗೆ ಆಸ್ತಿ ಬೇಡ, ಏನೂ ಬೇಡ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ರು ನಮ್ಮನ್ನು ನಮ್ಮ ಅಜ್ಜಿ ಮನೆಗೆ ಬೆಸರಳಿಗೆ. ಹೊಸಳ್ಳಿಯಿಂದ ಅಲ್ಲಿಂದ 18-20 ಕಿಲೋಮೀಟ್ರು ಕರ್ಕೊಂಬಂದ್ಬಿಟ್ರು. ಆವಾಗ ನಮ್ಮ ಇಡೀ ಫ್ಯಾಮಿಲೀಸ್ಗಳಾಗಲಿ ಎಲ್ಲರೂ, ಕೆಲವರೆಲ್ಲ ಗೊತ್ತಲ್ಲ ದೊಡ್ಡವರು, ಕೆಲವರೆಲ್ಲ ಬುದ್ಧಿ ಹೇಳೋರು, ಅವರೆಲ್ಲ ಬಂದು ನೋಡು ನಿನ್ನ ಮಗನೂ ಹಂಗೆ ಆಗಿಬಿಟ್ಟನು ನಿನ್ನ ಗಂಡನ ಥರ, ಓಕೆ ಲವ್ ನಿಮ್ಮ ಮಗು ನೋಡ್ಕೊಳ್ರು ಚೆನ್ನಾಗಿ, ನೀವು ಹಂಗೆ ಕುಡ್ಗಿಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಕಲ್ತ್ಕೊಬಿಟ್ಟು ಹಾಳಾಗೋದಿರ ಕಂಡ್ರಲ್ಲೋ ಅಂದರೆ ಈ ಸುತ್ತಮುತ್ತ ಹಂಗೆ ಹೇಳಿದಾಗ ನಮ್ಮಮ್ಮ ಒಂದು ದಿವಸ ಮಲಗಿದ್ದು ಒಂದು ರೂಮ್ ಇಷ್ಟಾಗಲ್ಲ ರೂಮ್ ಇಷ್ಟೇ, 3 ಜನ ಮಲ್ಕೊಳ್ಳೋ ರೂಮು. ನನ್ನ ತಂಗಿ ಅವಳು ನಮ್ಮ ಅಮ್ಮನ ತಪ್ಕೊಂಡು ಮಲ್ಗೇಳೆ, ನಾನು ನನ್ನ ತಮ್ಮ ಇಬ್ಬರು ಮಲಗಿದ್ವಿ. ಅಲ್ಲಿ ಹೇಳೋಳು, ಅಪ್ಪ ಇಷ್ಟೆಲ್ಲ ಆದಮೇಲೂ ನೀವು ಒಳ್ಳೆ ಬುದ್ಧಿ ಕಲ್ತ್ಕೊಳ್ರು ಬೇಡ, ಇದೇ ಜೋಗಿ, ಓಕೆ ಅದೇ ಜೋಗಿ, ನಾನು ಯಾವುದು ಕದ್ದು ಕ್ರಿಯೇಟ್ ಮಾಡಿದ್ದಿಲ್ಲ, ಇದೇ ಜೋಗಿ, ಬುದ್ಧಿ ಕಲ್ತ್ಕೊಳ್ರು. ಯಾಕೆಂದರೆ ಆಡ್ಕೊತಾರೆ ಜನ, ಆಡ್ಕೊಳ್ಳೋಂಗೆ ಮಾಡಬೇಡಿ, ಕದಿಬಾರ್ದು, ಇನ್ನೊಬ್ಬರು ಮೋಸ ಮಾಡಬಾರ್ದು, ಒಳ್ಳೆತನದಿಂದ ಸಂಪಾದನೆ ಮಾಡ್ಕೊಂಡು ಹೋಗ್ರು ದಯವಿಟ್ಟು, ಓಕೆ ನಾನು ಹೆಂಗೋ ಜೀವನ ಮಾಡ್ತೀನಿ ಅಂದ್ಬಿಟ್ಲು. ಅವತ್ತು ಡಿಸೈಡ್ ಮಾಡಿದೆ ನಾನು, ಇವತ್ತು ಟಚ್ ಮಾಡಲ್ಲ ನಾನು, ನಾಟ್ ಎ ಸಿಂಗಲ್ ಡ್ರಾಪ್ ಇಲ್ಲಿ ನೋ ಮಾಡಲ್ಲ ನಾನು, ನನ್ನ ತಂಟೆಗೆ ಹೋಗಲ್ಲ. ಇವತ್ತು ಅಷ್ಟೇ. ಅವತ್ತು ಏನು ಇದು ಮಾಡಿದೆ, ನನ್ನ ತಾಯಿ ಹಂಗೆ ಹೇಳ್ಬಿಟ್ಲಪ್ಪ, ನಮ್ಮಮ್ಮ ಏನು ನೀನು ಇದು ಮಾಡಬೇಡ ಅಂತಿಲ್ಲ, ಮಾಡಿದ್ಲು. ಸೊ ಇವತ್ತಿನವರೆಗೂ ಹಂಗೆ ಇದ್ದೀನಿ. ನಮ್ಮಮ್ಮ ಒಂದು ಸರಿ ಕೂತ್ಕೊಂಡು ಹೇಳ್ಬೇಕಾರೆ ಯಾರು ನಮ್ಮ ಹುಡುಗರು ಬಂದು ಹೇಳಿದ್ರು, ಈ ಕೆಳಗಡೆ ಎಲ್ಲ ಕುಡಿತಾ ಕೂತವ್ರೆ ಅಂತ. ನನ್ನ ಮಗ ನಾನು ಕಿರಣ ಅಂತ ನನ್ನ, ಯಾಕಂದ್ರೆ ನನ್ನ 3 ಹೆಸರು, ಒಂದು ಬೈರೇಗೌಡ, ಕಿರಣ, ಪ್ರೇಮ್, 3 ಹೆಸರು ಗೊತ್ತಾಗಿದ್ದು. 3 ಹೆಸರು, ಓಕೆ. ಸೊ ಅವ್ನು ನನಗೆ ನಮ್ಮ ಕಿರಣ ಕುಡಿಯಲ್ಲ, ಅವನೇ ಯಾವುದೇ ಕಣ ಕುಡಿಯಲ್ಲ. ಇನ್ನು ಕಳ್ಳನ ಮಗಲ್ಲ ಕೇಳಿ ಅರ್ಣ, ಅವ್ನು ಕುಡಿತಾನೆ ನನ್ನ ತಮ್ಮಂಗೆ, ಹಿಂಗನ್ ನೋಡು. ಸೊ ಈ ಕುಂಕುಮ ಯಾವಾಗ ಸರ್ ಯಾವಾಗಲೂ ಹಚ್ಕೊಂತಿರ್ಲಿಲ್ಲ? ಯಾವ ಚಿಕ್ಕದಿಂದ ಅಭ್ಯಾಸ ಮಗನೇ, ಚಿಕ್ಕದ್ರಿಂದ ನನಗೆ ಅಭ್ಯಾಸ. ಇನ್ನು ನಮ್ಮಮ್ಮ ಇದ್ದಾಗ ನಾನು ದೇವ್ರ ಕೈ ಮುಗಿತಿದ್ದೆ, ಇವಾಗ ನಮ್ಮ ಅಮ್ಮನ ಕೈ ಮುಗಿತೀನಿ. ಬಂದ ತಕ್ಷಣ ನನ್ನ ಮನೇಲಿ ದೇವ್ರ ಮನೆ ಪಕ್ಕದಲ್ಲೇ ಇಟ್ಟಿದ್ದೀನಿ ನಮ್ಮಮ್ಮನ ಫೋಟೋ. ಹೌದು, ನನ್ನ ವಾಟ್ಸಪ್ಪಲ್ಲೂ ಅವಳೇ ಇದ್ದಾಳೆ. ಹೌದು, ಡಿಪಿನೇ ಚೇಂಜ್ ಆಗಲ್ಲ. ನಾನು ಇದು ದೇವ್ರ ಮನೆ ಇಲ್ಲೇ ಇಟ್ಟಿದ್ದೀನಿ ಅವಳ ಫೋಟೋ. ಫಸ್ಟ್ ದೇವ್ರ ಮನೆಗೆ ಹೋಗಲ್ಲ, ಫಸ್ಟು ಅವಳ ಕೈ ಮುಗಿದ್ಬಿಟ್ಟು ಆಮೇಲೆ ಹೋಗ್ತೀನಿ. ಸೊ ದುಶ್ಚಟಗಳಿಲ್ಲ ಅಂದರೆ ಸುಮಾರು ಜನ ಅಂತಾರೆ ಟೆನ್ಷನ್ನು, ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಟೆನ್ಷನ್ ಅಂತ ಯಾವುದಾದ್ರು ಅಭ್ಯಾಸಗಳಿಗೆ ಈಡಾಗುವಂಥದ್ದು. ಆ ಪ್ರೆಷರ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಒಂದು ಉತ್ತರ ನನಗೆ ಗೊತ್ತಾಯಿತು, ಇತ್ತೀಚೆಗೆ ನೋಡಿದಾಗ ಭೈರಪ್ಪನವ್ರದ್ದು ಪರ್ವ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು ಭಾಳ ಆಶ್ಚರ್ಯ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೌದು, ಇಲ್ಲ ಓದ್ತೀನಿ ಮಗನೇ, ನಾನು ಓದ್ತೀನಿ ಸ್ವಲ್ಪ. ಆ ಥರ ತುಂಬ ಈ ಪುರಾಣಗಳು ಮತ್ತು ಮೈಥಾಲಜಿ ಇದು ಮತ್ತು ಹಿಸ್ಟ್ರಿ, ಇತಿಹಾಸ ಇವೆಲ್ಲ ಓದ್ತೀನಿ, ತುಂಬ ಓದ್ತೀನಿ. ಇಂಟ್ರೆಸ್ಟ್ ನನಗೆ, ಅದನ್ನು ಓದ್ತೀನಿ. ಬಟ್ ಕೈಲಿ ಕೂತ್ಕೊ ಬರೆಯಲ್ಲ, ರೆಕಾರ್ಡ್ ಮಾಡ್ತೀನಿ, ಇಲ್ಲ ನಮ್ಮ ಹುಡುಗರಿಗೆ ಹೇಳ್ತೀನಿ. ಸೊ ಅಷ್ಟು ಅಭ್ಯಾಸಗಳು ಅಷ್ಟು ಬಿಟ್ಟರೆ ಮಗನೇ ನಾನು ಏನೂ ಇದಿಲ್ಲ. ನನಗೆ ತೀರಾ ನೀನು ನನಗೆ ಮೋಸ ಮಾಡಿಬಿಟ್ಟೆ, ಇಲ್ಲ ಯಾರೋ ನನಗೆ ಮೋಸ ಮಾಡಿಬಿಟ್ರು, ನನಗೆ ಯಾರೋ ಹರ್ಟ್ ಮಾಡಿಬಿಟ್ರು ಅಂದಾಗ ನಾನು ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ಕೆ ಹೋಗಲ್ಲ. ಒಬ್ಬನೇ ಕೂತ್ಕೊಂಡು ಇಲ್ಲ ಹತ್ತು ಬಿಡ್ತೀನಿ, ಇಲ್ಲ ಒಬ್ಬನೇ ಕೂತ್ಕೊಂಡು ಒಬ್ಬನೇ ರಸ್ತಲ್ಲಿ ಗಾಡಿ ಎತ್ಕೊಂಡು ಹೊಂಟೋಯ್ತೀನಿ. ಎರಡೇ ನನಗೆ, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ ಅಂತಷ್ಟೇ. ಬೈಯೋದು ಇಲ್ಲ, ಅವಶ್ಯಕತೆನೇ ಇಲ್ಲ. ಸೊ ಅದನ್ನು ಬೈದು ನೀನು ಕನ್ಫ್ಯೂಸ್ ಮಾಡ್ಕೊಂಡು, ಇಲ್ಲ ಅವ್ರು ನಿನ್ನ ಮೇಲೆ ಕನ್ಫ್ಯೂಸ್ ಮಾಡ್ಕೊಂಡು ಏನು ಯೂಸೇ ಇಲ್ಲ. ನೀನೇ ಸರಿ ಇಲ್ಲ ಅಂತ ಎದ್ದೋಗ್ಬಿಡು ಅಂತ ನನ್ನ ವಾದ. ಈಗ ನನಗೆ ಪ್ರವೀಣ ನನ್ನೇನಾದ್ರು ಬೈದ, ಇಲ್ಲ ಪ್ರವೀಣ ನನಗೇನಾದ್ರು ಮೋಸ ಮಾಡ್ದ, ಸಾರಿ ಮಗನೆ ಫಸ್ಟ್ ಅನ್ಕೋತಾ ಇರೋದು. ಅಂದಾಗ ನಾನೇನು ಮಾಡ್ಬಿಡ್ತೀನಿ, ಅವಾಗ ನಾನೇ ಸರಿ ಇಲ್ಲ, ಯಾಕೆ ಪ್ರವೀಣ ಕರೆಕ್ಟಾಗಿ ಅವ್ನ ಬೆಳವಣಿಗೆ, ಅವ್ನ ಸ್ಟೈಲು, ಅವನು ಹೋಗೋ ರೀತಿ ಕರೆಕ್ಟಾಗಿದೆ, ನಿನಗೆ ಸೆಟ್ ಆಗಲಿಲ್ಲ, ನೀನು ಬಂದ್ಬಿಡು ಅಂತ ನನಗೆ ನಾನೇ ಮಾತಾಡ್ಕೊ ಬರ್ತೀನಿ ಮಗ. ನಂದು ಇದು ಒಳಗೊಬ್ಬ ಅಂತರ್ಗಾಮಿ ಯಾವಾಗ ಇರ್ತಾನೆ, ಅವನ್ನೆಲ್ಲೂ ಹೋಗ್ಬಿಟ್ಟು ನಾನು ತಂಟೆಗೆ ಹೋಗಲ್ಲ, ನನಗೆ ಬೇಡ, ನೀವು ದೊಡ್ಡವರು ಚೆನ್ನಾಗಿರಿ, ದೇವ್ರು ನಿಮಗೆ ಚೆನ್ನಾಗಿಟ್ಟಿರ್ಲಿ ಅಂತ ಬರ್ತೀನಿ. ನನಗೆ ಅಷ್ಟು ಇದಿಲ್ಲ ಕಂದ್ರೆ ತುಂಬ ಪೇಷನ್ಸ್. ಎಲ್ಲರೂ ಹೇಳ್ತಾರೆ ಎಷ್ಟು ಪೇಷನ್ಸು ನೀನು, ಒಡಿಸ್ಕೊತಾನೆ ಇರ್ತೀಯ, ಇನ್ನೂ ಹಂಗೆ ಇರ್ತೀಯ, ನಂದು ಏನು ಮಾಡಲಿ, ಯಾರ ಹತ್ರ ಹೇಳಲಿ? ಆಯಿತು ನೀವೇನಾದ್ರು ಬಂದು ಹೆಲ್ಪ್ ಮಾಡ್ತೀರಾ, ಆಯಿತು ನೀವೇನಾದ್ರು ಬಂದು ಸಮಾಧಾನ ಮಾಡ್ತೀರಾ, ಆಯಿತು ನನಗೇನಾದರೂ ನನಗೆ ಹರ್ಟ್ ಆಯಿತು, ತುಂಬ ನೋಯ್ತು ಅಂತ ಬಂದು ಹತ್ತಾಗ ನೀವು ಕಣ್ಣೀರು ಒರೆಸ್ಬೋದು, ಖರ್ಚು ಬಿದ್ದು ಮಾಡ್ಬೋದು, ಆಯಿತಾ? ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ಬಿಡಿಯಲ್ಲ, ನಂದು ನಾನು ಅನುಭವಿಸ್ಕೊಂಡು ಹೋಗ್ತೀನಿ, ತೊಂದರೆ ಇಲ್ಲ. ಆಮೇಲೆ ಮೇಡಮ್ ಅವ್ರಿಗೆ, ರಕ್ಷಿತಾ ಮೇಡಮ್ ಅವ್ರಿಗೆ ಇವ್ರ ಕ್ರಾಫ್ಟ್ ಬಗ್ಗೆ ಅಥವಾ ನಿಮ್ಮ ಸಕ್ಸಸ್ ಬಗ್ಗೆ ಎಷ್ಟು ಪ್ರೀತಿ ಅಂತಂದರೆ, ನೆನ್ನೆ ಪ್ರವೀಣಿಗೆ ಕಾಲ್ ಮಾಡಿದ್ರು ಸೊ ಪ್ರೆಸ್ ಮೀಟ್ ಆದ ತಕ್ಷಣ ಎಷ್ಟು ಖುಷಿ ಪಟ್ಟರು ಅಂತಂದರೆ, ಅಂದರೆ ಅದು ರೆಸ್ಪಾನ್ಸ್ ಗೊತ್ತಾಗಿದೆ ಅವ್ರಿಗೆ, ತುಂಬ ಚೆನ್ನಾಗಾಯ್ತು ಕಣೋ ಪ್ರೆಸ್ ಮೀಟು, ತುಂಬ ಚೆನ್ನಾಗಿ ಮಾತಾಡೋಲ್ಲ ಎಲ್ಲರೂ ಅಂತ. ಆಕೆ ಅಂದರೆ ನಿಮ್ಮ ಜೊತೆಗೆ ನಿಲ್ಲೋ ಅಂಥದ್ದು. ಆಬ್ವಿಯಸ್ಲಿ ಅವಳು ಬಂದ್ಬಿಟ್ಟು ಮಗನೇ ನನ್ನ ಯಾವುದೇ ಒಂದು ಸಣ್ಣ ಇದಾಗಲಿ ತುಂಬ ಹರ್ಟ್ ಮಾಡ್ಕೊತಾಳೆ, ತುಂಬ ನೊಂದ್ಕೊಂತಾಳೆ ಪಾಪ. ಓಕೆ, ನಾನು ಅವಳು ಭಯದಿಂದ ಕೆಲವು ಟೈಮ್ ವಾರ್ ಮಾಡೋಕ್ಕೆ ಹೋಗಲ್ಲ. ಇದನ್ನು ಸತ್ಯ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಿಮ್ಮ ಮುಂದೆಗಳು ಹೇಳ್ತಾ ಇದ್ದೀನಿ ಇದನ್ನು. ಅವಳು ಭಯ ಅಂತಂದರೆ ಎಲ್ಲಿ ನನ್ನಿಂದ ಅವಳಿಗೆ ಹರ್ಟ್ ಆಗುತ್ತೆ ಅನ್ನೋ ವಿಷಯ ಇಟ್ಕೊಂಡು ನಾನು ಎಲ್ಲೂ ವಾರ್ ಮಾಡೋಕ್ಕೆ ಹೋಗ್ತಾಯಿಲ್ಲ.
ಇಲ್ಲ ಅಂದರೆ ಮಗನೇ, ಈ ನನ್ನ ಮಗನ್ನ ಹಿಡಿಯೋಕ್ಕೆ ನೀವು ಯಾವನು ಚಾನ್ಸೇ ಇಲ್ಲ, ನೆವರ್, ಚಾನ್ಸೇ ಇಲ್ಲ, ಹಿಡಿಯೋಕ್ಕೆ ಚಾನ್ಸ್. ಯಾಕೆ ಹೇಳೋ, ನಾನು ಯಾವನಿಗೂ ಮೋಸ ಮಾಡಿಲ್ಲ, ಯಾವನಿಗೂ ತಲೆ ಹೊಡೆದಿಲ್ಲ, ಯಾವನಿಗೂ ತಲೆ ಹಿಡಿದಿಲ್ಲ, ನನಗದು ಅವಶ್ಯಕತೆ ಇಲ್ಲ. ಬಟ್ ಅದರ ಮೇಲೂ ನೀವು ನನಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತಂದಾಗ ನಾನು ವಾರಕ್ಕೆ ರೆಡಿಯಾಗಿರ್ತೀನಿ, ಬಟ್ ಅವ್ರು ಕಟಾಕದವಳು ಒಬ್ಬಳೇ ನನ್ನ. ನನಗೆ ಭಾಳ ಆಸೆ, ಯಾಕೆಂದರೆ ತಪ್ಪು ನಂದಲ್ಲ ಗುರು ಅಂತ ಜಗತ್ತಿಗೆ ಸಾರ ಹೇಳಬೇಕು ಅಂತ ನುಗ್ಗೋನು ನಾನು. ಯಾವತ್ತೂ ಹೋಲ್ಡ್ ಮಾಡಲ್ಲ ಮಗ ನಾನು, ಯಾವತ್ತೂ. ಯಾಕೆಂದರೆ ನಾನು ಸೋತಿಲ್ಲ. ಏನಕ್ಕೆ ಅಂತಂದರೆ ನಾನು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಲಿಲ್ಲ ಅಂದಾಗ ನೀನು ಹಿಂಗೆ ಕೂತ್ಕೊಂಡಾಗ ತಪ್ಪು. ಆ ವಿಷಯದಲ್ಲಿ ಅವಳು ಒಬ್ಬಳಿಗೆ ಎದುರ್ತೀನಿ ನಾನು. ಎಲ್ಲಿ ಕೊರಗ್ಬಿಡ್ತಾವಳು, ಎಲ್ಲಿಂದ ಎಲ್ಲಿ ನನಗೆ ಹರ್ಟ್ ಆಗ್ಬಿಡ್ತಾಳೆ. ಸರ್ ನನಗೆ ಅಂದರೆ ಈ ಪಾಯಿಂಟ್ಗೆ ನಾನು ಸುಮ್ಮನೆ ಚರ್ಚೆ ಮಾಡ್ತಿದ್ದೆ. ಅಂದರೆ ಒಂದು ಗಂಡ ಹೆಂಡತಿ ಒಂದು ಮದುವೆ ಆದಮೇಲೆ, ಒಂದು ಸಂಸಾರ ಅಂತ ಆದಮೇಲೆ ಒಂದು 20-25 ವರ್ಷ ಒಂದು ಜರ್ನಿ ಮಾಡ್ಬೇಕಾರೆ ಆ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂದರೆ, ನನಗೆ ಮೊನ್ನೆ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಸ್ಟೇಜ್ ಮೇಲೆ ನಿಂತ್ಕೊಂಡು ಅಳ್ತಾ ಇದ್ರು ಅವರು, ಇವರು ಕಣ್ಣು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನೋಡಿ ಸಖತ್ ಇದಾಗ್ಬಿಟ್ಟು ನಾನು ಸುಮಾರು ಹೊತ್ತು ಮಾತಾಡಿದೆ, ಏನು ಸರ್ ಇದು ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಅಂದರೆ ಅವರು ಹೋರಾಟ ಅವ್ರಿಗೆ ಮಾತ್ರ ಗೊತ್ತಾಗ್ತಿದೆ. ಆ ಫ್ರಿಕ್ಷನ್ನು, ಆ ನೋವು, ಆ ಕಷ್ಟಗಳು ಅವ್ರು. ಅಂಡ್ ಅವ್ರ ಮಗ ಸೂರ್ಯ, ನಾನು ಸುಮ್ಮನೆ ಅಬ್ಸರ್ವ್ ಮಾಡಿದ್ದೆ. ಹುಡುಗ ಈಗ ತಾನೇ ಕಾಲೇಜ್ ಹೋಗ್ತಿದ್ದಾನೆ. ಇನ್ನು ಸ್ಟಾರ್ ಮನೆ ಮಗ ಅವನ ಫೀಲಿಂಗ್ ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಿದ್ದೆ. ಲಿಟ್ರಲಿ ಎಲ್ಲರೂ ಎಮೋಷನಲ್ ಆಗಿದ್ದಾರೆ 3 ಜನ. ಅಂದ್ರೆ ಆ ಪೇನ್ ಗೋತ್ರು ಮಾಡ್ತಿರೋದು ಅವ್ರು 3 ಜನ ಮಾತ್ರನೇ ಅವ್ರ ಮನೇಲಿ. ನಾನು ಸಮ್ ಟೈಮ್ ಅವಾಗ ಏನು ಮಾಡ್ಬಿಡ್ತೀನಿ, ತೀರಾ ನನಗೆ ಯಾವ್ದಾಗ ಅಂದಾಗ ನಾನು ಅವ್ರಗಳ ಹತ್ರ ಹೋಗೋದೇ ಇಲ್ಲ. ಹೋದ್ರೆ ಎಲ್ಲಿ ಸೋತೋಗ್ಬಿಡ್ತಾರೆ, ನನ್ನಿಂದ ಅವ್ರು ಸೋಲೋದು ಬೇಡ ಅಂತ. ಮಗ ಇವತ್ತಿನವರೆಗೂ ನಾನು ಏನಾದರೂ ನನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಇದು ಮಾಡಿ ನನ್ನ ಬಗ್ಗೆ ಯಾಕೆ ಹೋಲ್ಡ್ ಮಾಡ್ಕೊಂಡು ಯಾಕೆ ಇರ್ತೀನಿ ಅಂದರೆ ಬಿಕಾಸ್ ಆಫ್ ಅವಳಿಗೋಸ್ಕರ. ಸೊ ಇಲ್ಲ ಅಂದರೆ ಮಗ ಇಷ್ಟೊತ್ತಿಗಾಗ್ಲೇ ಎಷ್ಟು ಅವನ ಅಜ್ಜಿ ವಾರ್ ಅಂತಂದರೆ ಬನ್ರಪ್ಪ ಯಾರಿದ್ದೀರಾ ಅಂತ ನಿಂತ್ಕೊಂತೀನಿ ನಾನು. ಅಲ್ಲ, ಹಂಗಾಗಲ್ಲ ಸರ್. ಯಾಕಂತ ಹೇಳ್ತೀನಿ ಕೇಳಿ, ಅವ್ರು ಹೆಂಗೆ ನಿಂತಿರ್ತಾ ಇದ್ದಾರೆ ಅಂದರೆ, ಸಚಿನ್ ತೆಂಡೂಲ್ಕರ್ಗೆ ಎಷ್ಟು ಟೀಕೆಗಳು ಬಂದರೂ ಕೂಡ ಸಚಿನ್ ಪ್ಲೇಯರ್ ವಿರುದ್ಧ ಆಗಲಿ, ಆಟದ ವಿರುದ್ಧವಾಗಿ ಆಗಲಿಲ್ಲ. ತನ್ನ ಆಟ ಏನು ಅಂತ ತೋರಿಸಿ ಸರ್ವಶ್ರೇಷ್ಠ ಆಟಗಾರ. ಸರ್ ಈ ಪಾಯಿಂಟ್ಗೆ ಪ್ರೇಮ್ ಸರ್, ಕೇಳಿ ನಮ್ಗೆ ಹಂಗೆ ಕಾಣಿಸ್ತಾ ಇದೆ. ನನ್ನ ಸಿನಿಮಾದಿಂದನೇ ಮಾತಾಡ್ತೀನಿ ಅನ್ನೋ ಥರ ನೀವೇನೋ ಮಾಡಿದ್ದೀರಾ ಅನ್ನೋ ಥರ ಫೀಲ್ ಆಗ್ತಿದೆ. ಮಗ ನನಗೆ ಎಲ್ಲರೂ ಹೇಳಿದ್ರು, ಪ್ರೇಮ್ ಸಿನಿಮಾ ಅಲ್ಲ ಗುರು, ಇದು ಪ್ರೇಮ್ ಸಿನಿಮಾ ಅಲ್ಲ. ಯಾಕೆ ಪ್ರೇಮ್ ಸಿನಿಮಾ ಅಲ್ಲ? ಪ್ರೇಮ್ ಬತಾವಣೆ ಅಂದರೆ ಆರ್ಭಟ ಅಬ್ರ ಮಾಡ್ಕೊಬರ್ತಾನೆ. ಇದೇನು ಇಲ್ಲದೆ ಸೈಲೆಂಟಾಗಿ ಬತಾವನಲ್ಲ ಯಾಕೆ ಅಂತ. ಇಲ್ಲ ಗುರು, ಅದು ಸೈಲೆಂಟಾಗೆ ಮಾತಾಡಲಿ ಸಿನಿಮಾ. ನಾನು ಯಾಕೆ ವೈಲೆಂಟಾಗಿ ಮಾತಾಡ್ಬಿಟ್ಟು ನಾನು ತುಂಬ ವೈಭೀಕರಿಸ್ಕೋಬೇಕು? ನಾವು ಮಾಡಿರೋ ಸಿನಿಮಾ ಅವ್ರಿಗೋಸ್ಕರ. ಸೊ ಸೈಲೆಂಟಾಗೆ ಹೋಗಲಿ, ಅವ್ರು ಇಷ್ಟಪಟ್ಟರೆ ಇದಾಗ್ತದೆ, ತೊಂದರೆ ಇಲ್ಲ. ಸೊ ತುಂಬ ಮಾತಾಡೋದಿದೆ, ಅಂದರೆ ಮಾತಾಡ್ತಾನೆ ಇರ್ತೀವಿ. ಸಮಯ ಕಡಿಮೆ ಇದೆ, ಸಿನಿಮಾ ರಿಲೀಸ್ ಬೇರೆ ಇದೆ, ಟೆನ್ಷನಲ್ಲೇ ಇದ್ದಾರೆ. ಅದು ಆ ಒಂದಷ್ಟು ಟೈಮ್ ನಮಗೋಸ್ಕರ ಕೊಟ್ಟಿದ್ದಾರೆ. ಒಂದು ತುಂಬ ಒಳ್ಳೆ ವಿಷಯಗಳು ಸರ್. ಅಂದರೆ ಮಾತಾಡಿದ್ರೆ ನಿಮ್ಮ ಹತ್ರ ಭಂಡಾರ ಬಿಡಿ ಮಾತಾಡ್ತಾನೆ ಇರ್ಬೋದು, ಅಷ್ಟು ವಿಷಯ ಇದೆ. ಒಂದು ಅನಿಸಿದ್ದು, ನೀವು ಯಾವಾಗಲೂ ಸ್ಫೂರ್ತಿದಾಯಕ ಸುಮಾರು ಜನರಿಗೆ. ನಿನ್ನೆ ಸುದೀಪ್ ಸರ್ ಮಾತಾಡಿದ್ರಲ್ಲ 1.5 ಗಂಟೆ, ಅದು ತುಂಬ ದೊಡ್ಡ ವಿಷಯ. ಎಲ್ಲ ಒಳ್ಳೆ ಆನ್ಸರ್ಸ್ ಎಲ್ಲರಿಗೂ ಸಿಕ್ಕಿರುತ್ತೆ. ಅಂದರೆ ಒಬ್ಬ ಮನುಷ್ಯನ ಇತಿಹಾಸ ನೋಡಿದೆ ತಕ್ಷಣಕ್ಕೆ ಏನೋ ಸಿಕ್ತು ಅಂತ ಕಲ್ಲೆಸೋದಿದೆಯಲ್ಲ, ಅದು ನನಗೆ ತುಂಬ ಆಘಾತ ಆಯಿತು. ನನಗೆ ವೈಯಕ್ತಿಕವಾಗಿ ಸಖತ್ ನೋವಾಯಿತು. ಅದು ನೀವು ಹತ್ರ ಎಕ್ಸ್ಪ್ರೆಸ್ ಮಾಡ್ತಾನೆ ಇದ್ದೀನಿ. ನಾನು ಇಲ್ಲಿ ಹೇಳ್ಕೋಬೇಕು ಅನ್ನಿಸ್ತಾ ಇದೆ ನನಗೆ. ತುಂಬ ಸರಿ ಹೇಳಬೇಕು, ನಂಗೆ ತುಂಬ ಅನ್ನಿಸ್ತಾ ಇದೆ. ಅಲ್ಲ, ಈ ಮನುಷ್ಯ ಬೇರೆ ಇದೆ, ಇದ್ರದ್ದು ತಾಕತ್ತೇ ಬೇರೆ. ಈ ಸಿನಿಮಾ ನೋಡಿ, ಒಳಗೆ ತುಂಬ ಬೇಗುದಿದೆ, ನೋವಿದೆ. ಇಲ್ಲಿ ಈ ಇತಿಹಾಸ ಗೊತ್ತಿಲ್ಲದೆ ಮಾತಾಡೋರು ತುಂಬ ಜನ ಇದ್ದಾರೆ. ನನಗೆ ಯಾರೋ ಕಮೆಂಟ್ ಆಗಿದ್ರೆ, ಬಕೆಟ್ ನನ್ನ ಮಗ ಇವನು. ಅವ್ರು ಗುರು, ಬಕೆಟ್ ನಿಂಗೆ ಇತಿಹಾಸ ಗೊತ್ತಿಲ್ಲ. ನಾನು ಏನಕ್ಕೆ ಮಾತಾಡ್ತೇನೆ ಆ ಮನುಷ್ಯನ ಬಗ್ಗೆ, ನನ್ನ ಕಂಟೆಂಟ್ ಏನಕ್ಕೆ ಮಾತಾಡ್ತಾ ಇದ್ದೀನಿ? ನಾನು ಸಿನಿಮಾ ನೋಡಿದ್ದೀನಿ, ನಾನು ಗೋತ್ರ ಮಾಡಿದ್ದೀನಿ, ನನ್ನ ಜರ್ನಿ ಇದೆ. ನಿನ್ಗೆ ಹಂಗೆ ಅನ್ನಿಸ್ಬೋದು, ನಿಂಗೆ ಗೊತ್ತಿಲ್ಲ. ಇವ್ರು ಅವಾಗಲೇ ಒಂದು ಮಾತು ಹೇಳಿದ್ರು, ಏನು ಅವ್ರ ಹತ್ರ ವಾದ ಮಾಡಿ ಏನು ಪ್ರಯೋಜನ, ನಾನು ವಾರ್ ಮಾಡಿ ಏನು ಪ್ರಯೋಜನ, ಅದಲ್ಲಿಗೆ ಸಮ್ ಅಪ್ ಮಾಡಬೇಕು. ಸೊ ನನಗೆ ಇದನ್ನ ಹೇಳಬೇಕು ಅನ್ನಿಸ್ತು ಈ ಮೂಮೆಂಟ್ಗೆ. ಆ್ಯಂಡ್ KD, ನಾನು ದ ಡೇ 1 ಪ್ರೇಮ್ ಸರ್ KD ಸ್ಕ್ರ್ಯಾಚ್ ಮಾಡಿದಾಗ ನಾನು ಜೊತೆಗೆ ಟ್ರಾವೆಲ್ ಮಾಡಿದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಲಿ. ಅವತ್ತು ತುಂಬ ಮನ್ಸಾರೆ ಇದು ಏನೋ ದೊಡ್ಡದೇನೋ ಆಗಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡು ಶುರು ಮಾಡಿದಂಥ ಜರ್ನಿ ಇದು. ಇವತ್ತು ಇಲ್ಲಿಗೆ ಬಂದು ತಲುಪಿದೆ. ಇದರಲ್ಲಿ ಕಷ್ಟ ಸುಖ ಎಲ್ಲ ನೋಡಿದ್ದೀವಿ. ವೈಯಕ್ತಿಕವಾಗಿ ನಾನು ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿರೋಂಥ ಸಿನಿಮಾ ಇದು. ಚೆನ್ನಾಗಾಗತ್ತೆ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲ ಇದ್ದೀರಿ. ಆಮೇಲೆ ಈಗಲ್ಲ, ನಾನು ಟೀ ಕುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋ ಕಾಲದಿಂದ ನನ್ನ ಜೊತೆ ಇದ್ದೀರಿ. ಅಂದರೆ ನಿಮಗೆಲ್ಲ ಏಜ್ ಆಯಿತು, ನನ್ನ ಜೊತೆ ನೀವೆಲ್ಲ ಇದು ಮಾಡ್ಕೋಬೇಡಿ. ಸೊ ಇದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿ. ಸಾಧ್ಯವಾದಷ್ಟು ನಾನೇನಾದ್ರು ತಪ್ಪು ಮಾಡಿದಾಗ, ನಾನೇನಾದರೂ ನಾನ್ಸೆನ್ಸ್ ಮಾಡಿದಾಗ
ಬೈದು ತಿದ್ದಿ ಬುದ್ಧಿ ಹೇಳಿ. ಜೊತೆ ಇರ್ತೀವಿ ಅಂತ ಇರ್ತೀವಿ. ಆತ್ಮೀಯ ಕನ್ನಡಿಗ ಏನಾದ್ರು ಹೇಳೋ? ಏನಿಲ್ಲ, ನೀವು ದೊಡ್ಡವ್ರು ಹೇಳೋದಕ್ಕೆ ಕೇಳ್ಬೇಕಷ್ಟೇ. ನನ್ನ ಮಗ ಸಿಕ್ಕಾಪಟ್ಟೆ ಮಾಡ್ದ ಮಗ ಆಗ, ಎಕ್ಸ್ಟ್ರಾಡರಿ ಮಾಡ್ದ. ನನಗಂತೂ ನಕ್ಕು ಯಾರೋ ಇವ್ನು ಇಟ್ಕೊಂಡು ನಿಜವಾಗ್ಲೂ ಚೆನ್ನಾಗಿತ್ತು. ಬ್ಯೂಟಿಫುಲ್. ಥ್ಯಾಂಕ್ಸ್ ಮಕ್ಳ. ಎಸ್, ಆತ್ಮೀಯ ಕನ್ನಡಿಗರೇ, ಕಡೆ ಹಂತಕ್ಕೆ ಬಂದಿದ್ದೀವಿ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅನ್ನೋದೇ ಈ ದುಂಡು ಮೇಜಿನ ಸಭೆಯ ತಾತ್ಪರ್ಯ. ಒಳ್ಳೆದಾಗ ಅಂಶಲ ಕಾಯ್ದಾಗ ಆನ್ ಸ್ಪಾಟ್ ಅಲ್ಲಿ ಏನೋ ಮಾತಾಡ್ತಾನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದೇ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಬನ್ನಿ, ಎಲ್ಲ ನೋಡಿ, ಆಶೀರ್ವದಿಸಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಮಕ್ಳ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.